ಹಿಂಗೆ ಮಾಡ್ಕೊಂಡು ಹುಡುಕದು ಕಡೆ ಎಕಡೆ ರೋಮ ನೋಡ್ರಿ ಡಿಸ್ಟರ್ಬೆನ್ಸ್ ಭಾಳ ಆಗ್ತಾನ. ಇದು ಯು ಸಿ ಸಿ ಅಂತ ಬರ್ತಲ್ಲಣ್ಣ, ಯೂನಿಫಾರ್ಮ್ ಸಿವಿಲ್ ಕೋಡ್. ಯು ಸಿ ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ರೆ ಸುದ್ದಿಗೈತಿ ಇದು. ಯು ಸಿ ಸಿ ಯಾಕೆ ಸುದ್ದಿಗೈತಿ ಇದು ಅಂದ್ರೆ ಇತ್ತೀಚೆಗೆ ಅಮಿತ್ ಶಾ ಅವ್ರು ಏನು ಮಾಡ್ಯಾರ ಅಂತಂದ್ರೆ ಈ ಯು ಸಿ ಸಿಯಿಂದ ಏನು ಮಾಡ್ತಾರೆ ಅಂತಂದ್ರೆ ಈ ಪರಿಶಿಷ್ಟ ಪಂಗಡ ಅಂದರೆ ಬುಡಕಟ್ಟು ಸಂಬಂಧಪಟ್ಟಂತೆ ಅವ್ರಿಗೊಂದು ಆ ಒಂದು ಬುಡಕಟ್ಟು ಸಂಸ್ಕೃತಿಗೆ ಅವ್ರಿಗೆ ಒಂದು ಏನಂತಂದ್ರೆ ಇದು ತೊಂದರೆ ಆಗುತ್ತಾ, ಬುಡಕಟ್ಟು ಅವ್ರ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ತೊಂದರೆ ಆಗುತ್ತಾ. ಅದಕ್ಕೆ ನಾವು ಯು ಸಿ ಸಿಯಿಂದ ಏನು ಮಾಡ್ಕೊಂತಂದ್ರೆ ಈ ಪರಿಶಿಷ್ಟ ಪಂಗಡನ ಹೊರಗಿಡ್ಬೇಕು ನಾವು ಅಂತ ಏನು ಮಾಡ್ತಾರೆ ಅಂತಂದ್ರೆ ಇತ್ತೀಚೆಗೆ ಯು ಸಿ ಸಿ ಸುದ್ದಿಯಾಗೈತಿ ನೋಡ್ರಿ ಇದು. ಅರ್ಥ ಆಯ್ತಲ್ರಿ ಇದು ಅಂದರೆ ಏನಂತಂದ್ರೆ ಇತ್ತೀಚೆಗೆ ಯು ಸಿ ಸಿಯಿಂದ ಎಲ್ಲ ಪರಿಶಿಷ್ಟ ಬುಡಕಟ್ಟು ಸಮುದಾಯಗಳನ್ನು ಇದರ ವ್ಯಾಪ್ತಿಯಿಂದ ಸಂಪೂರ್ಣ ಹೊರಗಿಡಲಾಗುತ್ತದೆ. ಕಾರಣ ಏನಂತಂದ್ರೆ ವಿಶಿಷ್ಟ ಆಚರಣೆಗಳು ಮತ್ತು ಸಂಪ್ರದಾಯಗಳೇ ಧಕ್ಕೆ ಆಗ್ತಂದ್ರೆ ಅವ್ರಿಗೆ. ಅದು ಸಂಬಂಧ ಏನು ಮಾಡ್ತಾರೆ ಅಂತಂದ್ರೆ ಇತ್ತೀಚೆಗೆ ಯು ಸಿ ಸಿಯಿಂದ ಯಾವೊಂದು ಪಂಗಡವನ್ನು ಹೊರಗಿಡ್ತಾರೆ ಅಂತಂದ್ರೆ ಪರಿಶಿಷ್ಟ ಪಂಗಡ ಬರ್ತದೆ ನೋಡಿ ಸರ್. ಇದು ಯು ಸಿ ಸಿ ಯೂನಿಫಾರ್ಮ್ ಸಿವಿಲ್ ಕೋಡು. ಇದನ್ನು ಮೊಟ್ಟ ಮೊದಲ ಬಾರಿಗೆ ಯಾವ ಒಂದು ದೇಶ ಜಾರಿ ಮಾಡ್ತಾರೆ ಇದನ್ನು ಸರ್? ರಾಜ್ಯ ಗೋವಾ 1867 ಗೋವಾ ಏನು ಮಾಡ್ತಂತ ಜಾರಿ ಮಾಡ್ತಾನೆ ಅದನ್ನು. ನೆಕ್ಸ್ಟ್ ಯು ಸಿ ಸಿ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವ್ದು ರೀ? 44ನೇ ವಿಧಿ, 44ನೇ DPSP ಏನು ಮಾಡ್ತಂತ ಯು ಸಿ ಸಿ ಬಗ್ಗೆ ಹೇಳ್ತದೆ. ನೆಕ್ಸ್ಟ್ ಅಂತಂದ್ರೆ ಈ ಯು ಸಿ ಸಿನ ಇತ್ತೀಚೆಗೆ ಅಳವಡಿಸಿಕೊಂಡಂಥ ರಾಜ್ಯ ಯಾವ್ದು ರೀ? ಇತ್ತೀಚೆಗೆ ಅಸ್ಸಾಂ, ಅದರಿಂದ ಗುಜರಾತ್, ಅದರಿಂದ ಉತ್ತರಾಖಂಡ ಗುಜರಾತ್ ಅಸ್ಸಾಂ ಬರ್ತ ನೋಡಿ ಸರ್. ಉತ್ತರಾಖಂಡ ಗುಜರಾತ್ ಅಸ್ಸಾಂ ಬರ್ತ ನೋಡಿ ಸರ್. ಇದು ಗೋವಾ ಯಾವ ವರ್ಷ ಜಾರಿ ಮಾಡ್ತಂತ ಹೇಳಿದ್ನು? 1867 ಮಾಡ್ತಂತಂದ್ರೆ ಗೋವಾ ಜಾರಿ ಮಾಡ್ತ ನೋಡಿ ಸರ್ ಯು ಸಿ ಸಿಯನ್ನು. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಹಾಕ್ ಅಂತ ಬರ್ತಾರೆ. ಇದು ಹಾಕ್ ಏನಂತಂದ್ರೆ HAWK. ಇದು ಆಲ್ರೆಡಿ PSA ಕ್ವಶನ್ ಕೇಳೋಣ ವಿಶ್ವರೂಪ. ಹಾಕ್ ಅಂತ ಬರ್ತೀರಿ. HAWK ಅಂದ್ರೆ ಈ ಹಾಕನ್ನು ಏನಂತಂದ್ರೆ ವೈಯಕ್ತಿಕವಾಗಿ ಜಾರಿ ಮಾಡೋಂಥ ರಾಜ್ಯ ನಮ್ಮ ಕರ್ನಾಟಕ ಬರ್ತದೆ. ಬಟ್ ಈ ಹಾಕಂದ ವ್ಯವಸ್ಥೆಯನ್ನು ನ್ಯಾಯಾಂಗ ವ್ಯವಸ್ಥೆಯಿಂದ ಜಾರಿ ಮಾಡೋಂಥ ರಾಜ್ಯ ಅಂತಂದ್ರೆ ಕೇರಳ ನೋಡ್ರಿ. HAWK ಹಾಕ್ ಅಂತಂತಂದ್ರೆ ಹಾಸ್ಟೈಲ್ ಆ್ಯಕ್ಟಿವಿಟಿ ವಾಚ್ ಕಾರ್ನಲ್ ಅಂತ ಬರ್ತ ನೋಡ್ರಿ. ವಿಶ್ವರೂಪ ಕೇಳ್ಕೊತ ಕ್ವಶನ್ ಕೇಳ್ತಾನೆ. HAWK ಹಾಕ್ ಅಂತಂದ್ರೆ ಹಾಸ್ಟೈಲ್ ಆ್ಯಕ್ಟಿವಿಟಿ ವಾಚ್ ಕರ್ನಲ್ ಅಂತ ಬರ್ತ ನೋಡ್ರಿ. ಭಾರತದಲ್ಲೇ ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಇದನ್ನು ಜಾರಿ ಮಾಡಿದಂಥ ಮೊದಲ ರಾಜ್ಯ ಅಂತಂದ್ರೆ ಕೇರಳ ಬರ್ತ ನೋಡ್ರಿ. ನ್ಯಾಯಾಂಗ ವ್ಯವಸ್ಥೆ ಇಲ್ಲದೆ ಜಾರಿ ಮಾಡಿದಂಥ ರಾಜ್ಯ ಅಂತಂದ್ರೆ ನಮ್ಮ ಕರ್ನಾಟಕ ನೋಡ್ರಿ. ಅರ್ಥ ಆಯ್ತಲ್ರಿ? ನ್ಯಾಯಾಂಗ ವ್ಯವಸ್ಥೆ ಅಂತ ಬಂತಂತಂದ್ರೆ ಕೇರಳ, ನ್ಯಾಯಾಂಗ ವ್ಯವಸ್ಥೆ ಇಲ್ಲದೆ ಜಾರಿ ಮಾಡಿದಂಥ ರಾಜ್ಯ ಅಂತಂದ್ರೆ ಕರ್ನಾಟಕ. ಹಾಕ್ ಅಂದ್ರೆ ಏನಂತ ನಾನು ಹಾಕ್ ಏನಂತ ಹೇಳಿದೆ? ಹಾಕಂದ್ರೆ HAWK ಹಾಕ್ ಅಂದ್ರೆ ಏನು ರೀ? ಹಾಸ್ಟೈಲ್ ಆ್ಯಕ್ಟಿವಿಟಿ ವಾಚ್ ಕರ್ನಲ್ ನೋಡ್ರಿ. ಇದು ಕೇಳ್ತಾನೆ ಪಕ್ಕ ಕ್ವಶನ್. ಇದು ಹಾಸ್ಟೈಲ್ ಆ್ಯಕ್ಟಿವಿಟಿ ವಾಚ್ ಕರ್ನಲ್ ಅಂತ ಬರ್ತ ನೋಡ್ರಿ. ಹಾಕ್ ಉದ್ದೇಶ ಏನು ಅಂದ್ರೆ ಕೇರಳ ಯಾಕೆ ಜಾರಿ ಮಾಡಿ ಅಂತಂದ್ರೆ ವನ್ಯಜೀವಿ ಅಪರಾಧಗಳ ತಡೆ ಹಾಗೂ ಕಾನೂನಿನ ಪ್ರಕ್ರಿಯೆಗಳಲ್ಲಿ ದೊಡ್ಡ ಕ್ರಾಂತಿ ಮಾಡೋದು. ಯಾವುದೊಂದು ವನ್ಯಜೀವಿ ತಡೆ ಸಂಬಂಧಪಟ್ಟಂತೆ ಮಾಡ್ತಾರೆ, ವನ್ಯಜೀವಿ ಅದ್ರ ಮೇಲೆ ಒಂದಂತ ದೌರ್ಜನ್ಯ ಮಾಡೋದಾಗಲಿ ಆ ಥರ ಏನು ಮಾಡ್ತಾರಲ್ಲ ಅದನ್ನು ತಡೆಗಟ್ಟಲು ಯಾವ ಒಂದು ವ್ಯವಸ್ಥೆ ಅಂತಂದ್ರೆ ಹಾಕ್ ಅಂತ ಬರ್ತ ನೋಡಿ ಸರ್. ಇದನ್ನು ವನ್ಯಜೀವಿ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ದಾಖಲೆಗಳನ್ನು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ನಲ್ಲಿ ಈ ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆ ಮಾಡಿ ಅಂತಂದ್ರೆ ಕೇರಳ ಸರ್ಕಾರ ಜಾರಿ ಮಾಡಿ ನೋಡಿ ಸರ್. ಇದು ಯಾರು ಜಾರಿ ಮಾಡ್ರಿ ಅಂತ ಅಭಿವೃದ್ಧಿಪಡಿಸಿದ್ರು ಈ ಒಂದು ಹಾಕ್ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ರು ಯಾರಂತ ಕ್ವಶನ್ ಏನಂತಂದ್ರೆ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ. ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಭಾರತದೊಳಗೆ? ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಭಾರತ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಡೆಹ್ರಾಡೂನ್ ನೋಡ್ರಿ. ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ನೋಡ್ರಿ ಒಂದ್ಸಲ ಹೊಡೆದದನ್ನು. ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅಂತಂದ್ರೆ ಡೆಹ್ರಾಡೂನ್. ಅದೇ ಏನು ಮಾಡ್ತಂತಂದ್ರೆ ಈ ಹಾಕ್ ವ್ಯವಸ್ಥೆನ ಜಾರಿ ಮಾಡ್ತ ನೋಡ್ರಿ. ಇತ್ತೀಚೆಗೆ ಭಾರತದ ಮೊದಲ ಏನಂತ ಒಂದು ಕೇರಳದೊಳಗೆ ಏನು ಮಾಡ್ತಂತ ಮೊಟ್ಟ ಮೊದಲ ಬಾರಿಗೆ ಒಂದು ಚಿಟ್ಟಧಾಮ ಘೋಷಣೆ ಮಾಡಿದ್ರು. ಯಾವುದದು? ಅರಳಂ ಚಿಟ್ಟಧಾಮ. ಯಾವುದಂತಂದ್ರೆ ಅರಳಂ ಚಿಟ್ಟಧಾಮ ಅಂತ ಬರ್ತದ. ಎಲ್ಲಿ ಕಂಬರ್ತಂತಂದ್ರೆ ಇದು ಕೇರಳದಲ್ಲಿ ಕಂಬರ್ತ ನೋಡಿ ಸರ್. ಇದು ಇತ್ತೀಚೆಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಏನು ಮಾಡಿತು ಅಂತಂದ್ರೆ ತನ್ನ ರಾಜ್ಯ ಸೂಕ್ಷ್ಮ ಜೀವಿ ಅಂತ ಘೋಷಣೆ ಮಾಡಿತು. ಒಂದು ಯಾವಂತಂದ್ರೆ ಕೇರಳ. ಆ ಯಾವೊಂದು ರಾಜ್ಯ ಸೂಕ್ಷ್ಮ ಜೀವಿ ಹೆಸರು ಏನ್ರಿ? ಅದ್ರದ್ದು ಬ್ಯಾಸಿಲಸ್ ಸ್ಟಬ್ಸಿಲ್ಸ್ ಅಂತ ಬರ್ತ ನೋಡ್ರಿ. ಕೇರಳ ರಾಜ್ಯದ ಸೂಕ್ಷ್ಮ ಜೀವಿ ಹೆಸರು ಏನಂತಂದ್ರೆ ಬ್ಯಾಸಿಲಸ್ ಸ್ಟಬ್ಸಿಲ್ಸ್ ಅಂತ ಬರ್ತ ನೋಡ್ರಿ. ಬ್ಯಾಸಿಲಸ್ ಸಬ್ಸ್ಟಿಲ್ಸ್ ಅಂತ ಬರ್ತ ನೋಡಿ ಸರ್. ಅದೇ ಬ್ಯಾಕ್ಟೀರಿಯಾ ರಾಜ್ಯ ಸೂಕ್ಷ್ಮ ಜೀವಿ ರೀ, ಬ್ಯಾಸಿಲಸ್ ಸ್ಟಬ್ಸಿಲ್ಸ್ ಅಂತ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಬಡತನ ಮುಕ್ತ ರಾಜ್ಯ ಆಗುತ್ತೆ ಅಂತಂದ್ರೆ ಕೇರಳ. ಇತ್ತೀಚೆಗೆ ಹಿರಿಯ ನಾಗರಿಕರ ಬಜೆಟ್ ರಾಜ್ಯ ಮಾಡ್ತೆ ಅಂತಂದ್ರೆ ಕೇರಳ ಮಾಡ್ತ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆ ಕೇರಳದ ಕಲ್ಪಟ್ಟ ಅಂತ ಬರ್ತ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ. ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ರಾಜ್ಯ ಬಂತಂತಂದ್ರೆ ಸಿಕ್ಕಿಂ. ಅರ್ಥ ಆಯ್ತಲ್ರಿ? ಸಂಪೂರ್ಣ ರಾಜ್ಯ ಬಂತಂತಂದ್ರೆ ಸಿಕ್ಕಿಂ ಬರ್ತದೆ. ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆ ಆದಂತಂದ್ರೆ ಕೇರಳದ ಕಲ್ಪಟ್ಟ ಅಂತ ಬರ್ತ ನೋಡ್ರಿ. ಕೇರಳದ ಕಲ್ಪಟ್ಟ ಅಂತ ಬರ್ತ ನೋಡಿ ಸರ್. ಭಾರತದ ಮೊದಲ ಪೇಪರ್ಲೆಸ್ ಹೈಕೋರ್ಟ್ ಎಲ್ಲಿ ಐತ್ರಿ? ಭಾರತದ ಮೊದಲ ಪೇಪರ್ಲೆಸ್ ಹೈದರಾಬಾದ್ ಅಲ್ರಿ?
ಹೈದರಾಬಾದ್ ನೋಡ್ರಿ, ಭಾರತದ ಮೊದಲ ಪೇಪರ್ಲೆಸ್ ಹೈಕೋರ್ಟ್ ಎಲ್ಲಿತ್ತು ಅಂತಂದ್ರೆ ಹೈದರಾಬಾದ್ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಭೂಗರ್ಭ ಉಷ್ಣಶಕ್ತಿ ಎಲ್ಲಿ ಮಾಡ್ಯಾರ, ಭಾಳ ಇಂಪಾರ್ಟೆಂಟ್ ಎಲ್ಲಿ ಅಂತಂದ್ರೆ ಲಡಾಖ್ ನೋಡ್ರಿ. ಭಾರತದ ಮೊಟ್ಟ ಮೊದಲ ಭೂಗರ್ಭ ಉಷ್ಣಶಕ್ತಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತಂದ್ರೆ ಲಡಾಖ್ ಒಳಗೆ ಮಾಡತ್ತಂತಂದ್ರೆ ಈ ONGC ಅಂತ ಒಂದು ಸಂಸ್ಥೆ ಬರ್ತೀರಿ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಇವ್ರು ಏನು ಮಾಡಕ್ಕಂತಾರಂತಂದ್ರೆ ಈ ಲಡಾಖ್ನೊಳಗೆ ಏನು ಮಾಡ್ತಾರಂತಂದ್ರೆ ಒಂದು ಭೂಶಾಖ ವಿದ್ಯುತ್ ಸ್ಥಾವರ ಲಡಾಖ್ ಒಳಗೆ ಯಾವ ಒಂದು ಸಂಸ್ಥೆ ಸ್ಥಾಪನೆ ಮಾಡಕ್ಕಂತ ಕ್ವಶನ್ ಏನಂತಂದ್ರೆ ONGC ನೋಡಿ ಸರ್ ಇದು. ಇದ್ರ ಉದ್ದೇಶ ಏನಂತಂದ್ರೆ ಭೂಮಿಯ ಆಳದಲ್ಲಿ ನೈಸರ್ಗಿಕವಾಗಿ ಅಡಗಿರುವ ಅಗಾಧ ಶಾಖ ಅಥವಾ ಉಷ್ಣವನ್ನು ಬಳಸಿಕೊಂಡು ಪರಿಸರ ಸ್ನೇಹಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಉತ್ಪನ್ನ ಮಾಡೋದು. ಇನ್ನೊಂದ್ಸಲ ನೋಡ್ರಿ, ಭಾರತದ ಮೊಟ್ಟ ಮೊದಲ ಭೂಗರ್ಭ ಉಷ್ಣ ಸ್ಥಾವರ ಎಲ್ಲಿ ಮಾಡ್ರಿ ಅಂತ ಹೇಳಿದೆ, ಲಡಾಖ್. ಯಾವ ಒಂದು ಸಂಸ್ಥೆ ಮಾಡ್ರಿ ಅಂತ ಹೇಳಿದೆ, ಯಾರು, ONGC. ಅಂದ್ರೆ ಎಂತ ಭೂಗರ್ಭ ಏನು ಶಾಖ ಶಕ್ತಿ ಇರ್ತಲ್ರಿ, ಅದನ್ನು ಬಳಸ್ಕೊಂಡು ಏನು ಮಾಡ್ತಂತಂದ್ರೆ ವಿದ್ಯುತ್ ಉತ್ಪನ್ನ ಮಾಡುವ ಒಂದು ಉದ್ದೇಶ ಇದು. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕರ್ನಾಟಕ ಇತ್ತೀಚೆಗೆ ಏನಂತಂದ್ರೆ ಹೊಸದಾಗಿ 2 ರಾಜ್ಯ ಚಿಹ್ನೆ ಘೋಷಣೆ ಮಾಡಂತಾರೆ. ಕ್ವಶನ್ ಆಗ್ಬೋದು ನೋಡ್ರಿ ಇದು. ನಮ್ಮ ಹೆಂಗೆ ಕರ್ನಾಟಕ ರಾಜ್ಯ ಪ್ರಾಣಿ ಆದ್ರೆ ಏಷ್ಯನ್ ಆನೆ, ಕರೆಕ್ಟ್ ಅಲ್ರಿ? ಆ ಥರ ಇತ್ತೀಚೆಗೆ ಅಂತ ಎರಡು ಹೊಸ ಚಿಹ್ನೆನ ಘೋಷಣೆ ಮಾಡ್ಯದ. 2 ಹೊಸ ಚಿಹ್ನೆನ ನಮ್ಮ ಕರ್ನಾಟಕ ಘೋಷಣೆ ಮಾಡ್ಯದ. ಯಾವ ಒಂದು ಕ್ವಶನ್ ಕೇಳ್ತಾನೆ, ಇತ್ತೀಚೆಗೆ ಯಾವ್ದು ಘೋಷಣೆ ಮಾಡಂತಂದ್ರೆ ಏಷ್ಯಾಟಿಕ್ ಜೇನು ನೋಡ್ರಿ. ಅಂದ್ರೆ ನಮ್ಮ ಕರ್ನಾಟಕದ ಕೀಟ ಅಲ್ರಿ, ನಮ್ಮ ಕರ್ನಾಟಕದ ಕೀಟ ಯಾವುದೊಂದು ಕ್ವಶನ್ ಏನಂತಂದ್ರೆ ಏಷ್ಯಾಟಿಕ್ ಜೇನು ನೋಡ್ರಿ. ಭಾರತ ಜೇನು ಅಂತ ಕೊಡ್ತಾನೆ, ಕರ್ನಾಟಕ ಜೇನು ಅಂತ ಕೊಡ್ತಾನೆ, ಆ ಥರ ಕ್ವಶನ್ ಕೇಳ್ತಿರ್ತಾನೆ ರೀ. ಕರ್ನಾಟಕದ ಕೀಟ ಯಾವುದಂತಂದ್ರೆ ಏಷ್ಯಾಟಿಕ್ ಜೇನು ಅಂತ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಕರ್ನಾಟಕದ ಕಪ್ ಯಾವ್ದೊಂದು ಕ್ವಶನ್ ಕೇಳ್ತಾನೆ ರೀ. ಮಲಬಾರ್ ಟ್ರೈನ್ ಬೆಳಗುತ್ತೆ ಅಂತಂದ್ರೆ ಮಲಬಾರ್ ಟೋಡ್ ಅಂತ ಬರ್ತ ನೋಡ್ರಿ, ಮಲಬಾರ್ ಮರಗಪ್ಪೆ ಅಂತ ಬರ್ತ ನೋಡ್ರಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ 2 ಹೊಸ ಚಿಹ್ನೆನ ಘೋಷಣೆ ಮಾಡ್ಯದ. ಒಂದು ಯಾವ್ದು ಅಂತ ಹೇಳಿದೆ, ಕೀಟ ಯಾವ್ದ್ರಿ ಅದು, ಬರೀ ಜೇನು ಅನ್ನಬಾರ್ದು, ಏಷ್ಯಾಟಿಕ್ ಜೇನು ಅಂತ ಅನ್ನಬೇಕು. ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದೆ ಮಲಬಾರ್ ಏನಂತಂದ್ರೆ ಮರಗಪ್ಪೆ, ಮಲಬಾರ್ ಮರಗಪ್ಪೆ ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಕ್ರೀಡೆ ಯಾವ್ದು ರೀ, ಕರ್ನಾಟಕ ರಾಜ್ಯ ಕ್ರೀಡೆ ಯಾವ್ದು ರೀ, ಬಾಸ್ಕೆಟ್ ಬಾಲ್ ನೋಡ್ರಿ. ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಕ್ರೀಡೆ ಅದಂತಂದ್ರೆ ಬಾಸ್ಕೆಟ್ ಬಾಲ್. ನಮ್ಮ ಕರ್ನಾಟಕ ರಾಜ್ಯದ ಅಂತಂದ್ರೆ ರಾಜ್ಯ ಕ್ರೀಡೆ ಬರ್ತ ನೋಡಿ ಸರ್ ಇದು. ಹಾಗಾದ್ರೆ ಏನಿದು ಬಿಲ್ಲುಗಾರಿಕೆ ಯಾವ ದೇಶದ್ರಿ ಆಟ, ಬಿಲ್ಲುಗಾರಿಕೆ ಭೂತಾನ್ ದೇಶದ ಒಂದು ಕ್ರೀಡೆ ಯಾವ್ದಂತಂದ್ರೆ ಬಿಲ್ಲುಗಾರಿಕೆ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಏನಂತಂದ್ರೆ ಕುಸ್ತಿ ಯಾವ ದೇಶದ್ದು ಇದು, ಕುಸ್ತಿ ಯಾವ ದೇಶದ ಕ್ರೀಡೆ, ಇರಾನ್ ನೋಡ್ರಿ. ಇರಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವ್ದಂತಂದ್ರೆ ಕುಸ್ತಿ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ವಾಲಿಬಾಲ್ ಶ್ರೀಲಂಕಾ, ವಾಲಿಬಾಲ್ ಬಂತಂತಂದ್ರೆ ಶ್ರೀಲಂಕಾ. ಬೇಸ್ಬಾಲ್ ಅಮೇರಿಕಾ, ಬೇಸ್ಬಾಲ್ ಬಂತಂತಂದ್ರೆ ಅಮೇರಿಕಾ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಏನಂತಂದ್ರೆ ಇದು ರಷ್ಯನ್ ಹಾಕಿ ಅಂತ ರಷ್ಯನ್ ಬರ್ತದೆ, ಬ್ಯಾಂಡಿ ಏನೋ ಕರಿತಲ್ಲ ಅದಕ್ಕೆ. ರಷ್ಯನ್ ಹಾಕಿ ಬಂತಂತಂದ್ರೆ ರಷ್ಯಾ ಬರ್ತ ನೋಡಿ ಸರ್, ರಷ್ಯನ್ ಹಾಕಿ. ಕರ್ನಾಟಕ ರಾಜ್ಯ ವೃಕ್ಷ ಯಾವ್ದ್ರಿ, ಆಲದ ಮರ, ಶ್ರೀಗಂಧ ರೀ. ಕರ್ನಾಟಕ ರಾಜ್ಯ ವೃಕ್ಷ ಯಾವ್ದಂತಂದ್ರೆ ಶ್ರೀಗಂಧ ಬರ್ತ ನೋಡಿ ಸರ್ ಇದು. ಕರ್ನಾಟಕ ರಾಜ್ಯ ಪ್ರಾಣಿ ಯಾನಿ, ಏಷ್ಯನ್ ಆನೆ. ಯಾನಿ ಅಂತಂದ್ರೆ ಏಷ್ಯನ್ ಬರೋದು. ಕರ್ನಾಟಕ ರಾಜ್ಯ ಪಕ್ಷಿ ನೀಲಕಂಠ ಪಕ್ಷಿ ನೋಡ್ರಿ ಇದು. ಕರ್ನಾಟಕ ರಾಜ್ಯ ಚಿಟ್ಟೆ ಬಂತಂತಂದ್ರೆ ಸದರ್ನ್ ಬರ್ಡ್ ವಿಂಗ್ ಬರ್ತ ನೋಡಿ ಸರ್ ಇದು. ಸರ್ ಇತ್ತೀಚಿನ ನಾವು RBI ಏನು ಮಾಡಿ ಅಂತಂದ್ರೆ QSAFE ಅಂತ ಒಂದು ಉಪಕ್ರಮ ಜಾರಿ ಮಾಡಿದ್ರಿ. QSAFE ಉಪಕ್ರಮ ಇದು ಭಾಳ ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ RBI ಜಾರಿ ಮಾಡಿದಂಥ QSAFE ಉಪಕ್ರಮ ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಕೇಳ್ತಾನೆ ರೀ. QSAFE ಉಪಕ್ರಮ ಇದಕ್ಕೆ ಸಂಬಂಧಪಟ್ಟಂತಂದ್ರೆ ಇವು ನಮ್ಮ ಭಾರತದ ಜಗತ್ತೆಲ್ಲ ಕ್ವಾಂಟಮ್ ತಂತ್ರಜ್ಞಾನ ಹಾಕುತ್ತವ್ರಿ. ಈಗ ಅಂದ್ರೆ ಆ ಕ್ವಾಂಟಮ್ ತಂತ್ರಜ್ಞಾನದಿಂದ ಏನೊಂದು ಅನಾವಶ್ಯಕ ಏನು ಬರ್ತಿರ್ತಲ್ರಿ ಅದನ್ನು ತಡೆಗಟ್ಟ ಸಂಬಂಧಪಟ್ಟಂತೆ ಯಾವ ಒಂದು ಉಪಕ್ರಮ ಬರ್ತಂತಂದ್ರೆ QSAFE ಉಪಕ್ರಮ. ಈ QSAFE ಉಪಕ್ರಮನ ಯಾರು ಜಾರಿ ಮಾಡಿರೋ ಕ್ವಶನ್ ಏನಂತಂದ್ರೆ RBI. ಇದ್ರ ಉದ್ದೇಶ ಏನಂತಂದ್ರೆ ಡಿಜಿಟಲ್ ಭದ್ರತಾ ವ್ಯವಸ್ಥೆಗಾಗಿ ಸವಾಲಾಗಿರುವ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನವನ್ನು ಎದುರಿಸಲು. ಅರ್ಥ ಆಯ್ತಿಲ್ರಿ? QSAFE ಉಪಕ್ರಮ ಯಾರು ಮಾಡ್ಯಾರ, RBI. ಉದ್ದೇಶ ಏನಂತ ಕ್ವಶನ್ ಏನಂತಂದ್ರೆ ಕ್ವಾಂಟಮ್ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಒಂದು ಡಿಜಿಟಲ್ ತಂತ್ರಜ್ಞಾನ ವ್ಯವಸ್ಥೆಯನ್ನು ಎದುರಿಸಲು. ಅರ್ಥ ಆಯ್ತಿಲ್ರಿ? ಯಾವ ವ್ಯವಸ್ಥೆ ಅಂತಂದ್ರೆ QSAFE ಅಂತ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ FIFA ವರ್ಲ್ಡ್ ಕಪ್ ಏನಂತಂದ್ರೆ FIFA ವರ್ಲ್ಡ್ ಕಪ್ ಏನು ಮಾಡ್ತಂತಂದ್ರೆ ಇತ್ತೀಚೆಗೆ ಸುದ್ದಿ ಐತ್ರಿ. ಯಾಕಂತಂದ್ರೆ 2020 ನೆಕ್ಸ್ಟ್ ಸ್ಟಾರ್ಟ್ ಆಗ್ತಿ. ಈಗ ಜೂನ್ 11ರಿಂದ ಜುಲೈ 19 FIFA ಮಾಡ್ತಂತಂದ್ರೆ ಈಗ ಎಷ್ಟು ವರ್ಷಕ್ಕೊಮ್ಮೆ ನಡೀತೀವಿ FIFA ವರ್ಲ್ಡ್ ಕಪ್, 4 ವರ್ಷಕ್ಕೊಮ್ಮೆ. FIFA ವರ್ಲ್ಡ್ ಕಪ್ ಪ್ರತಿ 4 ವರ್ಷಕ್ಕೆ ಮಾಡ್ತು ಅಂತಂದ್ರೆ ಈ FIFA ವರ್ಲ್ಡ್ ಕಪ್ ಆತವ ರೀ. 2026 ಎಲ್ಲಿ ಆತಿಥ್ಯ ಕ್ವಶನ್ ಏನಂತಂದ್ರೆ ಅಮೇರಿಕಾ, ಕೆನಡಾ, ಮೆಕ್ಸಿಕೋ. ಅಮೇರಿಕಾ, ಕೆನಡಾ, ಮೆಕ್ಸಿಕೋ ಬರ್ತಾರೆ. 2030 FIFA ಕಪ್ ಆತಿಥ್ಯ ಎಲ್ಲಿ ಅಂತಂದ್ರೆ
2020 2030 ಸ್ಪೇನ್, ಮೊರಕ್ಕೋ, ಪೋರ್ಚುಗಲ್. ಸ್ಪೇನ್, ಮೊರಕ್ಕೋ, ಪೋರ್ಚುಗಲ್ ಇದು 2030 ಇದು. 2034 ಪೀಪಾ ಕೇಳಿದಂತಂದ್ರೆ ಒಂದೇ ಸೌದಿ ಅರೇಬಿಯಾ. 2034 ಅಂತಂದ್ರೆ ಸೌದಿ ಅರೇಬಿಯಾ ಮೊಟ್ಟ ಮೊದಲ ಬಾರಿಗೆ 3 ದೇಶ ಆತಿಥ್ಯ ವಹಿಸ್ಕೊಂತ ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಅದು ಇದು ಕ್ವಶನ್ ಹಿಂಗೆ ಕೇಳ್ತಾನ. ಮೊಟ್ಟ ಮೊದಲ ಬಾರಿಗೆ ಮಾಡ್ತು ಅಂತಂದ್ರೆ 3 ದೇಶಗಳು ಆತಿಥ್ಯ. ಯಾವ ದೇಶ ಅಂತಂದ್ರೆ ಅಮೇರಿಕಾ, ಕೆನಡಾ, ಮೆಕ್ಸಿಕೋ. ನೆಕ್ಸ್ಟ್ ಇದಕ್ಕಿಂತ ಇದರಿಂದ 2 ದೇಶ ಮಾತ್ರ ವಹಿಸ್ಕೊಂಡಿದ್ದು ಯಾವಂತಂದ್ರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಅಂತ ನೋಡ್ರಿ. 2002 ಅರ್ಥ ಆಯ್ತಿಲ್ಲ ಹೇಳಿದ್ ನಾನು. ಈಗ 3 ರಾಷ್ಟ್ರ, ಇದಕ್ಕಿಂತ ಮುಂಚೆ ಎಷ್ಟು ರಾಷ್ಟ್ರ ಅಂತಂದ್ರೆ 2 ರಾಷ್ಟ್ರ ಯಾವಂತಂದ್ರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಹಾಗಾದ್ರೆ ಈ ಪೀಪಾ ವರ್ಲ್ಡ್ ಕಪ್ ಎಷ್ಟನೇ ಆವೃತ್ತಿದು? ಅದು 23ನೇ ಆವೃತ್ತಿದು. ಹಾಗಾದ್ರೆ 2022 22ನೇ ಆವೃತ್ತಿಯಲ್ಲಿ ಆಗಿತ್ತು ರೀ ಕತಾರ್ ರೀ. ಕತಾರ್ ಸರ್ 2022 22ನೇ ಆವೃತ್ತಿಯಲ್ಲಿ ಆಗಿತ್ತು ಅಂತಂದ್ರೆ ಕತಾರ್ ಬರ್ತದೆ ಸರ. ಅಲ್ಲಿ ಯಾವ ಒಂದು ರಾಷ್ಟ್ರ ಗೆಲ್ಲಿತ್ತಿರಲ್ರಿ? ಅರ್ಜೆಂಟೈನಾ. ಸೆಕೆಂಡ್ ಫ್ರಾನ್ಸ್, ಥರ್ಡ್ ಕ್ರೊವೇಷಿಯಾ. ಅರ್ಜೆಂಟೈನಾ 3ನೇ ಸ್ಥಾನಕ್ಕೆ ಇದ್ನಲ್ಲ ಪಾಯಿಪೋಟಿಯಾಗಿ. ಅರ್ಜೆಂಟೈನಾ, ಫ್ರಾನ್ಸು, ಕ್ರೊವೇಷಿಯಾ, ಮೊರಕ್ಕೋ ಸೀರಿಯಲ್ ಇವು. ಅರ್ಜೆಂಟೈನಾ, ಫ್ರಾನ್ಸು, ಕ್ರೊವೇಷಿಯಾ, ಮೊರಕ್ಕೋ ಬರ್ತ ನೋಡ್ರಿ. ನೆಕ್ಸ್ಟ್ ಲಿಯೋನೆಲ್ ಮೆಸ್ಸಿ ಯಾವ ಒಂದು ದೇಶ ಆಟಗಾರ ಇವರು? ಅರ್ಜೆಂಟೈನಾ. ನೆಕ್ಸ್ಟ್ ಅಂತಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಬರ್ತಾರೆ. ಯಾರು? ಪೋರ್ಚುಗಲ್ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಏನು ಮಾಡ್ತಾನೆ ಅಂತಂದ್ರೆ ಮುಂದುವರೆದ ಕ್ವಶನ್ ಏನು ಕೇಳ್ತಾನೆ ಅಂತಂದ್ರೆ ಈ ಒಂದು ಎಷ್ಟು ನಗರಗಳಲ್ಲಿ ನಡೀತಾನೆ ಕ್ವಶನ್ ಕೇಳ್ತಾನೆ. ಇದು ಒಂದು ಪೀಪಾ 2026 ಒಟ್ಟು ಎಷ್ಟು ನಗರ ನಡೀತಂತಂದ್ರೆ 16 ನಗರ ನಡೀತಂತ ನೋಡ್ರಿ. ಎಷ್ಟು ನಗರ ಅಂತಂದ್ರೆ 16 ವಿಭಿನ್ನ ನಗರಗಳ ಕ್ರೀಡಾಂಗಣದಲ್ಲಿ ಜರುಗುತ್ತಂತ ನೋಡಿ ಸರ್ ಇದು. ಇಲ್ಲಿ ಒಟ್ಟು ಎಷ್ಟು ತಂಡ ಭಾಗವಹಿಸ್ತಾನೆ ಕ್ವಶನ್ ಕೇಳ್ತಾನೆ. ಇಲ್ಲಿ ಎಷ್ಟು ಅಂತಂದ್ರೆ ಮೊದಲು 32 ಇತ್ತು, ಇಲ್ಲಿ 48 ಹೆಚ್ಚು ಮಾಡ್ರಿ ನೋಡ್ರಿ. ಒಳ್ಳೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾನೆ, ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. 32ರಿಂದ 48 ನೋಡಿ ಸರ್ ಇದು. ಉದ್ಘಾಟನಾ ಪಂದ್ಯ ಎಲ್ಲಿ ಅಂತ ಕ್ವಶನ್ ಕೇಳ್ತಾನೆ ರೀ. ಉದ್ಘಾಟನಾ ಪಂದ್ಯ ಎಲ್ಲಿ ಅಂತಂದ್ರೆ ಮೆಕ್ಸಿಕೋದ ಐತಿಹಾಸಿಕ ಅಜ್ಟೆಕಾ ಸ್ಟೇಡಿಯಂ ಅಂತ ನೋಡ್ರಿ. ಅಜ್ಟೆಕಾ ಸ್ಟೇಡಿಯಂ ಉದ್ಘಾಟನಾ ಪಂದ್ಯ ಎಲ್ಲಿ ಅಂತ ಹೇಳಿದೆ? ಮೆಕ್ಸಿಕೋದ ಅಜ್ಟೆಕಾ ಸ್ಟೇಡಿಯಂ ಅಂತ ಬರುತ್ತೆ ನೋಡಿ ಸರ್ ಇದು. ಫೈನಲ್ ಪಂದ್ಯ ಎಲ್ಲಿ ಇಡ್ತಂತಂದ್ರೆ ನ್ಯೂಯಾರ್ಕ್ನ ಮೆಟಲೈಫ್ ಸ್ಟೇಡಿಯಂ ಅಂತ ನೋಡ್ರಿ. ಆತಿಥ್ಯ ಪಂದ್ಯ ಎಲ್ರಿ ಸರ? ಮೆಕ್ಸಿಕೋ. ಫೈನಲ್ ಪಂದ್ಯ ಅಮೇರಿಕಾದ ನ್ಯೂಯಾರ್ಕ್ ನಡೀತು ನೋಡಿ ಸರ್, ಅದು ಮೆಟಲೈಫ್ ಸ್ಟೇಡಿಯಂ ಅಂತ ನೋಡಿ ಸರ್ ಇದು. ನೆಕ್ಸ್ಟ್ ಇಷ್ಟು ಅಂತಂದ್ರೆ ಪೀಪಾ ನೋಡ್ರಿ. ಇನ್ನೊಂದ್ಸಲ ಸ್ಪೀಡಾಗಿ ಹೇಳ್ಬಿಡ್ತೀನಿ ರೀ. ಪೀಪಾ ಈ ಸಲ ಆತಿಥ್ಯ ಇಲ್ಲಣ್ಣ ಅಮೇರಿಕಾ, ಕೆನಡಾ, ಮೆಕ್ಸಿಕೋ. ಸ್ಪೀಡ್ ಹೇಳ್ಬಿಡ್ರಿ. ಎಷ್ಟನೇ ಆವೃತ್ತಿ ಅಂತ ಹೇಳಿದೆ? 23ನೇ ಆವೃತ್ತಿ ಅಂತ ಹೇಳಿದಿಲ್ಲಿ. ನೆಕ್ಸ್ಟ್ ಅಂತಂದ್ರೆ ಈ ಪೀಪಾ ಸಂಬಂಧಪಟ್ಟಂತೆ ಮಾಡ್ತು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಏನಂತಂದ್ರೆ 2026 3 ರಾಷ್ಟ್ರಕ್ಕೆ ಪೀಪಾ ಏನಂತ ಎಂಟ್ರಿ ಇಲ್ಲಿ ನಿಷೇಧ ಮಾಡ್ಯಾರ ರಾಷ್ಟ್ರಗಳನ್ನು. ಅರ್ಥ ಆಯ್ತಿಲ್ಲ ಹೇಳಿದ್ ನಾನು. 2026 ಅಂತ 3 ದೇಶಗಳು ನಡೀತವಲ್ಲ, ನೀವು 3 ರಾಷ್ಟ್ರಗಳನ್ನು ಬಹಿಷ್ಕಾರ ಮಾಡಿರಲಿ. ಪರ್ಕ್ ಅಂತ ನೆನ್ಪಿಡ್ರಿ. ಅವಕ್ಕೇನು ಪರ್ಕ್ ಬೀಳಲ್ಲ ಅಂತ ನೆನ್ಪಿಡ್ರಿ. ಪಾಕಿಸ್ತಾನ, ರಷ್ಯಾ, ಕಾಂಗೋ. ಅರ್ಥ ಆಯ್ತಿಲ್ಲ ರೀ. ಅವಕ್ಕೇನು ಪರ್ಕ್ ಬೀಳಲ್ಲ ಅಂದ್ರೆ ಪಾಕಿಸ್ತಾನ, ರಷ್ಯಾ, ಕಾಂಗೋ. ಅಂದರೆ 2026 ಯಾವ ರಾಷ್ಟ್ರಗಳನ್ನು ಹೊರಗಿಟ್ರಂತ ಕ್ವಶನ್ ಏನಂತಂದ್ರೆ ಪಾಕಿಸ್ತಾನ, ರಷ್ಯಾ, ಕಾಂಗೋ ಬರ್ತ ನೋಡಿ ಸರ್. ಪಾಕಿಸ್ತಾನ, ರಷ್ಯಾ, ಕಾಂಗೋ ಬರ್ತ ನೋಡಿ ಸರ್ ಇದು. ಎಷ್ಟು ನಗರಗಳು ನಡೀತು ಅಂತ ಹೇಳಿದೆ ನಾನು? 16 ನಗರ. ಎಷ್ಟು ತಂಡ ಭಾಗಿಸ್ತು ಅಂತ ಹೇಳಿದೆ? 48 ತಂಡ ಭಾಗಿಸ್ತು ಅಂತ ಹೇಳಿದೆ. ಉದ್ಘಾಟನಾ ಪಂದ್ಯ ಎಲ್ಲಿ ಅಂತ ಹೇಳಿದೆ? ಮೆಕ್ಸಿಕೋದ ಅಜ್ಟೆಕಾ ಸ್ಟೇಡಿಯಂ. ಫೈನಲ್ ಪಂದ್ಯ ಎಲ್ಲಿ ಅಂತ ಹೇಳಿದೆ? ನ್ಯೂಯಾರ್ಕ್ ಸರ್. ಅಮೆರಿಕಾದ ನ್ಯೂಯಾರ್ಕ್ದಾಗ ಲೈಫ್ ಅಂತ ಸ್ಟೇಡಿಯಮ್ದಾಗ ನಡೀತು ನೋಡಿ ಸರ್ ಇದು. ನೆಕ್ಸ್ಟ್ ನೋಡ್ರಿ, ಪೀಪಾ ಸ್ಥಾಪನೆ ಆಗಿದ್ದಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಫ್ರಾನ್ಸ್ನ ಪ್ಯಾರಿಸ್ 1904 ಪೀಪಾ ಸ್ಥಾಪನೆ ಆಗುತ್ತೆ. ನಂತರೊಳಗೆ ಏನು ಮಾಡ್ತಾರಂತ ಪೀಪಾ ಹೆಡ್ ಕ್ವಾರ್ಟರ್ಸ್ನ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್. ಇಲ್ಲಿ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ಗೆ ಏನು ಮಾಡ್ತಾರೆ ಅಂತಂದ್ರೆ ಈ ಪೀಪಾನ ಇದು ಮಾಡ್ತಾರೆ. ಈ ಪ್ರಸ್ತುತ ಪೀಪಾದ ಅಧ್ಯಕ್ಷರಾದ್ರೀಗ ಗಿಯಾನೆಲ್ ಸರ್. ಗಿಯಾನೆಲ್ ಅಂತ ಬರ್ತಾನಲ್ರಿ ಯಾರಂತ? ಜಿಯಾನಿ ಇನ್ಫಾಂಟಿನೋ ನೋಡ್ರಿ. ಜಿಯಾನಿ ಇನ್ಫಾಂಟಿನೋ. ಪೀಪಾ ಅಂದ್ರೆ ಏನರ್ಥ ಅಂತಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಬರ್ತದೆ ನೋಡ್ರಿ. ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಬರ್ತದೆ ನೋಡಿ ಸರ. ಎಷ್ಟು ವರ್ಷಕ್ಕೊಮ್ಮೆ ನಡೀತು ಅಂತ ಹೇಳಿದ್ನ ಪೀಪಾ ನಾನು? 4 ವರ್ಷಕ್ಕೊಮ್ಮೆ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಪೀಪಾ ಪುರುಷರ ವಿಶ್ವಕಪ್ ಎಲ್ಲಿ ಹಿಡಿತು ಅಂತ ಕ್ವಶನ್ ಕೇಳ್ತಾನೆ ರೀ. ಉರುಗ್ವೆ ನೋಡ್ರಿ. 1930 ಉರುಗ್ವೆ ಒಳಗೆ ಏನು ಮಾಡ್ತಾ ಅಂತಂದ್ರೆ ಈ ಮೊಟ್ಟ ಮೊದಲ ಬಾರಿಗೆ ಪೀಪಾ ವಿಶ್ವಕಪ್ ಆಯ್ತು ನೋಡ್ರಿ. 1930 ಮೊದಲ ಬಾರಿಗೆ ಮಹಿಳಾ ಪೀಪಾ ವಿಶ್ವಕಪ್ 1991 ಆಯ್ತು ನೋಡ್ರಿ. ಪುರುಷರ ಯಾವ ವರ್ಷ ಆತಂತಿದೆ? 1930. ಮಹಿಳೆಯರ ಯಾವ ವರ್ಷ ಏನು? 1991 ನೋಡಿ ಸರ್ ಇದು. ಈ ಸರ್ ವರ್ಲ್ಡ್ ಬ್ಯಾಂಕ್ನಲ್ಲಿ ಸರ್ ವಿಶ್ವಸಂಸ್ಥೆಯಲ್ಲಿ ಎಷ್ಟು ರಾಷ್ಟ್ರ ಅದಾವೆ ಟೋಟಲ್ ರೀ? 193 ಅದಾವೆ. ಅದಕ್ಕಿಂತ ಏನು ಮಾಡ್ತು ಅಂತಂದ್ರೆ ಈ ಪೀಪಾ ಒಳಗೆ ಒಟ್ಟು 211 ರಾಷ್ಟ್ರ ಸದಸ್ಯತ್ವ ಅಂತ ನೋಡ್ರಿ. ಪೀಪಾ ಒಳಗೆ ಒಟ್ಟು ಎಷ್ಟು ರಾಷ್ಟ್ರಗಳ ಸದಸ್ಯತ್ವ ಬಂತಂತಂದ್ರೆ 211 ಬರ್ತಾವೆ ಸರ್ ಇದು. ಈ ಒಂದು ನೆಕ್ಸ್ಟ್ ಅಂತಂದ್ರೆ 6 ಪ್ರಾದೇಶಿಕ ಒಕ್ಕೂಟ ಕಂಡು ಬರ್ತಾವೆ ನೋಡ್ರಿ. ಇದ್ರ ಪ್ರಾದೇಶಿಕ ಒಕ್ಕೂಟ ಎಷ್ಟು ಕಂಡು ಬರ್ತಾವೆ ಕ್ವಶನ್ ಏನಂತಂದ್ರೆ 6 ಕಂಡು ಬರ್ತಾವೆ ಸರ್ ಇದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ ಏನು ಕೇಳ್ತಾನಂತಂದ್ರೆ ಇತ್ತೀಚೆಗೆ ಪೀಪಾ ಮಾಸ್ಕಾಟ್ ಬಿಸ್ಕಟ್ ಇದು ಮಾಡಿದ್ರು. ಪೀಪಾ ಮಾಸ್ಕಾಟ್ 2026
ಪೀಪಾ ಮಾಸ್ಕಟ್ ಏನು ಮಾಡ್ತಾ ಅಂತಂದ್ರೆ ಇಲ್ಲಿ ಬಿಡುಗಡೆ ಮಾಡಿದ್ರು. ಕೆನಡಾದಿಂದ 2 ಮಾಸ್ಕಟ್ ಬರ್ತಾರೆ, ಟೋಟಲ್ ಮೂರು ದೇಶ ಅಂತ ಹೇಳಿದ್ರಿ ನೀವು. ಕೆನಡಾದಿಂದ ಯಾವ ಬರ್ತು ಅಂತಂದ್ರೆ ಮೇಪಲ್ ಮತ್ತು ಬೇವರ್ ಅಥವಾ ಕಡವೆ. ಕೆನಡಾದಿಂದ ಯಾವ ಅಂತ ಹೇಳಿದೆ, ಮೇಪಲ್ ಮತ್ತು ಕಡವೆ ಅಂತ ನೆನ್ಪಿಡ್ರಿ. ಮೇಪಲ್ ಮತ್ತು ಕಡವೆ ಅಥವಾ ಮ್ಯಾಪಲ್ ಮತ್ತು ಬೇವರ್ ಅಂತ ಬರ್ತಾರೆ. ಇಂಗ್ಲೀಷ್ ನೆನ್ಪಿಟ್ಬಿಡ್ರಿ ಸಾಕು, ಮತ್ತು ಇಂಗ್ಲೀಷ್ನಾಗ ಕೊಡ್ತಿರ್ತಾನೆ ನಾವು. ಮ್ಯಾಪಲ್ ಮತ್ತು ಬೇವರ್ ಅಂತ ಬರ್ತು ನೋಡ್ರಿ. ನೆಕ್ಸ್ಟ್ ಮೆಕ್ಸಿಕೋದಿಂದ, ಈ ಕೆನಡಾದ ಹೇಳಿದ್ದೀನಿ ನಾನು, ಮೆಕ್ಸಿಕೋದಿಂದ ಜಾಯು ಮತ್ತು ಜಾಗುವರ್ ಅಂತ ನೋಡ್ರಿ. ಮೆಕ್ಸಿಕೋದಿಂದ 2 ಮಾಸ್ಕಟ್ ಬರ್ತಾವೆ, ಜಾಯು ಮತ್ತು ಜಾಗುವರ್. ನೆಕ್ಸ್ಟ್ ಅಮೇರಿಕನ್ 2 ಮಾಸ್ಕಟ್ ಬರ್ತಾವೆ, ಕ್ಲಚ್ ಮತ್ತು ಗಿಡುಗ ಅಂತ ನೋಡ್ರಿ. ಅಮೇರಿಕನ್ 2 ಯಾವ ಬರ್ತಾವೆ ರೀ, ಹೇಳ್ಬೇಕಣ, ಕ್ಲಚ್ ಮತ್ತು ಗಿಡುಗ. ಕೆನಡಾದಿಂದ 2 ಯಾವ ಬರ್ತಾವೆ ರೀ, ಮ್ಯಾಪಲ್ ಮತ್ತು ಕಡವೆ, ಬೇವರ್, ಮ್ಯಾಪಲ್ ಮತ್ತು ಕಡವೆ. ಮೆಕ್ಸಿಕೋದಿಂದ 2 ಬರ್ತಾವೆ ಅಂತಿದೆ, ಜಾಗುವರ್ ಮತ್ತು ಅಂತಂದ್ರೆ ಜಾಯು, ಜಾಗುವರ್ ಮತ್ತು ಜಾಯು ನೋಡ್ರಿ. ಇವೆಲ್ಲ ಏನಂತಂದ್ರೆ ಪೀಪಾದ ಮಾಸ್ಕಟ್. ಅರ್ಥ ಆಯ್ತಲ್ರಿ? ಇನ್ನೊಂದ್ಸಲ ಹೇಳ್ಬಿಡ್ರಿ. ಕೆನಡಾದ ಯಾವ ಬರ್ತಾವೆ ರೀ, ಮ್ಯಾಪಲ್ಲಲ್ಲಿ ಮ್ಯಾಪಲ್ ಮತ್ತು ಬೇವರ್ ಒಂದಾತಿ. ಮೆಕ್ಸಿಕೋದಿಂದ ಜಾಯ ಮತ್ತು ಯಾಕಂದ್ರೆ ಜಾಯು ಮತ್ತು ಜಾಗುವರ್. ಅಮೇರಿಕದಿಂದ ಯಾವ್ದ್ರಿ, ಕ್ಲಂಚ್ ಮತ್ತು ಗಿಡುಗ ಬರ್ತಾವೆ ಸರ. ಕ್ಲಂಚ್ ಮತ್ತು ಗಿಡುಗ ಬರ್ತಾವೆ ನೋಡ್ರಿ. ಕ್ಲಂಚ್ ಮತ್ತು ಬಿಡುಗ ಬರ್ತಾವೆ ನೋಡ್ರಿ. ನೆಕ್ಸ್ಟ್ ಅಮೇರಿಕನ್ ಅಂತಂದ್ರೆ ಕ್ಲಚ್ ಮತ್ತು ಗಿಡುಗ. ಇಷ್ಟು ಅಂತಂದ್ರೆ ಪೀಪಾದ್ ನೋಡಿ ಸರ್. ಹಾಗಾದ್ರೆ 2027 ಮಹಿಳಾ ಪೀಪಾ ವಿಶ್ವಕಪ್ ಎಲ್ಲಿ ಇಡ್ತದೆ ರೀ, 2020 ಬ್ರೆಜಿಲ್ ನೋಡ್ರಿ. ಇದು ಭಾಳ ನೆನ್ಪಿಟ್ರಿ, ಯಾಕಂತ ಅದು ಬಿಟ್ಟು ಅದಕ್ಕೆ ಹೇಳ್ತಿರ್ತಾನೆ ಕ್ವಶನ್. 2027 ಮಹಿಳಾ ಪೀಪಾ ವಿಶ್ವಕಪ್ ಎಲ್ಲಿ ಇಡ್ತದೆ ಕ್ವಶನ್ಗೆ ಏನಂತಂದ್ರೆ ಬ್ರೆಜಿಲ್ ನಡೀತು ನೋಡ್ರಿ. ಇದು ಅರ್ಥ ಆಯ್ತಿಲ್ಲ ಸರ್ ಪೀಪಾ ಬಗ್ಗೆ? ಇರ್ತಕ್ಕಂಥ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಸೇವೆ ಸಲ್ಲಿಸ್ತಕ್ಕಂತಂದ್ರೆ ಡಾಗ್ ಯಾಮರ್ ಸಿಲ್ಡ್ ಪದಕ ಭಾಳ ಇಂಪಾರ್ಟೆಂಟ್. ಅದು ಅಂದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕೊಡ ಮಾಡ್ತಕ್ಕಂಥ ಪ್ರಶಸ್ತಿ ಅಂತಂದ್ರೆ ಡಾಗ್ ಹ್ಯಾಮರ್ ಸಿಲ್ಡ್ ಪದಕ. ಡಾಗ್ ಹ್ಯಾಮರ್ ಸಿಲ್ಡ್ ಪದಕ ಇದು ಇತ್ತೀಚೆಗೆ ಯಾರಿಗೆ ಕೊಟ್ರ ಕ್ವಶನ್ಗೆ ಅಂತಂದ್ರೆ ಹರ್ಭಜನ್ ಸಿಂಗ್ ಮತ್ತು ಸುಜಿತಾ ಕುಮಾರ್ ಪ್ರಧಾನ್ ಅಂತ ನೋಡ್ರಿ. ಮತ್ತು ಆ ಕ್ರಿಕೆಟರ್ ಹರ್ಭಜನ್ ಸಿಂಗ್ ಅಲ್ರಿ, ಇವ್ರು ಬೇರೆ ರೀ. ಲಾನ್ಸ್ ಅವಿಲ್ದಾರ್, ಹರ್ಭಜನ್ ಸಿಂಗ್ ಮತ್ತು ಸುಜಿತ್ ಕುಮಾರ್ ಪ್ರಧಾನ್. ಇದು ಅರ್ಥ ಆಯ್ತಿಲ್ರಿ? ಇತ್ತೀಚೆಗೆ ಕೂಡ ಮಾಡ್ತಕ್ಕಂಥ ಡಾಗ್ ಹ್ಯಾಮರ್ ಸಿಲ್ಡ್ ಪದಕ. ಡಾಗ್ ಹ್ಯಾಮರ್ ಸಿಲ್ಡ್ ಪದಕವನ್ನು ಯಾರಿಗೆ ಕೊಟ್ರಂತ ಕ್ವಶನ್ಗೆ ಏನಂತಂದ್ರೆ ಯಾರಿಗೆ ಕೊಟ್ಟಿರ್ದನ? ಹರ್ಭಜನ್ ಸಿಂಗ್. ಇನ್ನೊಬ್ರು ಯಾರಿ? ಸುಬೇದಾರ್ ಸುಜಿತ್ ನೋಡ್ರಿ. ಸುಜಿತ್, ಹರ್ಭಜನ್ ಸಿಂಗ್ ಮತ್ತು ಸುಜಿತ್. ಯಾವೊಂದು ಪದಕ ಅಂತ ಕ್ವಶನ್ಗೆ ಏನಂತಂದ್ರೆ ಡಾಗ್ ಹ್ಯಾಮರ್ ಸಿಲ್ಡ್ ಪದಕ ಯಾರು ಕೊಡ್ತಾರಂತ ಕ್ವಶನ್ಗೆ ಏನಂತಂದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಕೊಡ್ತಾನೆ ಸರ್. ಇದು ಇದಕ್ಕೆ ಸಲ ಕೊಡ್ತಾರೆ ಕ್ವಶನ್ ಕೇಳ್ತಾನೆ. ಯಾವ ಒಂದು ಕ್ಷೇತ್ರ ಕೊಡ್ತಾರೆ ಅಂತಂದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಜಗತ್ತಿನ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಿರುವ ವೀರಮರಣ ಹೊಂದಿರತಕ್ಕಂಥ ಸೇನೆಗಳಿಗೆ ಅಂತಿರೋದು. ಅಂದರೆ ಏನೇ ಒಂದು ಸೇನೆ ಸಂಬಂಧಪಟ್ಟಂತೆ ವೀರಮರಣ ಹೊಂದಿರ್ತಾರಲ್ರಿ, ಅವರಿಗೆ ಕೊಡಮಾಡ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ಡಾಗ್ ಶೀಲ್ಡ್ ಪದಕ. ಇದನ್ನು ಹರ್ಭಜನ್ ಸಿಂಗ್ ಮತ್ತು ಸುಜಿತ್ ಅವ್ರು ಕೊಟ್ರು ನೋಡ್ರಿ. ಅರ್ಥ ಆಯ್ತಲ್ರಿ? ಅದು ಅಂತ ಬ್ಲೂ ಎಲಿಮೆಂಟ್ಸ್ ಅಂತ ಬರ್ತಿರೋದು. ಆಲ್ರೆಡಿ ಕ್ವಶನ್ ಏನು ನೋಡೋದನ್ನು ಬ್ಲೂ ಎಲಿಮೆಂಟ್ಸ್ ಏನಣ್ಣ? ಬ್ಲೂ ಎಲಿಮೆಂಟ್ಸ್ ಅಂತಮ್ಮ ಗಾಡಿ ಯಾಕೆ ನೋಡ್ತಾರಲ್ಲ ಆ ಎಲಿಮೆಂಟ್ಸ್ ಅಲ್ಲ. ಬ್ಲೂ ಎಲಿಮೆಂಟ್ಸ್ ಅಂತಂದ್ರೆ ಏನಣ್ಣ ಬ್ಲೂ ಎಲಿಮೆಂಟ್ಸ್ ಅಂತಂದ್ರೆ? ಇದು ಅಂದ್ರೆ ಅಂತಂದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಸಾಮಾನ್ಯವಾಗಿ ನೀಲಿ ಬಣ್ಣದ ಎಲಿಮೆಂಟ್ಗಳ ಕಾರಣದಿಂದಾಗಿ ಬ್ಲೂ ಎಲಿಮೆಂಟ್ಸ್ ಅಂತ ಕರಿತಾವೆ ನೋಡ್ರಿ. ಅಂದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಅಂತ ಒಂದು ಸಂಸ್ಥೆ ಬರ್ತಾನೆ. ಅಲ್ಲೇನು ಕಾರ್ಯನಿರ್ತಿರ್ತಾರಲ್ಲ ಸರ, ಅವ್ರಿಗೆ ಹಾಕಿನ ನೀಲಿ ಹೆಲ್ಮೆಟ್ ಹಾಕಿರ್ತಾರೆ. ಅವ್ರಿಗೆ ಏನು ಕರಿತಾರೆ ಅಂತಂದ್ರೆ ಬ್ಲೂ ಹೆಲ್ಮೆಟ್ ಅಂತ ಕರಿತೀವಿ ನೋಡ್ರಿ. ಇಷ್ಟು ಅರ್ಥ ಆಯ್ತಿಲ್ರಿ? ಅದು ಇನ್ನೊಂದ್ಸಲ ನಿಮ್ಮ ಕ್ವಶನ್ ಕೇಳಾಗಿ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಯಾರು ಕೊಟ್ರಿ? ಹರ್ಭಜನ್ ಮತ್ತು ಸುಜಿತ್ ನೋಡ್ರಿ. ಯಾರು ಕೊಡ್ತಾರೆ ಅಂತೇನೆ? ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ. ಯಾವೊಂದು ಪ್ರಶಸ್ತಿ ಅಂತಂದ್ರೆ ಪ್ರಶಸ್ತಿ ಡಾಗ್ ಹ್ಯಾಮರ್ ಶೀಲ್ಡ್ ಪದಕ ನೋಡ್ರಿ. ಡಾಗ್ ಹ್ಯಾಮರ್ ಶೀಲ್ಡ್ ಪದಕ ಬರ್ತದೆ ನೋಡಿ ಸರ್. ಇದು ಸರ್ ಇದೊಂದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಯಾವುದು ಅಂತಂದ್ರೆ ಇತ್ತೀಚೆಗೆ ನಮ್ಮ ಭಾರತ ಮತ್ತು UK ಒಂದು ಒಪ್ಪಂದ ಮಾಡ್ಕೊಂಡವ್ರಿ. ಭಾರತ ಮತ್ತು UK ಏನು ಮಾಡಿ ಅಂತಂದ್ರೆ ಒಂದು ಒಪ್ಪಂದ ಮಾಡ್ಕೊಂಡವ. ಯಾವ ಒಪ್ಪಂದ ಅಂತಂದ್ರೆ ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲ್ ಸಪ್ಲೈ ಚೈನ್ಸ್ ಅಬ್ಸರ್ವೇಟರಿ ಅಂತ ನೋಡ್ರಿ. ಕ್ವಶನ್ಗೆ ಕೇಳ್ತಾನೆ, ಇತ್ತೀಚೆಗೆ ಯಾವ 2 ರಾಷ್ಟ್ರಗಳು ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲ್ ಸಪ್ಲೈ ಚೈನ್ಸ್ ಅಬ್ಸರ್ವೇಟರಿಯನ್ನು ಒಪ್ಪಂದ ಮಾಡ್ಕೊತ ಕ್ವಶನ್ಗೆ ಏನಂತಂದ್ರೆ ಭಾರತ ಮತ್ತು UK ಮಾಡ್ಕೊಂಡು. ಅಂದ್ರೆ ಕ್ರಿಟಿಕಲ್ ಮಿನರಲ್ಸ್ ಅಂತ ನೆನಪಿಡ್ರಿ. ಯಾರ್ಯಾರು ಮಾಡ್ಕೊಂಡ್ರೆ ಭಾರತ ಮತ್ತು UK. ಇದ್ರ ಉದ್ದೇಶ ಏನಂತಂದ್ರೆ ಇದು ಕಣ್ಗಾವಲು ಮತ್ತು ದತ್ತಾಂಶ ಆಧಾರಿತ ಸಂಶೋಧನಾ ವೇದಿಕೆ ಆಗಿದೆ. ಅಂದ್ರೆ ಲಿಥಿಯಮ್ಮು, ಕೋಬಾಲ್ಟು, ನಿಕ್ಕಲ್, ಗ್ರಾಫೈಟ್ ಇಂಥ ಅಪರೂಪದ ಭೂಮಿಯ ಧಾತುಗಳನ್ನು ಕ್ರಿಟಿಕಲ್ಸ್ ಮಿನರಲ್ಸ್ ಅಂತ ಅನ್ನಲಾಗ್ತಂತೆ. ಅವನ್ನೇನು ಮಾಡ್ತಾವೆ ಅಂತಂದ್ರೆ ತೆಗೆಯೋದು ಹೊರಗೆ. ಯಾರ್ಯಾರು ಮಾಡ್ಕೊಂಡ್ರೆ ಒಪ್ಪಂದಿದನ
ಭಾರತ ಮತ್ತು UK ಯಾವ ಒಂದು ಒಪ್ಪಂದ ಅಂತಂದ್ರೆ ಕ್ರಿಟಿಕಲ್ ಮಿನರಲ್ಸ್ ಗ್ಲೋಬಲ್ ಸಪ್ಲೈ ಚೈನ್ ಅಂತ ಒಂದು ಒಪ್ಪಂದ ಮಾಡ್ಕೊಂಡವ. ಯಾವಂತ ಖನಿಜಕ್ಕೆ ಏನಂತಂದ್ರೆ ಲಿಥಿಯಮ್ಮು, ಕೋಬಾಲ್ಟು, ನಿಕ್ಕಲ್, ಗ್ರಾಫೈಟು ಇವೆಲ್ಲ ಏನು ಮಾಡ್ತಂತಂದ್ರೆ ಅಲ್ಲಿ ಅಪರೂಪದ ಭೂ ಖನಿಜ ಬರ್ತಲ್ಲ ಸರ, ಅವನ್ನೇನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಂರಕ್ಷಣೆ ಮಾಡೋ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂತಂದ್ರೆ ಭವಿಷ್ಯ ತಂತ್ರಜ್ಞಾನಕ್ಕೆ ಮುಂದೆ ನೆರವಾಗ್ತಂತ ಏನು ಮಾಡ್ತಾರೆ ಅಂತಂದ್ರೆ ಇದು ಸುದ್ದಿಗೆ ಐತೆ ನೋಡಿ ಸರ್. ಇದು ಹಾಗಾದ್ರೆ ಲಿಥಿಯಂ ಟ್ರ್ಯಾಂಗಲ್ ಅಂದರೆ ಯಾವ ಬರ್ತಾವೆ ರೀ? ಲಿಥಿಯಂ ಟ್ರ್ಯಾಂಗಲ್ ABC ಅರ್ಜೆಂಟೈನಾ, ಬೋಲಿವಿಯಾ, ಚಿಲಿ. ಲಿಥಿಯಂ ಟ್ರ್ಯಾಂಗಲ್ ಅಂತ ಕ್ವಶನ್ ಏನಂತಂದ್ರೆ ಅರ್ಜೆಂಟೈನಾ, ಬೋಲಿವಿಯಾ, ಚಿಲಿ ಇದು ಲಿಥಿಯಂ ಟ್ರ್ಯಾಂಗಲ್ ಬರ್ತದೆ ನೋಡ್ರಿ. ಹಾಗಾದ್ರೆ ಭಾರತದೊಳಗೆ ಅತಿ ಹೆಚ್ಚು ಲಿಥಿಯಂ ನಿಕ್ಷೇಪ ಇರ್ತಕ್ಕಂಥ ರಾಜ್ಯ ಯಾವ್ದು ರೀ? ಜಮ್ಮು ಕಾಶ್ಮೀರ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಏನಂತಂದ್ರೆ ಜಮ್ಮು ಕಾಶ್ಮೀರ. 59 ದಶಲಕ್ಷ ಟನ್ ಏನು ಮಾಡ್ತಂತಂದ್ರೆ ಈ ಜಮ್ಮು ಕಾಶ್ಮೀರದ ರಿಯಾಸ್ ಜಿಲ್ಲೆಯ ಸಲಾಲ್ ಗ್ರಾಮ ಅಂತ ಒಂದು ಪ್ಲೇಸ್ ಕಂಡು ಬರ್ತಾರೆ. ಅಲ್ಲಿ ಏನು ಮಾಡ್ತಂತ ಲಿಥಿಯಮ್ ಕಂಡು ಬರ್ತದೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಥಿಯಂ ಎಲ್ಲಿ ಪತ್ತೆ ಆಗುತ್ತೆ ರೀ? ಮಂಡ್ಯ ಸರ್. ಮಂಡ್ಯ ಶ್ರೀರಂಗಪಟ್ಟಣದ ಅಲ್ಲಾಪಟ್ಟಣ ಅಂತ ಗ್ರಾಮ ಬರ್ತದೆ ರೀ. ಅಲ್ಲಾಪಟ್ಟಣ ಎಂಬ ಗ್ರಾಮದಲ್ಲಿ ಏನು ಮಾಡ್ತಂತಂದ್ರೆ ಲಿಥಿಯಮ್ ಪತ್ತೆ ಆಗುತ್ತೆ. ಮತ್ತು ಮಂಡ್ಯ ಬಿಟ್ಟರೆ ಎಲ್ಲಿ ಪತ್ತೆ ಆಗಿದೆ ಅಂತಂದ್ರೆ ನಮ್ಮ ಯಾದಗಿರಿ ನೋಡ್ರಿ. ಮಂಡ್ಯ ಬಿಟ್ರೆ ನಮ್ಮ ಲಿಥಿಯಂ ಎಲ್ಲಿ ಪತ್ತೆ ಆಗಿದೆ ಅಂತಂದ್ರೆ ಯಾದಗಿರಿ ಪತ್ತೆ ಆಗಿದೆ ನೋಡ್ರಿ. ಯಾದಗಿರಿಯ ಗೋಗಿ ಎದಕ್ಕೆ ಫೇಮಸ್ ರೀ? ಯುರೇನಿಯಂ. ಯಾದಗಿರಿಯ ಗೋಗಿ ಅಂತಂದ್ರೆ ಯುರೇನಿಯಂ ಬರ್ತದೆ ನೋಡಿ ಸರ್. ಇದು ಸೂಪರ್ ಬಂದ್ ಮಾಡಿ ಸ್ವಲ್ಪ ಇಲ್ಲಿ ನೋಡ್ರಿ. ರಾಷ್ಟ್ರೀಯ ಹಿಂದುಳಿದ ವರ್ಗ ಇದು ಏಪ್ರಿಲ್ ತಿಂಗಳ ಮ್ಯಾಗ್ಝಿನ್ ಅದು. ಇದೊಂದು 20 ಪೇಜ್ ಹೇಳ್ತೀನಿ. ಅದು ಮೇ ತಿಂಗಳೊಂದು 20 ಪೇಜ್ ಹೇಳ್ತೀನಿ. ಮುಗಿಸ್ಬಿಡಮ್ರಿ ಎರಡು. ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಗೆ ಯಾರು ನೇಮಕಾರ್ರಿ? ಸಾಧ್ವಿ ನಿರಂಜನ್ ಜ್ಯೋತಿ. ನೆಕ್ಸ್ಟ್ 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿ ವೈರಮುತ್ತು. ಎಷ್ಟನೇ ಸಾಹಿತಿ ಇವರು? 60ನೇದು. ಮಾನ್ಯ ಕ್ವಿಜ್ನ ಗ್ರೂಪ್ ಎಷ್ಟು ಹಾಕಿದ್ರಿ ಎಲ್ಲರೂ? ಅದನ್ನ ಕರೆಕ್ಟಾಗಿ 59 ಅಂತ ಹಾಕಿರಿ ಎಲ್ಲರಲ್ಲಿ. ನೆಕ್ಸ್ಟ್ 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಸುದರ್ಶನ್ ಪಾಟ್ನಾಯಕ್. ಅಂದರೆ ಈ ಜನಗಣತಿಯ ರಾಯಭಾರಿ ಇತ್ತೀಚೆಗೆ ಯಾರು ನೇಮಕಾರ ಅಂತಂದ್ರೆ ಸುದರ್ಶನ್ ಪಾಟ್ನಾಯಕ್. ಭೀಮಾ ಆ್ಯಪ್ನ ರಾಯಭಾರಿ ಮಹೇಂದ್ರ ಸಿಂಗ್ ಧೋನಿ. ನೆಕ್ಸ್ಟ್ ಯಾವುದು? ಬೆಮಲ್ ಅಲ್ಲ ಸರ್, ಬೆಮಲ್ ಕಂಪ್ನಿದು ಸುಧಾರಾಣಿ. ಬೆಮಲ್ ಅಂತ ಒಂದು ಕಂಪ್ನಿ ಬರ್ತಲ್ಲ ಸರ್, ಹಾಲು ಒಕ್ಕೂಟದ್ದು. ಇದು ಸುಧಾರಾಣಿ. ಮೈಸೂರು ಶಾಂಡಲ್ ಸೋಪು ತಮ್ಮಣ್ಣ ಬಾಟೆ ನೋಡಿ ಸರ್. ಮೈಸೂರು ಶಾಂಡಲ್ ಸೋಪ್ ಅಂತಂದ್ರೆ ತಮ್ಮಣ್ಣ ಬಾಟೆ ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ನೇಪಾಳದ ಪ್ರಧಾನಿಯಾಗಿ ಪ್ರಮಾಣ ವಚನ ಬಾಲೇಂದ್ರ ಶಾ, ರಾಷ್ಟ್ರೀಯ ಸ್ವತಂತ್ರ ಪಕ್ಷ. ನೆಕ್ಸ್ಟ್ ಭೀಮಾ ಆ್ಯಪ್ ಧ್ವನಿ ಆಯ್ತು ರೀ. ಮ್ಯಾನ್ಮಾರ್ನ ಸೇನಾ ಮುಖ್ಯಸ್ಥ ಮತ್ತು ಮ್ಯಾನ್ಮಾರ್ನ ದೇಶದ ಅಧ್ಯಕ್ಷರಿಗೆ ಯಾರು ನೇಮಕಾರ ಅಂತ್ರಿ? ಏನಂತಂದ್ರೆ ಮೀನ್ ನಮ್ಮ ಕಾಪಿರೇಟ್ ನಮ್ಮ ಯಾಕ್ರಿ ಆಯ್ತು ನಾವು. ನೆಕ್ಸ್ಟ್ ನೋಡ್ರಿ, ವಿಶ್ವ ಆರ್ಚರಿ ವರ್ಷದ ಪ್ಯಾರಾ ಆರ್ಚರ್ ಗೌರವ ಯಾರು ಕೊಡೋಣ ಅಂತಂದ್ರೆ ಶೀತಲ ದೇವಿ ನೋಡ್ರಿ. ಇಷ್ಟ ಅರ್ಥ ಆಯ್ತಿಲ್ರಿ ನಾನು ಹೇಳಿದ್ದು. ಇತ್ತೀಚೆಗೆ ಶೀತಲ ದೇವ್ರು ಒಬ್ರು ದಾಖಲೆ ಮುರಿದ್ರು. ಯಾರು ಮುರಿದ್ರು? ಪಾಯಲ್ ನಾಗ. ಯಾರಂತಂದ್ರೆ ಪಾಯಲ್ ನಾಗ. ಯಾರು ಇದ್ದಾರೆ ಇವರು? ಒಡಿಶಾ ಬರುತ್ತೆ ನೋಡಿ ಸರ್ ಇದು. ಇತ್ತೀಚೆಗೆ CSK ಆಲ್ ಆಫ್ ಫೇಮ್ ಗೌರವ ಹೇಡನ್ ಮತ್ತು ರೆನಾ ನೋಡ್ರಿ. ಮ್ಯಾಥೋ ಎಡನ್ ಅಲ್ರಿ ಇವರು. ಮ್ಯಾಥೋ ಎಡನ್ ಮತ್ತು ಸುರೇಶ್ ರೈನಾ ಇತ್ತೀಚೆಗೆ ಅಂತ CSK ಆಲ್ ಆಫ್ ಫೇಮ್ ಗೌರವ. ಗಣಿತದ ನೋಬೆಲ್ ಅಂತ ಖ್ಯಾತಿ ಅದ ಅಬೆಲ್ ಅವಾರ್ಡ್ ಯಾರು ಕೊಟ್ರಿ? ಜರ್ಮನಿಯ ಗಣಿತಶಾಸ್ತ್ರಜ್ಞ ಗರ್ಡೆ ಪಾಲ್ಟಿಂಗ್ ಅಂತ ನೋಡ್ರಿ. ಗರ್ಡ್ ಪಾಲ್ಟಿಂಗ್. ಅಬೆಲ್ ಅವಾರ್ಡನ್ನು ಯಾರಿಗೆ ಕೊಟ್ರಿ ಅಂತಂದ್ರೆ ಗರ್ಡ್ ಪಾಲ್ಟಿಂಗ್ ಅವ್ರು ಕೊಟ್ಟು ನೋಡ್ರಿ. ನೆಕ್ಸ್ಟು 2026ರ ವಿಶ್ವ ಆಹಾರ ಪ್ರಶಸ್ತಿ ಉಬ್ಬು ನೆದರ್ಲ್ಯಾಂಡಿನ ಉಬ್ಬು ಲೇಲಿ ವೆಲ್ಡ್ ಅಂತ ನೋಡ್ರಿ. ನೆದರ್ಲ್ಯಾಂಡಿನ ಉಬ್ಬು ಲೇಲಿ ವೆಲ್ಡ್ ಬರುತ್ತೆ ನೋಡ್ರಿ. ಇತ್ತೀಚೆಗೆ ಆಸ್ಕರ್ ಅವಾರ್ಡು. ಇತ್ತೀಚೆಗೆ 2026ರ ಆಸ್ಕರ್ ಅವಾರ್ಡ್ ಯಾವ ಒಂದು ಅತ್ಯುತ್ತಮ ಚಿತ್ರ? ಒನ್ ಬ್ಯಾಟಲ್ ಆಫ್ ಅನದರ್ ಅಂತ ಒಂದು ಚಿತ್ರ ಬರ್ತಾನೆ. ಒನ್ ಬ್ಯಾಟಲ್ ಆಫ್ ಅನದರ್ ಚಿತ್ರ. ಈ ಒನ್ ಬ್ಯಾಟಲ್ ಆಫ್ ಅನದರ್ ಚಿತ್ರ ಎಷ್ಟು ವಿಭಾಗದಾಗ ಪ್ರಶಸ್ತಿ ಪಡೆದಂಗೆ ಕ್ವಶನ್ ಅಂತಂದ್ರೆ 6 ವಿಭಾಗ ನೋಡ್ರಿ. ಒನ್ ಬ್ಯಾಟಲ್ ಆಫ್ ಅನದರ್ ಒಟ್ಟು 6 ವಿಭಾಗ ಏನು ಮಾಡ್ತಂತಂದ್ರೆ ಪ್ರಶಸ್ತಿ ಗೆಲ್ತ ನೋಡಿ ಸರ್ ಇದು. ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದ್ರೆ ದೇಶದ ಮೊದಲ ದಯಾಮರಣ ಪ್ರಕರಣ ಉತ್ತರ ಪ್ರದೇಶದ ಹರೀಶ್ ರಾಣಾ ನೋಡ್ರಿ. ಇವು ಡೈರೆಕ್ಟ್ ಹೀಗೆ ಹರೀಶ್ ರಾಣಾ ಅವರು ಯಾವ ರಾಜ್ಯದ ಕ್ವಶನ್ ಏನಂತಂದ್ರೆ ಉತ್ತರ ಪ್ರದೇಶ ಬರ್ತ ನೋಡ್ರಿ. ಇತ್ತೀಚೆಗೆ 2027 ಜನಗಣತಿ ಮಾಡ್ತಾನೆ. 16ನೇ ಜನಗಣತಿ 2027ಕ್ಕೆ 2026ಗೆ ಸ್ಟಾರ್ಟ್ ಮಾಡ್ತಾರೆ ಈಗ. ಅಂದ್ರೆ ಈಶಾನ್ಯ ಏನಂತ ಹಿಮಾಲಯ ಏನು ಗುಡ್ಡಗಾಡು ಕೇಂದ್ರಾಡಳಿತ ಪ್ರದೇಶ ರಾಜ್ಯ ಏನು ಕಂಡು ಬರ್ತಾರಲ್ಲ ಅಲ್ಲಿ ಜನಸಂಖ್ಯೆ ಜನಗಣತಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮ್ಮ ಈ ಕಡೆ ಈ ಆಲ್ಮೋಸ್ಟ್ ಈ ಕಡೆ ಎಲ್ಲ ರಾಜ್ಯಕ್ಕೆ ಯಾವಾಗ ಅಂತಂದ್ರೆ 2027ಕ್ಕೆ ಮಾಡ್ತಾರೆ. ಎಷ್ಟನೇ ಜನಗಣತಿ ಅನ್ನೋದು? 16ನೇ ಜನಗಣತಿ. ರಾಯಭಾರಿ ಯಾರು ಅಂತ ನಾನು ಸುದರ್ಶನ್ ಪಾಟ್ನಾಯಕ್ ಬರ್ತ ನೋಡ್ರಿ. ಇಲ್ಲಿ ಎರಡು ಏನು ಮಾಡ್ತಾನೆ ಅಂತಂದ್ರೆ 2 ಮಾಸ್ಕಟ್ ಬರ್ತಾವಲ್ಲಿ ಜನಗಣತಿ ಸಂಬಂಧಪಟ್ಟಂತೆ. ಯಾವ್ರಿ? ಪ್ರಗತಿ ಮತ್ತು ವಿಕಾಸ. ವಿಕಾಸ ಯಾರಿಗಿದು? ಗಣಮಕ್ಕಳಿಗೆ ಕೊಡಿ. ವಿಕಾಸ ಗಣಮಕ್ಳದು. ವಿಕಾಸ ಅಂತಂದ್ರೆ ಗಣಮಕ್ಳಿಗೆ, ಪ್ರಗತಿ ಹೆಣ್ಣುಮಕ್ಳು ಮಹಿಳೆಯರು ಸಂಬಂಧಪಡ್ತ ನೋಡ್ರಿ. ವಿಕಾಸ ಅಂತಂದ್ರೆ ಪುರುಷರಿಗೆ, ಪ್ರಗತಿ ಅಂತಂದ್ರೆ ಮಹಿಳೆಯರು ಸಂಬಂಧಪಡ್ತ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಭಾರತ ನಕ್ಸಲ್ ಮುಕ್ತ ದೇಶ ಆಯ್ತಣ್ಣ.
ನಕ್ಸಲ್ ಮುಕ್ತ ಯಾವ ವರ್ಷ ಆಯ್ತು ಅಂತಂದ್ರೆ 2026 ಮಾರ್ಚ್ 31 ನೋಡ್ರಿ ಡೇಟಕ್ಕೆ ಎತ್ತಿರ್ತಾನೆ ರೀ ಅವ 2026 ಮಾರ್ಚ್ 31ಕ್ಕೆ ಏನು ಮಾಡ್ತಂತಂದ್ರೆ ನಮ್ಮ ಭಾರತ ನಕ್ಸಲ್ ಮುಕ್ತ ಅಂತ ನೋಡ್ರಿ. ಆಗ ನಕ್ಸಲ್ ಮುಕ್ತ ಮೊಟ್ಟ ಮೊದಲ ಬಾರಿಗೆ ಆದಂಥ ರಾಜ್ಯ ಅದಂತಂದ್ರೆ ನಮ್ಮ ಕರ್ನಾಟಕ ಸರ್. 2025 ಅಲ್ರಿ 2027 ನಮ್ಮ ಕರ್ನಾಟಕ ನಕ್ಸಲ್ ಮುಕ್ತ ಆಗುತ್ತೆ. ಈ ನಕ್ಸಲ್ ಒಂದು ಪ್ಲೇಸ್ ಇಲ್ಕೊಂಬರ್ತಂತಂದ್ರೆ ಪಶ್ಚಿಮ ಬಂಗಾಳ. ಈ ಪಶ್ಚಿಮ ಬಂಗಾಳಲ್ಲಿ ಏನು ಮಾಡ್ತಂತಂದ್ರೆ ಒಂದು ಅಲ್ಲಿ ಜಮೀನ್ದಾರ ನೀತಿ ಸಂಬಂಧಪಟ್ಟಂತೆ ಏನು ಮಾಡ್ತಂದ್ರೆ ನಕ್ಸಲಿಸಮ್ ಹೋರಾಟ ಆರಂಭ ಆಗುತ್ತೆ. ಅಲ್ಲಿ ಯಾವ ವರ್ಷ ಆರಂಭ ಆಗುತ್ತೆ ಅಲ್ಲಿ 1967 ನೋಡ್ರಿ. ಪಶ್ಚಿಮ ಬಂಗಾಳದಲ್ಲಿ ನಕ್ಸಲಿಸಮ್ ಹೋರಾಟ ಆರಂಭ ಆಗಿದ್ದು ಯಾವ ವರ್ಷ ಅಂತಂದ್ರೆ 1967 ಬರುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಇತ್ತೀಚೆಗೆ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ 1ನೇ ಹಂತ ಉದ್ಘಾಟನೆ ಅಂತ ನೋಡ್ರಿ. ಹಾಗಾದ್ರೆ ಇತ್ತೀಚೆಗೆ ಅಂದ್ರೆ ನೋಯ್ಡಾದಲ್ಲಿ ದೊಡ್ಡ ಮಾಡಕೊಂತಾರೆ 1ನೇ ಹಂತ 2ನೇ ಹಂತ 3ನೇ ಹಂತ ಬರ್ತಿರ್ತಾವೆ. ಇತ್ತೀಚೆಗೆ ಏನು ಮಾಡಿದೆ ಅಂತಂದ್ರೆ ಇಲ್ಲಿ 1ನೇ ಹಂತವನ್ನು ಏನು ಮಾಡುತ್ತೆ ಅಂತಂದ್ರೆ ಉದ್ಘಾಟನೆ ಮಾಡಿದೆ ನೋಡ್ರಿ. ಹಾಗಾದ್ರೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟಣ್ಣ? 37. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ಕಂಡು ಅಂತಂದ್ರೆ 37ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ್ದು ಕ್ವಶನ್ ಕೇಳ್ತಾನ. ಮಧುರೈ ನೋಡ್ರಿ. 37ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ್ದಂತಂದ್ರೆ ಮಧುರೈ ಬರುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಅಂತಂದ್ರೆ ಇತ್ತೀಚೆಗೆ ಏನಂತಂದ್ರೆ ವಿಶ್ವ ಸಂತೋಷ ಸೂಚ್ಯಾಂಕ ವರದಿ. ವಿಶ್ವ ಸಂತೋಷ ಸೂಚ್ಯಾಂಕ ಎಷ್ಟನೇ ಸ್ಥಾನ ರೀ ಭಾರತ? 116. 118 ಇತ್ತು, 116ಕ್ಕೆ ಬಂತು. ಸ್ವಲ್ಪ ನಕ್ಕಂತದೀವಲ್ಲ, ಅದಕ್ಕೆ ಏನಂತಂದರೆ 116ಕ್ಕೆ ಬಂತು ಭಾರತ ಸಂತೋಷ ಸೂಚ್ಯಾಂಕ ಒಳಗೆ. ಈ ಸಂತೋಷ ಸೂಚ್ಯಾಂಕ ಸಂಬಂಧಪಟ್ಟಂತೆ ಈ ಅತಿ ಹೆಚ್ಚು ಯಾವ ಒಂದು ದೇಶ ಐತ್ರಿ ಸಂತೋಷ ಸೂಚ್ಯಾಂಕದಲ್ಲಿ? ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಡೆನ್ಮಾರ್ಕ್. 3 ಪ್ಲೇಸ್ SDA ಕ್ವಶನ್ ಸೀರಿಯಲ್ ಕ್ವಶನ್ ಕೇಳ್ಕೊಂಡ್ರು. ಯಾವ ಬರ್ತು ಅಂತಂದ್ರೆ ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಡೆನ್ಮಾರ್ಕ್ ಇವೇನು ಮಾಡ್ತು ಅಂತಂದ್ರೆ ಸಂತೋಷ ಸೂಚ್ಯಾಂಕದಲ್ಲಿ ಬಂತು ಅತ್ಯುತ್ತಮ ಸ್ಥಾನ ಇರ್ತಕ್ಕಂಥ 3 ದೇಶಗಳು ಬರ್ತಾವೆ ನೋಡ್ರಿ. ಹಾಗಾದ್ರೆ ಈ ಸಂತೋಷ ಸೂಚ್ಯಾಂಕದಲ್ಲಿ ಕೊನೆಯ ಸ್ಥಾನ ಯಾವ್ದು ಬರುತ್ತೆ ಅಂತಂದ್ರೆ ಅಫ್ಘಾನಿಸ್ತಾನ ನೋಡ್ರಿ. ಸಂತೋಷ ಸೂಚ್ಯಾಂಕದಲ್ಲಿ ಕೊನೆಯ ಸ್ಥಾನ ಅಂತಂದ್ರೆ 147 ಸರ್. 147 ಸ್ಥಾನ ಅಫ್ಘಾನಿಸ್ತಾನ ಬರುತ್ತೆ ನೋಡ್ರಿ. ಹಾಗಾದ್ರೆ ವಿಶ್ವ ಪತ್ರಿಕೆ ಸೂಚ್ಯಾಂಕ ಎಷ್ಟನೇ ಸ್ಥಾನ ರೀ ಭಾರತ? 157. ಇವೆಲ್ಲ ಕಾಲಂಡ್ರಮ್ ಕ್ವಶನ್ ಕೇಳ್ತಿರ್ತಾನೆ ರೀ. ವಿಶ್ವ ಪತ್ರಿಕಾ ಸೂಚ್ಯಾಂಕದೊಳಗೆ ನಮ್ಮ ಭಾರತ ಎಷ್ಟು ಸ್ಥಾನ ಇತ್ತು ಅಂತಂದ್ರೆ 157 ಸ್ಥಾನ ಐತಿ. ಎನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕ 75. ಕರೆಕ್ಟ್ ಅಲ್ರಿ? ಎಕ್ಸಾಮ್ ಬಿಡ್ತೀನಿ ಇನ್ನೊಂದ್ಸಲ ಒಳಗೆ ಬಿಡುಗಡೆ ಆಗ್ತದೆ. ಎನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದೊಳಗೆ ನಮ್ಮ ಭಾರತ ಎಷ್ಟು ಸ್ಥಾನ ಇತ್ತು ಅಂತಂದ್ರೆ 75. ಇಲ್ಲ ಸರ್ 80 75 ಐತಿ ರೀ. 80 ರೀ 75 ಐತಿ. ಮುಂದೆ ಎಕ್ಸಾಮ್ ಬರ್ತಿಲ್ಲ ಒಂದ್ಸಲ ಆಗುತ್ತೆ ರೀ. ನೆಕ್ಸ್ಟ್ ಏನಂತಂದ್ರೆ ಇತ್ತೀಚೆಗೆ ಏನಂತಂದ್ರೆ ಭಾರತ ಅರಣ್ಯ ಸ್ಥಾನ ಎಷ್ಟೇ ಸ್ಥಾನ ಐತ್ರಿ? ಭಾರತ ಅರಣ್ಯದೊಳಗೆ ಎಷ್ಟನೇ ಸ್ಥಾನ ಐತ್ರಿ? 10 ಎತ್ತಿಗೆ 9 ಪ್ರೆಸೆಂಟಿಗೆ 9ನೇ ಸ್ಥಾನ ಐತ್ರಿ. ಪ್ರಸ್ತುತ ಭಾರತ ಅರಣ್ಯದೊಳಗೆ ಎಷ್ಟನೇ ಸ್ಥಾನ ಐತಿ ಅಂತಂದ್ರೆ 9ನೇ ಸ್ಥಾನ ಐತಿ ನೋಡ್ರಿ. ವಿಶ್ವ ಆರ್ಥಿಕತೆಯಲ್ಲಿ ಭಾರತ ಎಷ್ಟು ಸ್ಥಾನ ಐತ್ರಿ? GDP ಒಳಗೆ ಭಾರತ ಎಷ್ಟು ಸ್ಥಾನ ಐತಿ? ಪ್ರಸ್ತುತ 6 ಐತ್ರಿ. ಭಾರತ ಪ್ರಸ್ತುತ GDPಯಲ್ಲಿ ಎಷ್ಟನೇ ಸ್ಥಾನ ಐತಿ ಅಂತಂದ್ರೆ 6ನೇ. ಕರೆಕ್ಟ್ 6ನೇ ಸ್ಥಾನ ಐತಿ ಪ್ರಸ್ತುತ GDP. ನೆಕ್ಸ್ಟ್ ನಾವೀನ್ಯತೆ ಸೂಚ್ಯಾಂಕದಲ್ಲಿ ಭಾರತ ಎಷ್ಟು ಸ್ಥಾನ ಐತ್ರಿ? ನಾವೀನ್ಯತೆ 38 ಅಲ್ಲ ಸರ್, 38ನೇ ಸ್ಥಾನ ನೋಡ್ರಿ. ನಾವೀನ್ಯತೆ ಒಳಗೆ ಭಾರತ ಎಷ್ಟು ಸ್ಥಾನ ಐತಿ ಅಂತಂದ್ರೆ 38 ಐತಿ ನೋಡಿ ಸರ್. ಇದು ನೆಕ್ಸ್ಟ್ ಈ ಬೌದ್ಧಿಕ ಆಸ್ತಿ ಹಕ್ಕು ಎಷ್ಟು ಸ್ಥಾನ ಭಾರತ? ಬೌದ್ಧಿಕ ಆಸ್ತಿ ಹಕ್ಕು ನೋಡ್ರಿ ಒಂದ್ಸಲ ಅದನ್ನೊಂದು. ಬೌದ್ಧಿಕ ಆಸ್ತಿ ಹಕ್ಕು ಅದು 38 ಐತ್ರಿ. ಅದನ್ನು 38 ಐತಿ ನೋಡ್ರಿ ಬೌದ್ಧಿಕ ಆಸ್ತಿ ಹಕ್ಕು. ನೆಕ್ಸ್ಟ್ ಬಿಡ್ರಿ ಅದನ್ನು. ನೆಕ್ಸ್ಟ್ ಇತ್ತೀಚೆಗೆ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ಇಲ್ಲಾದ್ರೂ ಇವು ಛತ್ತೀಸ್ಗಢ ನೋಡ್ರಿ. ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ಅಂತಂದ್ರೆ ಛತ್ತೀಸ್ಗಢ ಅದು ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಯಾರು ಚಾಂಪಿಯನ್ ಆದ್ರೆ ಇಲ್ಲಿ ಖೇಲೋ ಇಂಡಿಯಾ ಬುಡಕಟ್ಟು ಒಳಗೆ? ನಮ್ಮ ಕರ್ನಾಟಕ ನೋಡ್ರಿ. ಖೇಲೋ ಇಂಡಿಯಾ ಬುಡಕಟ್ಟು ಚಾಂಪಿಯನ್ ಯಾರು ಅಂತಂದ್ರೆ ನಮ್ಮ ಕರ್ನಾಟಕ ಮಾಡ್ತಂತಂದ್ರೆ ಇಲ್ಲಿ ಚಾಂಪಿಯನ್ ಆಗುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಮೊಟ್ಟ ಮೊದಲ ಬಾರಿಗೆ ಮಾಡ್ತಂತಂದ್ರೆ ವಿಶ್ವ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಮನೆ 2 ಸರ್ ಕ್ಲಾಸ್ ಮಾಡಿದ್ನಾಗ ಪಂಜಾಬ್ ಕ್ವಶನ್ ಪೇಪರ್ದಾಗ ಈ ಕ್ವಶನ್ ಆಗಿತ್ತು ಅಂತ ಹೇಳಿದ್ರಲ್ರಿ. ಇದೇ ನೋಡ್ರಿ ಅದು ವಿಶ್ವ ಒಳಾಂಗಣ ಅಥ್ಲೆಟಿಕ್ಸ್ 2028ಕ್ಕೆ ಚಾಂಪಿಯನ್ಶಿಪ್ ಎಲ್ಲಿ ಆತಂತಂದ್ರೆ ಒಡಿಶಾ ನೋಡ್ರಿ. ಒಳಾಂಗಣ ಎಲ್ಲಾಗಿತ್ತು ಅಂತಂದ್ರೆ ಒಡಿಶಾದಾಗ ಆಯ್ತು ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಪಾವತಿ ಮಿಷನ್ 2028 ಎಲ್ಲಿ ಆಯ್ತು ರೀ ಇದು? ಸರ್ ಯಾರು ಘೋಷಣೆ ಮಾಡಿರೋದನ್ನ? RBI ನೋಡ್ರಿ. ಇತ್ತೀಚೆಗೆ ಪಾವತಿ ಮಿಷನ್, ಸಕ್ಷಮ ಅಭಿಯಾನ, ಅಗಳೊಂದು ಹೇಳಿದ್ರೆ ಕ್ಯೂ ಸೇಫು, ಇವು ಎಲ್ಲ ಯಾರು ಘೋಷಣೆ ಮಾಡ್ಯಾರಂತ ಇತ್ತೀಚೆಗೆ ಅಂತಂದ್ರೆ RBI ಮಾಡ್ಯಾರ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಐತಲ್ರಿ ಆರ್ಮುಜಾ ಜಲಸಂಧಿಯ ಇಂಧನ ಹಡಗುಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆಯಿಂದ ಯಾವೊಂದು ಆಪರೇಷನ್ ಅಂತ್ರಿ? ಆಪರೇಷನ್ ಊರ್ಜಾ ಸುರಕ್ಷಾ ಅಂತ ಬರ್ತದೆ. ಭಾರತೀಯ ನೌಕಾಪಡೆ ಮಾಡ್ತೇವೆ ಆಪರೇಷನ್ ಊರ್ಜಾ ಸುರಕ್ಷಾ ಅಂತ ಬರ್ತದೆ ನೋಡ್ರಿ. ಇಲ್ಲಿ ಜಲಜೀವನ್ ಮಿಷನ್ ಬರ್ತ್ರಿ. JJM ಜಲಜೀವನ್ ಮಿಷನ್. ಈ ಜಲಜೀವನ್ ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು 2019 ಜಲಜೀವನ್ ಮಿಷನ್ ಸ್ಟಾರ್ಟ್ ಆಗುತ್ತೆ.
ಇದನ್ನ ಏನು ಮಾಡ್ಯಾರ ಮತ್ತೆ ವಿಸ್ತರಣೆ ಮಾಡ್ಯಾರ. ಈಗ 2028 ಡಿಸೆಂಬರ್ ನೋಡಿರಿ, 2028 ಡಿಸೆಂಬರ್. ನೀ ಹೇಳೋದಂತಂದ್ರೆ ಇತ್ತೀಚೆಗೆ ಅಂತಂದ್ರೆ PM ಸ್ವನಿಧಿ ಇದನ್ನ 2030 ಏನಂತ ಮಾರ್ಚ್ 30 ಸರ್. PM ಸ್ವನಿಧಿ 2020 ಬರ್ತದೆ. CDB ಬ್ಯಾಂಕಿನ ಸಂಬಂಧಪಡ್ತದೆ. ಈ PM ಸ್ವನಿಧಿನ ಇತ್ತೀಚೆಗೆ ಎಲ್ಲಿಗೆ ವಿಸ್ತರಣೆ ಮಾಡ್ಯಾರ ಅಂತ ಕ್ವಶನ್ ಏನಂತಂದ್ರೆ 2030 ಮಾರ್ಚ್ 30 ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ನೌಕಾಪಡೆಗೆ ಸೇರ್ಪಡೆಗೊಂಡಂಥ 3ನೇ ಪರಮಾಣು ಚಾಲಿತ ಸ್ವದೇಶಿ ಸಬ್ಮೆರಿನ್ INS ಹರಿದಮನ್ ನೋಡ್ರಿ. ಹರಿಯಂತ, ಹರಿಘಾಟ್, ಹರಿದಮನ್, ಹರಿಸುಧನ್, ಒಟ್ಟು 4 ನೋಡ್ರಿ. ಹರಿಯಂತ, ಹರಿಘಾಟ್, ಹರಿದಮನ್, ಹರಿಸುಧನ್ ಇವು ಎಲ್ಲ ಏನಂತಂದ್ರೆ ನೌಕಾಪಡೆ ಸೇರ್ಪಡೆಗೊಂಡಂಥ 3ನೇ ಪರಮಾಣು ಚಾಲಿತ ಸ್ವದೇಶಿ ಸಬ್ಮೆರಿನ್. ಇನ್ನು ಸುಧಾನ್ ಬಂದಿಲ್ಲ, ಬರ್ತದೆ ಅದನ್ನು. ಸರಿ, ಭಾರತದಲ್ಲಿ ಯಾವ ಒಂದು ರೀತಿಯ ದಯಮರಣ ಚಾಲಿತ ಐತೆ ಭಾರತ ಒಳಗೆ? ನಿಷ್ಕ್ರಿಯ ದಯಾಮರಣ ಅಂದ್ರೆ ಸಕ್ರಿಯ ದಯಾಮರಣ ಮತ್ತು ನಿಷ್ಕ್ರಿಯ ದಯಾಮರಣ ಅಂತ ಬರ್ತಾವ್ರಿ. ಸಕ್ರಿಯ ದಯಾಮರಣ ಮತ್ತು ನಿಷ್ಕ್ರಿಯ ದಯಾಮರಣ. ಸಕ್ರಿಯ ದಯಾಮರಣ ಅಂತಂತಂದ್ರೆ ಡ್ಯಾಟ್ ಇಂಜೆಕ್ಷನ್ ಕೊಟ್ಟು ಆ ಕಡೆ ಸೀದಾ ಸ್ಪಾಟ ಹೋಗ್ಸೋದು, ಅದು ಸಕ್ರಿಯ ದಯಾಮರಣ. ಅದು ನಿಷ್ಕ್ರಿಯ ದಯಾಮರಣ ಅಂತಂದ್ರೆ ಹಂತವಾಗಿ ಏನಂತಂದ್ರೆ ಅವ್ರು ನೀರು ಕಡಿಮೆ ಮಾಡೋದು, ವೆಂಟಿಲೇಟರ್ ತೆಗೆಯೋದು ಅಂತ ನಾವು ಒಮ್ಮೆಲೆ ಭಾರತೀಯರನ್ನ ಒಮ್ಮೆಲೆ ಸಾವಡಿಯಲ್ಲ. ಅವು ನಿಧಾನ ಸಾವು. ಹೆಂಗಂತಂದ್ರೆ ಅದು ಯಾವ ಒಂದು ದಯಾಮರಣ ಅಂತಂದ್ರೆ ನಿಷ್ಕ್ರಿಯ ದಯಾಮರಣ ಬರ್ತದೆ ನೋಡಿ ಸರ್ ಇದು. ಹಾಗಾದ್ರೆ ಈ ದಯಾಮರಣ ಒಂದು ಮೂಲಭೂತ ಹಕ್ಕು ಅಂತ ಒಂದು ಬರ್ತದೆ. ದಯಾಮರಣ 21ನೇ ವಿಧಿಯೊಳಗೆ ಮೂಲಭೂತ ಹಕ್ಕು ಅಂತ ಹೇಳ್ತದೆ. ದಯಾಮರಣ ಯಾವ ಒಂದು ಪ್ರಕರಣ ಅಂತ ಕ್ವಶನ್ ಕೇಳ್ತಾನೆ ರೀ. ಯೂನಿಯನ್ ಕಾಮನ್ ಆಫ್ ವರ್ಸಸ್ ಇಂಡಿಯಾ ಅಲ್ರಿ. ಕಾಮನ್ ಕಾರ್ಸಸ್ ಆಫ್ ಇಂಡಿಯಾ ಪ್ರಕರಣ ಏನು ಹೇಳುತ್ತಂತಂದ್ರೆ ದಯಾಮರಣ ಒಂದು ಮೂಲಭೂತ ಹಕ್ಕು 20ನೇ ವಿಧಿಗೆ ಮಾಡ್ತಂತಂದ್ರೆ ಇದು ತೀರ್ಪು ಕೊಡ್ತದೆ. ಇದಕ್ಕಿಂತ ಮುಂಚೆ ಅರುಣಾ ಶಾನುಭೋಗ ಪ್ರಕರಣ ಅಂತ ಬರುತ್ತೆ ರೀ. ಅರುಣಾ ಶಾನುಭೋಗ ಪ್ರಕರಣ ಇದು ಯಾವ ವರ್ಷ ಬರ್ತಂತ 2011 ನೋಡ್ರಿ. ಅರುಣಾ ಶಾನುಭೋಗ ಅಂತಂದ್ರೆ 2011 ಬರ್ತದೆ ನೋಡಿ ಸರ್ ಇದು. ಸರ್ ಇತ್ತೀಚೆಗೆ ಇದು ಆರ್ಟೆಮಿಸ್ 2 ಕಾರ್ಯಕ್ರಮ. ಇಲ್ಲಿ ಎಷ್ಟು ಗಗನಯಾತ್ರಿಗಳು ಟೋಟಲ್ ಹೋದ್ರೆ ಕ್ವಶನ್ ಕೇಳ್ತಾನೆ ರೀ. 4 ಜನ ಹೋದ್ರು. ಎಷ್ಟು ಅಂತ ಟೋಟಲ್ 4 ಜನ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಟೋಟಲ್ 4 ಜನ ಗಗನಯಾತ್ರಿಗಳು ಹೋಗ್ತಾರೆ ಸರ್. ಇಲ್ಲಿ ಯಾರ್ಯಾರು ಗಗನಯಾತ್ರಿ ಕ್ವಶನ್ ಕೇಳ್ತಾನೆ ರೀ. ಯಾರ್ಯಾರು ಹೋಗ್ಯಾರಪ್ಪ ಅವರು, ಯಾರು ಅವ್ರ ಹೆಸರು ಏನು? ಒಬ್ರು ಏನಂತಂದ್ರೆ ಪೈಲಟ್ ಯಾರು ಅಂತಂದ್ರೆ ವಿಕ್ಟರ್ ಗ್ಲೋವರ್ ಅಂತ ನೋಡ್ರಿ. ಪೈಲಟ್ ಯಾರು ಅಂತಂದ್ರೆ ವಿಕ್ಟರ್ ಗ್ಲೋವರ್ ಅವರು. ಇವರು ಯಾವ ಒಂದು ದೇಶರು ಅಂತಂದ್ರೆ ಅಮೇರಿಕ ನೋಡಿ ಸರ್. ವಿಕ್ಟರ್ ಗ್ಲೋವರ್ ಯಾವ ದೇಶ ಅಂತಂದ್ರೆ ಅಮೇರಿಕ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಕ್ರಿಸ್ಟಿನಾ ಕೋಚ್, ಏಕೈಕ ಮಹಿಳೆ. ಕ್ರಿಸ್ಟಿನಾ ಮಿಷನ್ ತಜ್ಞಲ್ರಿ ಅವರು. ಕ್ರಿಸ್ಟಿನಾ ಕೋಚ್ ಏಕೈಕ ಮಹಿಳೆ, ಮಿಷನ್ ತಜ್ಞೆ. ನೆಕ್ಸ್ಟ್ ಜೆರಿಮಾ ಯಾನ್ಸನ್, ಕರಿಮಾ ಯಾನ್ಸನ್ ಅಲ್ಲ, ಜೆರಿಮಾ ಯಾನ್ಸನ್. ಇವ್ರೇನಂತಂದ್ರೆ ಕೆನಡಾ ನೋಡ್ರಿ. ಉಳಿದು 3 ಅಮೇರಿಕ. ಜೆರಿಮಾ ಯಾನ್ಸನ್ ಒಬ್ರು ಏನು ಮಾಡ್ತಂತಂದ್ರೆ ಕೆನಡಾ ಬರ್ತಾಳ್ರಿ. ಇನ್ನೊಬ್ಬ ಅಂತಂದ್ರೆ ರೈಡ್ ವೈಸ್ಮನ್ ಅಂತ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ 4 ಜನ: ವಿಕ್ಟರ್ ಗ್ಲೋವರು, ಕ್ರಿಸ್ಟಿನಾ ಕೋಚ್, ಜೆರಿಮಾ ಯಾನ್ಸನ್, ರೈಡ್ ವ್ಯಾಸ್ಮನ್. ಇವರೆಲ್ಲ ಎದಕ್ಕೆ ಸಂಬಂಧಪಡ್ತಾರೆ ಅಂತಂದ್ರೆ ಈ ಒಂದು ಆರ್ಟೆಮಿಸ್ 2 ಕಾರ್ಯಕ್ರಮದಲ್ಲಿ ಹೋದಂಥ ಗಗನಯಾತ್ರಿಗಳು ಬರ್ತಾವೆ ನೋಡಿ ಸರ್ ಇದು. ಹಾಗಾದ್ರೆ ಇತ್ತೀಚೆಗೆ ದೇಶದ ಮೊದಲ ರಿಂಗ್ ಮೆಟ್ರೋ ಎಲ್ಲಿ ಮಾಡಿದ್ರಿ? ದೆಹಲಿ ನೋಡ್ರಿ. ದೇಶದ ಮೊದಲ ರಿಂಗ್ ಮೆಟ್ರೋ ಅಂತಂದ್ರೆ ದೆಹಲಿ ಮಾಡ್ತಾನೆ ಸರ್ ಇದು. ಇಲ್ಲಿ ಆರ್ಟೆಮಿಸ್ 2 ಕಾರ್ಯಕ್ರಮ ಅಂತ ಹೇಳಿದೆ ನಾನು. ಈ ಆರ್ಟೆಮಿಸ್ 1 ಕಾರ್ಯಕ್ರಮ ಯಾವ ಮಾಡ್ತಾರಣ? 2022 ನೋಡ್ರಿ. ಆರ್ಟೆಮಿಸ್ 1 ಕಾರ್ಯಕ್ರಮ ಮಾಡಿದ್ವಿ 2022. ಆರ್ಟೆಮಿಸ್ 2 ಕಾರ್ಯಕ್ರಮ ಮಾಡಿದ್ವಿ 2026. ಆರ್ಟೆಮಿಸ್ 3 ಕಾರ್ಯಕ್ರಮ ಮಾಡಿದ್ವಿ 2027. ಆರ್ಟೆಮಿಸ್ 4 ಕಾರ್ಯಕ್ರಮ ಮಾಡಿದ್ವಿ 2028. ಇವು 4 ಚಂದ್ರ ಮೇಲೆ ಯಾವ್ದು ಹೋಗುತ್ತಂತಂದ್ರೆ ಆರ್ಟೆಮಿಸ್ 4 ನೋಡ್ರಿ. ಕರೆಕ್ಟ್ ಅಲ್ಲ ಸರ್? 3 ಹೋಗುತ್ತಾ 4 ಹೋಗುತ್ತೆ? 4 ಹೋಗುತ್ತಾ. ಯಾವ್ದು ಹೋಗುತ್ತಂತಂದ್ರೆ 4 ಹೋಗುತ್ತೆ ನೋಡಿ ಸರ್ ಇದು. 3 ರೀ, ನನಗೆ ಗೊತ್ತಿಲ್ಲ. ಅಷ್ಟು ಕನ್ಫರ್ಮ್. ಇದು ಒಟ್ಟು ಎಷ್ಟು ದಿನ ಪ್ರಯಾಣ ಕ್ವಶನ್ ಕೇಳ್ತಾನೆ ರೀ? 10 ದಿನ ನೋಡ್ರಿ. ಸ್ವಲ್ಪ ಓಮ್ರೇನು ಸರ್ ಆ ಕಡೆ. ಗಗನಯಾತ್ರಿ ಏನು ಮಾಡ್ತಾರೆ ಅಂತಂದ್ರೆ ಯಾವ ಒಂದು ನೌಕೆ ಮೂಲಕ ಹೋಗ್ತಾರೆ ಅಂತ ಕ್ವಶನ್ ಅಂತಂದ್ರೆ ಓರಿಯನ್ ನೌಕೆ ಅಂತ ಬರ್ತಾರೆ ಇಲ್ಲಿ. ಇನ್ನೊಂದು ಹೆಂಗೆ ಕ್ವಶನ್ ಕೇಳ್ತಾನೆ ಅಂತಂದ್ರೆ ಯಾವ ಒಂದು ರಾಕೆಟ್ ಮೂಲಕ ಹೋಗ್ತಾನೆ ಕ್ವಶನ್ ಕೇಳ್ತಾರೆ. ರಾಕೆಟ್ ಅನ್ನೋ ಕ್ವಶನ್ ಕೇಳ್ತಾನೆ ಅಂತಂದ್ರೆ SLS ಅಂತ ನೋಡ್ರಿ. ಅಂದ್ರೆ ಇವ್ರು ಯಾವ ಒಂದು ರಾಕೆಟ್ ಮೂಲಕ ಹೋಗ್ತಾರೆ ಅಂತಂದ್ರೆ SLS ರಾಕೆಟ್ ಮೂಲಕ ಫ್ಲೋರಿಡಾದ ಕೆನಡಾ ಬಾಹ್ಯಾಕಾಶ ಕೇಂದ್ರದಿಂದ ಏನು ಮಾಡ್ತಾರೆ ಅಂತಂದ್ರೆ ಚಂದ್ರನತ್ತ ಪ್ರಯಾಣ ಮಾಡ್ತಾರೆ ಅವರು. ನೆಕ್ಸ್ಟ್ ಏನಂತಂದ್ರೆ ಅಲ್ಲಿ ಸರ್ ಅಲ್ಲಿ ಏನು ಕೆಲಸ ಮಾಡ್ತಾರೆ ಅಂದ್ರೆ ಚಂದ್ರನ ಹೋಗಿ ಏನು ಇಳಿತಾರ, ಏನು ಚಂದ್ರನ ಹೊತ್ಕೊಂಡ್ಬರ್ತಾರ ಹಂಗೆ ಕ್ವಶನ್ ಕೇಳ್ತಾನೆ. ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಇವ್ರು 4 ದಿನಗಳಲ್ಲಿ ಚಂದ್ರನ ಬಳಿಗೆ ತಲುಪುವ ಯಾತ್ರಿಗಳು ಚಂದ್ರನ ನಿಗದಿತ ಕಕ್ಷೆಯಲ್ಲಿ ಪ್ರದಕ್ಷಿಣೆ ಹಾಕಿ ವಾಪಸ್ ಆಗಲಿದ್ದಾರೆ. ಚಂದ್ರ ಮೇಲೆ ಹೋಗಲಿ ಇವರು. ಸುಮ್ಮನೆ ಹೊಡಿತಾರೆ, ಹಿಂಗೆ ಬ್ಯಾಸರ ಆಗಿರ್ತ ಅವ್ರಿಗೆ. ಇಲ್ಲೆಲ್ಲ ತಿರುಗಾಡಿ ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಚಂದ್ರನ ಸುತ್ತ ಅಡ್ಡಾಡ್ತಾರೆ ಅವರು. ಅಷ್ಟೆಲ್ಲ ತಿರುಗಾಡಿ ಏನು ಮಾಡ್ತಾರೆ ಅಂತಂದ್ರೆ
ಚಂದ್ರನ ಇವ್ರೇನಂತಂದ್ರೆ ಯಾವುದೇ ಒಂದು ಇಂಜಿನ್ ಸಹಾಯವಿಲ್ಲದೆ ಚಂದ್ರನ ಸ್ವಂತ ಗುರುತ್ವಾಕರ್ಷಣ ಶಕ್ತಿಯನ್ನು ಬಳಸ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ಇವರು ಸುತ್ತಾಕ್ತಾರೆ ನೋಡ್ರಿ. ಯಾವ ಒಂದು ರಾಕೆಟ್ ಅಂತ ಹೇಳಿದೆ? SLS ರಾಕೆಟ್. ಯಾವ ಒಂದು ನೌಕೆ ಅಂತ ಹೇಳಿದೆ? ಓರಿಯನ್ ನೌಕೆ. ಯಾವ ನೌಕೆ ಅಂತಂದ್ರೆ ಓರಿಯನ್ ನೌಕೆ ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಏನಂತಂದ್ರೆ ಒಟ್ಟು ಎಷ್ಟು ದಿನ ಅಂತ ಹೇಳಿದೆ? 4 ಜನ. ಒಟ್ಟು ಎಷ್ಟು ದಿನ ಪ್ರಯೋಗ ಮಾಡ್ತಾರೆ ಅಂತ ಹೇಳಿದೆ? 10 ದಿನ ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಸ್ವಲ್ಪ ಓದಿಕೆರದನ ಅಣ್ಣ ಇಲ್ಲಿ ಯಾವ್ಯಾವ ಪರೀಕ್ಷೆ ಮಾಡಿದ್ರಪ್ಪ? 10 ದಿನ ಹೋಗಿದ್ರಲ್ಲ, ಅಲ್ಲಿ ಯಾವ್ಯಾವ ಪರೀಕ್ಷೆ ಮಾಡಿದಂಗೆ ಕ್ವಶನ್ ಅಂತಂದ್ರೆ ಸುರಕ್ಷತೆಯ ಪರೀಕ್ಷೆ, ಲಾಲಾರಸದ ಪರೀಕ್ಷೆ, ಅರ್ಚರ ಪರೀಕ್ಷೆ ಮತ್ತು ಅವತಾರ ಪರೀಕ್ಷೆ ಅಂತ ಬರ್ತ ನೋಡ್ರಿ. ಅವತಾರ ಪರೀಕ್ಷೆ ಇವೆಲ್ಲ ಯಾರು ಮಾಡಿದ್ರು ಅಂತಂದ್ರೆ ಈ 4 ಗಗನಯಾತ್ರಿಗಳು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇದನ್ನ ಪರೀಕ್ಷೆ ಮಾಡ್ಕೊಂಡು ಸರ್. ಇದು ಜನಗಣತಿ ಸಂಬಂಧಪಟ್ಟಂತೆ ನಿಮ್ಮ ಮನೆ ಜನಗಣತಿ ಬರ್ತಾರೆ. ಜನಗಣತಿ ಮಾಡಕ್ಕೆ ಬಂದಿವಪ್ಪ ನಿಮ್ಮ ಮನೆಗೆ. ಒಂದು ಎಷ್ಟು ಕ್ವಶನ್ ಕೇಳ್ತಾರೆ ಅವರು? 33 ಕ್ವಶನ್ ನೋಡ್ರಿ. ಮತ್ತೆ ಎಷ್ಟಾಗಿ ಕೇಳಿದ್ರೆ ಸಾವಿಡ್ರಿ ಅವ್ರು ಅಲ್ಲೇ ಕಲಸ ನಿಂತು ಹೊಡೆದ ಬಿಡ್ರಿ. ಅಂದ್ರೆ ಒಟ್ಟು ಜನಗಣತಿ ಕ್ವಶನಿಗೆ ಬೇಕಾದ್ರೆ ನೀವು ಯಾವ್ದು SSC GD ಕ್ವಶನ್ ಪೇಪರ್ ಒಟ್ಟು ತೆಗೆದು ನೋಡ್ರಿ. ಒಂದು ಮನೆಗೆ ಅಂತ ಜನಗಣತಿಗೆ ಬಂದಂತಂದ್ರೆ ಅವ್ರು ಎಷ್ಟು ಕ್ವಶನ್ ಕೇಳ್ಬೇಕಂತಂದ್ರೆ 33 ಕ್ವಶನ್ ಕೇಳಬೇಕು. ಈ ಜನಗಣತಿ ಅನ್ನೋದು ಯಾವ ಒಂದು ಪಠ್ಯ ಬರ್ತಾರೆ? ಇದು ಕೇಂದ್ರ ಪಟ್ಟಿ ಸರ್. ಜನಗಣತಿ ಅನ್ನೋದು ಯಾವ ಒಂದು ಪಠ್ಯ ಬರ್ತಂತಂದ್ರೆ ಕೇಂದ್ರ ಪಟ್ಟಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಈ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿನ ಯಾವ ದೇಶ ಅಂತಂದ್ರೆ ನಾವು ಕೆನಡಾ. ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಯಾವ ದೇಶ ಅಂತಂದ್ರೆ ಕೆನಡಾ. ಸಮವರ್ತಿ ಪಟ್ಟಿ ಬಂತಂದ್ರೆ ಆಸ್ಟ್ರೇಲಿಯಾ ನೋಡ್ರಿ. ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಆ ದೇಶ ಕೆನಡಾ. ಸಮವರ್ತಿ ಪಟ್ಟಿ ಆ ದೇಶ ಆಸ್ಟ್ರೇಲಿಯಾ ಬರ್ತದೆ ಸರ್ ಇದು. ಮತ್ತು ಜಂಟಿ ವ್ಯಾಪಾರ ಆಸ್ಟ್ರೇಲಿಯಾ ಸರ್. ಹಾಗಾದ್ರೆ CAG ಕಚೇರಿನ ಯಾವ ದೇಶ ಅಂತ ತಂದಿರಿ? CAG ಕಚೇರಿಯನ್ನು ಯಾವ ದೇಶ ಅಂತ ತಂದ್ರಿ? CAG ಕಚೇರಿ ಬ್ರಿಟನ್ ನೋಡ್ರಿ. ಬೇಕಾದ್ರೆ ಹೊಡೆದು ನೋಡ್ರಿ CAG ಕಚೇರಿ ಬಗ್ಗೆ. ಈ CAG ಕಚೇರಿಯನ್ನು ಯಾವ ದೇಶದಿಂದ ಎರವಲು ತೊಲಗಿದೆ ಅಂತಂದ್ರೆ ಬ್ರಿಟನ್ ಬರ್ತ ನೋಡಿ ಸರ್ ಇದು. ಹಾಗಾದ್ರೆ ನಮ್ಮ ಭಾರತೀಯ ಜನಗಣತಿ ಕಾಯ್ದೆ ಯಾವ ವರ್ಷ ಬರ್ತೀರಿ? ಭಾರತೀಯ ಜನಗಣತಿ ಕಾಯ್ದೆ 1948 ಬರ್ತೀರಿ. ಭಾರತೀಯ ಜನಗಣತಿ ಕಾಯ್ದೆ ಯಾವ ವರ್ಷ ಬರ್ತಂದ್ರೆ 1948 ಬರ್ತದ. ಹಾಗಾದ್ರೆ ಈ ಜನಗಣತಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿ ಭಾರತಕ್ಕೆ ಯಾರು ಮಾಡ್ತಾರೆ ಜನಗಣತಿ? ಲಾರ್ಡ್ ಮೇಯೋ ಮಾಡ್ತಾನೆ ರೀ. 1870-71 ಮಾಡ್ತಾನೆ ಅಂತಂದ್ರೆ ಲಾರ್ಡ್ ಮೇಯೋ ಬರ್ತಾನ. ಈ ಜನಗಣತಿಯನ್ನ ಕ್ರಮಬದ್ಧವಾಗಿ ಯಾರು ಮಾಡ್ತಾರೆ ಅಂತಂದ್ರೆ ಲಾರ್ಡ್ ರಿಪ್ಪನ್ ಸರ್. ಯಾರಂತ? ಲಾರ್ಡ್ ರಿಪ್ಪನ್. ಯಾವ ವರ್ಷ? 1881 ಮಾಡ್ತಾನಂತಂದ್ರೆ ಲಾರ್ಡ್ ರಿಪ್ಪನ್ ಬರ್ತಾನ. ನೆಕ್ಸ್ಟ್ ಅಂತಂದ್ರೆ ಈ ಜನಗಣತಿಗೆ ಸಂಬಂಧಪಟ್ಟಂತೆ ಎಷ್ಟನೇ ಜನಗಣತಿ ಅನ್ನೋದು? 16. ಸ್ವತಂತ್ರ ನಂತರ ಎಷ್ಟನದು? 8. ಸ್ವತಂತ್ರ ಪೂರ್ವದ್ದು 8. ಟೋಟಲ್ 16 ಬರ್ತ ನೋಡ್ರಿ. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ತಾನೆ ರೀ. ಈ ಜನಗಣತಿಗೆ ಇಷ್ಟು ಕೋಟಿ ಅಂತ ಈಗ ಮೊನ್ನೆ ನಾಯಿ ಗಣತಿ ಮಾಡಿದ್ರು ಕರ್ನಾಟಕದೊಳಗೆ. ಇಷ್ಟು ಕೋಟಿ ಅಂತ ಬಿಡುಗಡೆ ಮಾಡಿದ್ರು. ಮತ್ತು SC/ST ಒಳ ಮೀಸಲಾತಿ ಬಂತು, ಇಷ್ಟು ಕೋಟಿ ಅಂತ ಬಿಡುಗಡೆ ಮಾಡ್ತಿರ್ತಾರೆ. ಈ ಹಾಗಾದ್ರೆ ಈ ಜನಗಣತಿಗೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಕೋಟಿನ ಬಿಡುಗಡೆ ಮಾಡಲಾಗಿದೆ ಅಂತ ಕ್ವಶನ್ ಏನಂತಂದ್ರೆ 11,718.24 ಕೋಟಿ ನೋಡ್ರಿ. ಮ್ಯಾಲಿದ್ ಬಿಡ್ರಿ. ಆದ್ರೆ ಇದು ನೆನ್ಪಿಡ್ರಿ, ಜನಗಣತಿ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಕೋಟಿ ಬಿಡುಗಡೆ ಮಾಡ್ಯಾರ ಅಂತಂದ್ರೆ 11,718 ಕೋಟಿ ಮಾಡ್ತಾರಂತಂದ್ರೆ ಇಲ್ಲಿ ಬಿಡುಗಡೆ ಮಾಡ್ಕೊಂಡು ಸರ. ಈ ಜನಗಣತಿ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಭಾಷೆಗಳಲ್ಲಿ ಮೊಬೈಲ್ ಅಪ್ಲಿಕೇಶನ್ ಬಿಟ್ರ ಅಂತಂದ್ರೆ 16 ಭಾಷೆಯಲ್ಲಿ ಬಿಟ್ರ ನೋಡ್ರಿ ಅಪ್ಲಿಕೇಶನ್. ಇಷ್ಟಂತಂದ್ರೆ 16 ಬರುತ್ತೆ ನೋಡಿ ಸರ್ ಇದು. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ R ವೈರಮುತ್ತು ಎಷ್ಟನೇ ಜ್ಞಾನಪೀಠ ರೀ? 60ನೇ ಜ್ಞಾನಪೀಠ ಪ್ರಶಸ್ತಿ. ಯಾವ ದೇಶ ಸಾಹಿತಿ? ಸಾರಿ ಅಲಾಟಿದ್ರಲ್ಲಿ ನೋಡಿದೆ. ಯಾಕಂತಂದ್ರೆ ತಮಿಳು ರಾಜ್ಯದ ಸಾಹಿತಿ ಬರ್ತಾರೆ. ತಮಿಳಿನ ಸಾಹಿತಿ ಸರ್ ಇವರು. ಅಂದ್ರೆ ತಮಿಳುನಾಡು ರಾಜ್ಯದ ತಮಿಳಿನ 3ನೇ ಸಾಹಿತಿ ಇವರು. ಎಷ್ಟನೇ ಸಾಹಿತಿ ಅಂತಂದ್ರೆ 3ನೇ ಸಾಹಿತಿ. ಹಾಗಾದ್ರೆ ಈ ಒಂದು R ವೈರಮುತ್ತು ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ಕೊಡ್ತಾರೆ ತಮಿಳೊಳಗೆ ಅಂತಂದ್ರೆ ಅಖಿಲನ್ ಅಂತ ಬರ್ತಾವೆ ನೋಡ್ರಿ. 1975 ಅಖಿಲನ್. ನೆಕ್ಸ್ಟ್ ಜಯಕಾಂತನೊಳಗೆ 2002 2026 ಯಾರು ಅಂತಂದ್ರೆ R ವೈರಮುತ್ತು ಬರ್ತಾವೆ ಸರ್ ಇದು. ನೆಕ್ಸ್ಟ್ ಅಂತಂದ್ರೆ ಇವ್ರು ಐತಲ್ರಿ ಒಟ್ಟು 8,000ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ರಚನೆ ಮಾಡ್ಯಾರ ನೋಡಿ ಇವರು. 8,000ಕ್ಕೂ ಹೆಚ್ಚು ಚಲನಚಿತ್ರ ರಚನೆ ಮಾಡ್ಯಾರ. ಮತ್ತೇನು ಮಾಡ್ಯಾರ ಅಂತಂದ್ರೆ ಇವರು ಇನ್ನೊಂದು ಐತಿ ಅಂದ್ಬಿಟ್ಟು ಐತಲ್ಲ ಸರ. ಒಟ್ಟು 7 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಂಥ ಏಕೈಕ ಗೀತ ರಚನೆಕಾರ ನೋಡ್ರಿ. ಮನೆ ಇದೇ ಕ್ವಶನ್ ಕೇಳ್ದ. R ಬ್ರೋ ಕೊಡ್ತಾರ ನೋಡ್ರಿ. ಒಟ್ಟು 7 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಂಥ ಏಕೈಕ ಗೀತ ರಚನಾಕಾರರು. ಎಷ್ಟು ಬಾರಿ ಅಂತ ಹೇಳಿದೆ? 7 ಬಾರಿ. ನೆಕ್ಸ್ಟ್ ಭಾರತ ಸರ್ಕಾರ ಕೊಡಮಾಡುವ ಪದ್ಮಶ್ರೀ ಮತ್ತು ಪದ್ಮಭೂಷಣ ಕೊಟ್ಟ ನೋಡ್ರಿ. ಪದ್ಮಶ್ರೀ ಮತ್ತು ಪದ್ಮಭೂಷಣ. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿ ಯಾವ ಸ್ಥಾಪನೆ ಆಗುತ್ತಾ? 1961. ಯಾವಾಗ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರ?
1965 ಯಾರು ಸ್ಥಾಪನೆ ಮಾಡ್ತಾರ? ನಾನು ಎದಕ್ಕೆ ಸ್ಪೀಡ್ ಹೇಳಕ್ ಕುಂತೀನಿ ಅಂತ ಎಲ್ಲ ನಿಮ್ಗೆ ಗೊತ್ತಿದ್ದೈತಿ, ಅದಕ್ಕೆ ಸ್ಪೀಡ್ ಮಾಡಕ್ಕೆ ಮುಂದೆ ಭಾಳ ಹೇಳವು. 1965 ಸಾವೋ ಜೈನ್. ಪ್ರಶಸ್ತಿ ಮತ್ತೆಷ್ಟು? 11ರಿಂದ 14 ಲಕ್ಷ. 11ರಿಂದ 14 ಲಕ್ಷ. ಫಸ್ಟ್ ಯಾರಿಗೆ ಕೊಡ್ತಾರೆ ಇದನ್ನ? ಜಿ ಶಂಕರ್ ಕುರುಪ್. ಯಾವೊಂದು ಕೃತಿ ಕೊಡ್ತಾರ? ಮಲಯಾಳಂ ಕೃತಿ ಆದಂಥ ಒಡಕುಳಂ. ಮೊದಲ ಬಾರಿಗೆ ಮಹಿಳೆಯರು ಯಾರು ಕೊಡ್ತಾರ? ಆಶಾ ಪೂರ್ಣದೇವಿ. 1976 ಬಂಗಾಳಿ. 1976 ಬಂಗಾಳಿ ಕೊಡ್ತಾರೆ ಇದನ್ನು. ಕರೆಕ್ಟ್ ಅಲ್ರಿ? ಯಾವೊಂದು ಆಶಾ ಪೂರ್ಣದೇವಿಯರ ಯಾವೊಂದು ಕೃತಿ ಕೋಶಂಕ ಏನಂತಂದ್ರೆ ಪ್ರಥಮ ಪ್ರತಿಶ್ರುತಿ ನೋಡ್ರಿ. ಪ್ರಥಮ ಪ್ರತಿಶ್ರುತಿ ಅಂತ ಬರ್ತದೆ ನೋಡ್ರಿ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ರಾಜ್ಯ ಯಾವ್ದ್ರಿ? ನಮ್ಮ ಕರ್ನಾಟಕ. ರಾಜ್ಯ ಕೋಶಂಕ ಏನಂತಂದ್ರೆ ನಮ್ಮ ಕರ್ನಾಟಕ. ಒಟ್ಟು ಎಷ್ಟಣ? 8. ಅತಿ ಹೆಚ್ಚು ಭಾಷೆ ಕೋಶಂಕ ಏನಂತಂದ್ರೆ ಹಿಂದಿ. ಹಿಂದಿ ಎಷ್ಟು ಭಾಷೆ ರೀ? 11 ಭಾಷೆ ನೋಡ್ರಿ. ಹಿಂದಿ ಬಂತಂತಂದ್ರೆ 11 ಹಿಂದಿ ಭಾಷೆ ಬರ್ತದೆ. ಕರೆಕ್ಟ್ ಐತಲ್ರಿ ಸರ್? 12. 11 ಎತ್ತು ಹಿಂದಿ ಎಟ್ ಅಂತಂದ್ರೆ 12. ಕರ್ನಾಟಕ ಕನ್ನಡ 8. ಅದಾದಮೇಲೆ ಮಲಯಾಳಂ ಬರ್ತ್ರಿ. ಮಲಯಾಳಂ ಮತ್ತು ಇನ್ನೊಂದು ಯಾವ್ದು ಬರ್ತಂತಂದ್ರೆ ಬಂಗಾಳಿ. ತಲಾ 6 ನೋಡ್ರಿ. ಮಲಯಾಳಂ ಮತ್ತು ಬಂಗಾಳಿ ಬಂತಂತಂದ್ರೆ ತಲಾ 6 ಬರ್ತಾ. ಉರ್ದು 5 ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಇನ್ನೊಂದು ಜ್ಞಾನಪೀಠ ಪ್ರಶಸ್ತಿ ಸಂಬಂಧಪಟ್ಟಂತೆ ಯಾವ ಭಾಷೆಗೆ ಟೋಟಲ್ ಎಷ್ಟು ಭಾಷೆ ಕೊಡ್ತಾರೆ ಜ್ಞಾನಪೀಠ ಅವಾರ್ಡ್? 22+1. 22+1. ಇನ್ನೊಂದು ಯಾವ್ದು ಅದು? ಇಂಗ್ಲೀಷ್. ಇಲ್ಲಿ ಕ್ವಶನ್ ಹೆಂಗೆ ಕೇಳ್ತಾನಂತಂದ್ರೆ ಯಾವ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿಲ್ಲ ಅಂತ ಕ್ವಶನ್ ಏನಂತಂದ್ರೆ ಯಾವ ಬರ್ತಾವ್ರಿ? ನೇಪಾಳಿ ಬರ್ತದ. ನೆಕ್ಸ್ಟ್ ಅಂತಂದ್ರೆ ನೇಪಾಳಿ. ನೆಕ್ಸ್ಟ್ ಮೈಥಿಲಿ ಬರ್ತದ್ರಿ. ಮಣಿಪುರಿ, ಬೋಡೋ, ಡೋಗ್ರಿ, ಮೈಥಾಲಿ, ಸಂತಾಲಿ. ಅರ್ಥ ಆಯ್ತಲ್ರಿ? ಒಟ್ಟು 6 ಭಾಷೆ ಬರ್ತದೆ. ಇನ್ನೊಂದ್ಸಲ ನೋಡ್ರಿ. ಜ್ಞಾನಪೀಠ ಪ್ರಶಸ್ತಿ ಕೊಡದೇ ಇರದೆ ಮಾಡ್ತಕ್ಕಂಥ ಭಾಷೆಗಳು ಬರ್ತವೆ ಅಂತಂದ್ರೆ ನೇಪಾಳಿ, ನೆಕ್ಸ್ಟ್ ಮಣಿಪುರಿ, ಡೋಗ್ರೋ, ಮೈಥಾಲಿ, ಸಂತಾಲಿ ಬರ್ತಾವ ಸರ್. ಇನ್ನೊಂದು ರೀ ಬೋಡೋ. ಇನ್ನೊಂದು ಯಾವ್ದು ಬರ್ತಂತಂದ್ರೆ ಬೋಡೋ ಬರ್ತ ನೋಡಿ ಸರ್. ಇದು ಒಂದ್ಸಲ ಗ್ರೂಪ್ ಯಾಕ್ರವನ್ನ. ನೆಕ್ಸ್ಟ್ ಏನು ಮಾಡ್ತಾರೆ? ಇನ್ನೊಂದು ಕ್ವಶನ್ ಹೆಂಗೆ ಕೇಳ್ತಾನಂತಂದ್ರೆ ಯಾವ ರಾಜ್ಯಗಳು ಭಾರತದಲ್ಲಿ ಯಾವ ರಾಜ್ಯಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಆಗಿಲ್ಲ ಅಂತ ಕ್ವಶನ್ ಕೇಳ್ತಾನೆ ರೀ. ಭಾರತದಲ್ಲಿ ಯಾವ ರಾಜ್ಯಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಆಗಿಲ್ಲ? ಯಾವಾಗಿಲ್ರಿ? ಯಾವಾಗಿಲ್ಲ? ಅರುಣಾಚಲ ಪ್ರದೇಶ, ತೆಲಂಗಾಣ, ಮೇಘಾಲಯ, ನಾಗಾಲ್ಯಾಂಡ್. ATM ನಂಬರ್ ನೋಡಿ. ಪಂಜಾಬ್ ಆಗ್ಯದಲ್ರಿ. ಒಕ್ರೆ ಸರ ಬರ್ತಲ್ರಿ ಅವ್ರು. ಪಂಜಾಬ್ ಬರ್ತ್ರಿ. ಅರಿಕೆ ಸರೋವರ. ಇನ್ನೊಂದು ಈ ಸ್ವಲ್ಪ ನೆನ್ಪಿಡ್ರಿ ಅವನು. ಇನ್ನೊಂದ್ಸಲ ನೋಡ್ರಿ. ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಆಗದಿರ್ತಕ್ಕಂಥ ರಾಜ್ಯಗಳ ಕ್ವಶನ್ಗೆ ಅಂತಂದ್ರೆ ATM ನಂಬರ್ ಅಂತ ನೆನ್ಪಿಡ್ರಿ. A ಅಂತಂದ್ರೆ ಅರುಣಾಚಲ ಪ್ರದೇಶ, T ಅಂತಂದ್ರೆ ತೆಲಂಗಾಣ, M ಅಂತ ಮೇಘಾಲಯ, ನಂಬರ್ ಅಂತ ನಾಗಾಲ್ಯಾಂಡ್. ಇವೇನು ಮಾಡಂತಂದ್ರೆ ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಆಗಿಲ್ಲ ನೋಡಿ ಸರ್. ಇದು ನಮ್ಮ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಯಾವ್ದು ಕರಿತೀವಿ? ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ. ನೃಪತುಂಗ ಪ್ರಶಸ್ತಿ ಯಾವ ಸ್ಥಾಪನೆ ಆಗ್ತದೆ? ಇದು 2006 ಸ್ಥಾಪನೆ ಆಗುತ್ತಾನೆ. 7 ಜಾರಿ ಆಗುತ್ತೆ. 6 ಸ್ಥಾಪನೆ ಆಗುತ್ತೆ. 7 ಜಾರಿ ಮಾಡ್ತೋಳ್ರಿ. ಈ ನೃಪತುಂಗ ಪ್ರಶಸ್ತಿನ ಮೊಟ್ಟ ಮೊದಲ ಬಾರಿ ಯಾರು ಕೊಡ್ತಾರೆ? ಕುವೆಂಪು ಅಲ್ರಿ. ಸಾರಿ, ಜವರೇಗೌಡ ಏನು ಮಾಡ್ತಾರೆ ಅಂತಂದ್ರೆ ಇದನ್ನ ಫಸ್ಟ್ ಕೊಡ್ತಾರೆ. ಈ ನೃಪತುಂಗ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ಮಹಿಳೆ ಯಾರು ಅಂತಂದ್ರೆ ಸಾರಾ ಅಬ್ಬುಕರ್. ಯಾರು ಬರ್ತಾರೆ ಅಂತಂದ್ರೆ ಸಾರಾ ಅಬ್ಬುಕರ್ ಬರ್ತಾರೆ ನೋಡಿ ಸರ್. ಇದು ಇಷ್ಟು. ಈ ನೃಪತುಂಗ ಪ್ರಶಸ್ತಿ ಮೊತ್ತ ರೀ? ನೃಪತುಂಗ ಪ್ರಶಸ್ತಿ ಮೊತ್ತ 7,01 ರೂಪಾಯಿ ನೋಡ್ರಿ. 7,01 ರೂಪಾಯಿ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ನೋಡ್ರಿ. 2026ನೇ ಸಾಲಿನ 98ನೇ ಆಸ್ಕರ್ ಪ್ರಶಸ್ತಿ. 2026ನೇ ಸಾಲಿನ 98ನೇ ಆಸ್ಕರ್ ಪ್ರಶಸ್ತಿ. ಅತ್ಯುತ್ತಮ ಚಿತ್ರ ಅಂತ ಹೇಳಿದ್ರಿ ನೀವು. ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಎಷ್ಟು ವಿಭಾಗ ಅಂತ ಹೇಳಿ ನಾನು? 6. ಎಷ್ಟನೇ ಆಸ್ಕರ್ ಅವಾರ್ಡ್ ಇದು? 98. ಇದನ್ನ ಅಮೇರಿಕಾದಲ್ಲಿ ಲಾಸ್ ಏಂಜಲೀಸಲ್ಲಿ ಇರ್ತಕ್ಕಂಥ ಡಾಲ್ಬಿ ಥಿಯೇಟ್ರ್. ಯಾವ ಥಿಯೇಟ್ರ್ನಾಗ ಕೊಡ್ತಾರೆ ಅಂತಂದ್ರೆ ನೀವು ಸುಮ್ಮರಿ ಆಟೋಮೆಟಿಕ್ ಎಲ್ಲ ಸುಮ್ಮಿರ್ತದೆ. ಡಾಲ್ಬಿ ಥಿಯೇಟ್ರ್. ನೀವೇ ಸ್ವಲ್ಪ ಕಬ್ಬು ಮಾಡಿದ್ರೆ ಮತ್ತೊಟ್ಟು ಸೌಂಡ್ ಆಗಿಬಿಡ್ತದೆ. ನೆಕ್ಸ್ಟು ಇಲ್ಲಿ ಅತ್ಯುತ್ತಮ ನಿರ್ದೇಶಕ ಯಾರಿಗೆ ಕೊಟ್ರಿ? ಯಾರಂತಂದ್ರೆ ಪಾಲ್ ಥಾಮಸ್ ಆ್ಯಂಡರ್ಸನ್ ನೋಡ್ರಿ. ಅಂದ್ರೆ ಈ ಚಿತ್ರದ ನಿರ್ದೇಶಕ ಅವರು. ಅತ್ಯುತ್ತಮ ನಿರ್ದೇಶಕ ಯಾರಂತಂದ್ರೆ ಪಾಲ್ ಥಾಮಸ್ ಆ್ಯಂಡರ್ಸನ್ ಬರ್ತ ನೋಡ್ರಿ. ಇದು ಅತ್ಯುತ್ತಮ ನಟ ಮೈಕಲ್ ಬಿ ಜೋರ್ಡಾನ್ ನೋಡ್ರಿ. ಅತ್ಯುತ್ತಮ ನಟ ಯಾರಂತಂದ್ರೆ ಮೈಕಲ್ ಬಿ ಜೋರ್ಡಾನ್. ಅತ್ಯುತ್ತಮ ನಟಿ ಜೆಸ್ಸಿ ಬಕ್ಲಿ. ಅತ್ಯುತ್ತಮ ಚಿತ್ರ ಅಂತ ಹೇಳಿದೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಅತ್ಯುತ್ತಮ ನಿರ್ದೇಶಕರು ಅಂತ ಹೇಳಿದೆ ಪಾಲ್ ಥಾಮಸ್ ಆ್ಯಂಡರ್ಸನ್. ಅತ್ಯುತ್ತಮ ನಟರು ಅಂತಂದ್ರೆ ಮೈಕಲ್ ಬಿ ಜೋರ್ಡಾನ್. ಅತ್ಯುತ್ತಮ ನಟಿಯರು ಅಂತಂದ್ರೆ ಜೆಸ್ಸಿ ಬಕ್ಲಿ. ನೆಕ್ಸ್ಟ್
ಅತ್ಯುತ್ತಮ ಪೋಷಕ ನಟ, ಅತ್ಯುತ್ತಮ ಈ ಕಡೆ ಬಾ ಈ ಕಡೆ, ಅತ್ಯುತ್ತಮ ಪೋಷಕ ನಟ ಇದನ್ನ ಯಾರಿಗೆ ಕೊಡ್ರಂತ ಅತ್ಯುತ್ತಮ ಪೋಷಕ ನಟ ಅಂತಂದ್ರೆ ಯಾಮಿ ಮ್ಯಾಡಿ ಗನ್ ನೋಡ್ರಿ. ನಾ ಗನ್ ಅಂತ ನೆನ್ಬಿಡ ಅಂತ ಏನಲ್ರಿ. ಅತ್ಯುತ್ತಮ ಪೋಷಕ ನಟ ಅಂತಂದ್ರೆ ಗನ್, ಪೋಷಕ ನಟಿ ಅಂತಂದ್ರೆ ಪೆನ್, ಗನ್ನು ಪೆನ್. ಅತ್ಯುತ್ತಮ ಪೋಷಕ ನಟರ ಅಂತಂದ್ರೆ ಗನ್, ಅತ್ಯುತ್ತಮ ಪೋಷಕ ನಟಿಯರ ಅಂತಂದ್ರೆ ಪೆನ್ ಬರ್ತೊಂಡು ಸರ್. ಇದು ನೆಕ್ಸ್ಟು ಅತ್ಯುತ್ತಮ ಅಂತಾರಾಷ್ಟ್ರೀಯ ಸಿನಿಮಾ ಸೆಂಟಿಮೆಂಟಲ್ ವ್ಯಾಲ್ಯೂ ನೋಡ್ರಿ. ಇವು ನೆನಪಿಡ್ಲೇಬೇಕಣ್ಣ ಮುಂದಲು. ಅತ್ಯುತ್ತಮ ಅಂತಾರಾಷ್ಟ್ರೀಯ ಸಿನಿಮಾ ಯಾವುದಂತಂದ್ರೆ ಸೆಂಟಿಮೆಂಟಲ್ ವ್ಯಾಲ್ಯೂ ಬರುತ್ತೆ ನೋಡ್ರಿ. ಅತ್ಯುತ್ತಮ ಅನಿಮೇಟೆಡ್ ಚಿತ್ರ ಕೆಪಾಪ್ ಡೆಮನ್ ಅಂಟರ್ಸ್ ಅಂತ ನೋಡ್ರಿ. ಅತ್ಯುತ್ತಮ ಅನಿಮೇಟೆಡ್ ಚಿತ್ರ ಬರ್ತಂತಂದ್ರೆ ಕೆಪಾಪ್ ಡೆಮನ್ ಅಂಟ್ರಸ್ ಬರ್ತಂತ ನೋಡ್ರಿ. ನೆಕ್ಸ್ಟ್ ಅತ್ಯುತ್ತಮ ಸಾಕ್ಷ್ಯಚಿತ್ರ, ಅತ್ಯುತ್ತಮ ಸಾಕ್ಷ್ಯಚಿತ್ರ ಯಾವ್ದು ರೀ? ಮಿಸ್ಟರ್ ನೋಬಡಿ ಅಗೇನೆಸ್ಟ್ ಪುಟಿನ್ ಅಂತ ನೋಡ್ರಿ. ಮನೆ ಕೆ ಇವೇ ಕ್ವಶನ್ ಕೇನ್ರಿ. ಅತ್ಯುತ್ತಮ ಸಾಕ್ಷ್ಯಚಿತ್ರ ಅಂತಂದ್ರೆ ಮಿಸ್ಟರ್ ನೋಬಡಿ ಅಗೇನೆಸ್ಟ್ ಪುಟಿನ್ ಬರ್ತ ನೋಡ್ರಿ. ನೆಕ್ಸ್ಟ್ ಅತ್ಯುತ್ತಮ ಸಾಕ್ಷ್ಯ ಕಿರುಚಿತ್ರ ಆಲ್ ದಿ ಎಂಟಿ ರೂಮ್ಸ್ ಅಂತ ನೋಡ್ರಿ. ಬರೇ ಸಾಕ್ಷ್ಯಚಿತ್ರ ಕ್ವಶನ್ ಏನಂತಂದ್ರೆ ಪುಟಿನ್, ಅತ್ಯುತ್ತಮ ಸಾಕ್ಷ್ಯ ಕಿರುಚಿತ್ರ ಕ್ವಶನ್ ಏನಂತಂದ್ರೆ ಎಂಟಿ ರೂಮ್. ಅರ್ಥ ಆಯ್ತಲ್ರಿ? ಅದು ಪೋಷಕ ನಟ್ಯಾರ ಅಂತೇಳಿದೆ ಗನ್, ಪೋಷಕ ನಟ್ಯಾರ ಪೆನ್. ನೆಕ್ಸ್ಟ್ ಅತ್ಯುತ್ತಮ ಅಂತಾರಾಷ್ಟ್ರೀಯ ಸಿನಿಮಾ ಯಾವ್ದು ಅಂತೇಳಿದೆ ಸೆಂಟಿಮೆಂಟಲ್ ವ್ಯಾಲ್ಯೂ. ಅತ್ಯುತ್ತಮ ಸಾಕ್ಷ್ಯ ಚಿತ್ರ ಯಾವ್ದಂತೇಳಿದೆ ಪುಟಿನ್. ಅತ್ಯುತ್ತಮ ಸಾಕ್ಷ್ಯ ಕಿರುಚಿತ್ರ ಯಾವ್ದಂತೇಳಿದೆ ಅದು ಎಂಟಿ ರೂಮ್ಸ್ ಬರ್ತ ನೋಡ್ರಿ. ಅದು ನೆಕ್ಸ್ಟ್ ಇನ್ನೊಂದು ಬರ್ತಾನೆ ಲಾಸ್ಟ್ ಯಾವ್ದಂತಂದ್ರೆ ಅತ್ಯುತ್ತಮ ಲೈವ್ ಅನಿಮೇಟೆಡ್ ಕಿರುಚಿತ್ರ ಅಂತ. ಯಾವಂತಂದ್ರೆ ದಿ ಗರ್ಲ್ ಹೂ ಕ್ರೈಡ್ ಪರ್ಲ್ಸ್ ಅಂತ ಬರ್ತ ನೋಡ್ರಿ. ದಿ ಗರ್ಲ್ ಅಂದ್ರೆ ಅತ್ಯುತ್ತಮ ಲೈವ್ ಅನಿಮೇಟೆಡ್ ಚಿತ್ರ ಅಂತಂದ್ರೆ ದಿ ಗರ್ಲ್ ಅಂತ ನೆನಪಿಡ್ರಿ. ಈ ಆಸ್ಕಾರ್ಡ್ ಯಾವ ಸ್ಥಾಪನೆ ಆಗ್ತಾನೆ? ಆಸ್ಕಾರ್ಡ್ 1927 ಅಲ್ರಿ. 1927 ಏನು ಮಾಡ್ತದೆ ಅಂತಂದ್ರೆ ಈ ಆಸ್ಕರ್ ಅವಾರ್ಡ್ ಸ್ಥಾಪನೆ ಆಗುತ್ತೆ ನೋಡಿ ಸರ್. ಇಷ್ಟೇನಂತಂದ್ರೆ ಆಸ್ಕರ್ ಬಗ್ಗೆ ಬರುತ್ತೆ ನೋಡಿ ಸರ್. ಇದು ಪ್ರಶಸ್ತಿ ಬಿಡಂತ ಭಾರತೀಯರು ಯಾರು ಬರ್ತಾರೆ? ಟೋಟಲ್ 4 ಜನ ಬರ್ತಾರೆ ಸರ್. ಭಾನು ಅತೇಯ ಯಾವ ಒಂದು ಕ್ಷೇತ್ರ ಕೊಡ್ತಾರೆ? 1982 ಅಲ್ರಿ. ಗಾಂಧಿ ಚಿತ್ರ ವಿನ್ಯಾಸ 1982 ರೀ. 1983 ಗಾಂಧಿ ಚಿತ್ರದ ವಿನ್ಯಾಸಕ್ಕೆ ಮಾಡ್ತಾರಂತ ಭಾನು ಅತೇಯ ಅವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಯಾರು ರೀ? ಸತ್ಯಜಿತ್ ರೇ ಅವರಿಗೆ 1992 ಸತ್ಯಜಿತ್ ರೇ ಅವರಿಗೆ ಇವ್ರಿಗೆ ಯಾವ ಒಂದು ಕ್ಷೇತ್ರ ಅಂತ ಜೀವಮಾನ ಸಾಧನೆಗಾಗಿ. ಹಾಗಾದ್ರೆ ಇತ್ತೀಚೆಗೆ ಸತ್ಯಜಿತ್ ಅಲ್ರಿ ಅದು ಇವ್ರು ಕೊಟ್ಟಿರಿ ರಜನಿಕಾಂತ್ ಅವ್ರಿಗೆ. ರಜನಿಕಾಂತ್ ಪ್ರಶಸ್ತಿ ಕೊಟ್ರಲ್ಲ. ಸತ್ಯಜಿತ್ ರೇ ಜೀವಮಾನ ಸಾಧನೆ ಅಲ್ರಿ, ಕರೆಕ್ಟ್ ಅಲ್ರಿ? ಇತ್ತೀಚೆಗೆ ರಜನಿಕಾಂತ್ ಅವರಿಗೆ ಸತ್ಯಜಿತ್ ರೇ ಜೀವಮಾನ ಸಾಧನೆ ಪ್ರಶಸ್ತಿ ಯಾರಿಗೆ ಕೊಟ್ರ ಅಂತಂದ್ರೆ ರಜನಿಕಾಂತ್ ಅವ್ರಿಗೆ ಕೊಟ್ರ. ನೆಕ್ಸ್ಟ್ ಅವ್ರು ಸತ್ಯಜಿತ್ ರೇ ಆದ್ಮೇಲೆ ಯಾರು ಬರ್ತಾರೆ? ರೆಹಮಾನ್ 2009 ಅಲ್ರಿ. ರೆಹಮಾನ್ ಅವರಿಗೆ 2009 ಕೊಡ್ತಾರ. ಯಾವೊಂದು ಕ್ಷೇತ್ರ ಬಂತಂತಂದ್ರೆ ಸ್ಲಮ್ ಡಗ್ನೇರ್ ಅಂತ ಬರ್ತ ನೋಡ್ರಿ. ಅದು ಸ್ಲಾಮ್ ಡಾಗ್ನೇರ್ ಅಂತ ಬರ್ತ ನೋಡ್ರಿ ಸರ್. ಇದು ನೆಕ್ಸ್ಟ್ ಅವ್ರಾದ್ಮೇಲೆ ಯಾರು ಬರ್ತಾರೆ? ಇದು RR ಸಾಂಗ್ ಸರ್. MM ಕಿರ್ವಾಣಿ ನಾಟು ಸಾಂಗು, ನಾಟು ಸಾಂಗ್ ಬರ್ತೀವಿ. ಇನ್ನೊಂದ್ಸಲ ನೋಡ್ರಿ. ಭಾನು ಅತೇಯ ಮತ್ತೆ ಯಾರು ಬರ್ತಾರ? ಸತ್ಯಜಿತ್ ರೇ ಮತ್ತು AR ರೆಹಮಾನ್, MM ಕಿರ್ವಾಣಿ ನಾಟು ಸಾಂಗ್ ಬರ್ತ ನೋಡಿ ಸರ್. ಅಂತ ಕಾರ್ಗಾ ದ್ವೀಪ ಎಲ್ಲಿ ಬರ್ತಾನೆ? ಕಾರ್ಗಾ ದ್ವೀಪ ಇರಾನ್ ನೋಡ್ರಿ. ಕಾರ್ಗಾ ದ್ವೀಪ ಕಂಡು ಬರ್ತಕ್ಕಂಥ ದೇಶ ಅಂತಂದ್ರೆ ಇರಾನ್. ಆ ಇರಾನ್ ಜೊತೆ ಗಡಿ ಹಂಚಿಕೊಂಡ ದೇಶಗಳೇ ಬರ್ತಾವ್ರಿ. 7 ಬರ್ತಾವೆ. ಇರಾನ್ ಜೊತೆ ಗಡಿ ಹಂಚಿಕೊಂಡಂಥ ದೇಶ ಎಷ್ಟು ಬರ್ತಾವ ಅಂತಂದ್ರೆ 7 ಬರ್ತಾವ. ಏದಾಗ 3 ಕಣ್ಣು ಬರ್ತಾವ್ರಿ. ಏದೊಳಗೆ ನೀವು ಮ್ಯಾಪ್ ನಿಮಗೆ ನಮ್ಮ ಮ್ಯಾಪ್ ಗಿಪ್ಪಿಲ್ಲಮು ಏದ 3 ಕಣ್ಣು ಬರ್ತಾವೆ. ಯಾವ ಬರ್ತಾವ್ರಿ? ಅರ್ಮೇನಿಯಾ, ಅಜರ್ಬೈಜಾನ್, ಅಫ್ಘಾನಿಸ್ತಾನ. ಅರ್ಮೇನಿಯಾ, ಅಜರ್ಬೈಜಾನ್, ಅಫ್ಘಾನಿಸ್ತಾನ ಸರ್. ನೆಕ್ಸ್ಟ್ ಪಾಕಿಸ್ತಾನ ಬರ್ತೀರಿ. ಪಾಕಿಸ್ತಾನ ಬರ್ತದ. ಇರಾಕ್ ಬರ್ತದೆ ಸರ್. ಇರಾಕ್, ಟರ್ಕಿ, ತುರ್ಕ್ಮೆನಿಸ್ತಾನ. ಒಟ್ಟು ಎಷ್ಟು ಅದಾವಣ? 7 ನೋಡಿ ಸರ್. ಇದು ಒಟ್ಟು ಎಷ್ಟು ಅಂತಂದ್ರೆ 7 ರಾಷ್ಟ್ರ. ಇಸ್ರೇಲ್ ಜೊತೆ ಗಡಿ ಹಂಚಿಕೊಂಡಂಥ ದೇಶಗಳು 4 ಬರ್ತಾವ್ರಿ. ಲೆಬನಾನ್, ಸಿರಿಯಾ, ಜೋರ್ಡಾನ್, ಈಜಿಪ್ಟ್. ಲೆಬನಾನ್, ಸಿರಿಯಾ, ಜೋರ್ಡಾನ್, ಈಜಿಪ್ಟ್ ಬರ್ತಾವ ನೋಡ್ರಿ. ಚುನಾವಣಾ ಆಯುಕ್ತರ ಪದಚ್ಯುತಿ ಪ್ರಕ್ರಿಯೆ. ಮುಖ್ಯ ಚುನಾವಣಾ ಇವರು ಪದಚ್ಯುತಿ ಯಾರಾದ್ರೂ ಮುಖ್ಯ ಚುನಾವಣಾ ಆಯುಕ್ತರು? ಈಗ ಜ್ಞಾನೇಶ್ ಕುಮಾರ್. ಎಷ್ಟನೇ ಮುಖ್ಯ ಚುನಾವಣಾ ಆಯುಕ್ತ ಅವರು? 26, 300 ಅಲ್ಲ 26, 26ನೇ ಮುಖ್ಯ ಚುನಾವಣಾ ಆಯುಕ್ತರು ಬರ್ತಾರೆ ಅವರು. ಹಾಗಾದ್ರೆ ಇಬ್ಬರು ಆಯುಕ್ತರು ಬರ್ತಾರೆ. ಯಾರ್ಯಾರು ಬರ್ತಾರೆ? ಸುಖ್ಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ. ನಮ್ಮ ಭಾರತೀಯ ಚುನಾವಣಾ ವ್ಯವಸ್ಥಾಪನಾ 1950 ಜನವರಿ 25
25 ರೀ 1950 ಜನವರಿ 25. ಈ ಜನವರಿ 25 ಯಾವ ದಿನ? ರಾಷ್ಟ್ರೀಯ ಮತದಾರ ದಿನ. ಈ ಸಲ ಮತದಾರ ದಿನ ಥೀಮ್ ಏನು ಬರ್ತಂತಂದ್ರೆ ಮೈ ಇಂಡಿಯಾ ಮೈ ಓಟ್ ಬರ್ತ ನೋಡ್ರಿ. ಮೈ ಇಂಡಿಯಾ ಮೈ ಓಟ್ ಅಂತ ಬರ್ತ ನೋಡ್ರಿ. ಯಾವ ವರ್ಷದಿಂದ ಆಚರಣೆ ಮಾಡ್ತೀವಿ ಅಂತಂದ್ರೆ ನಾವು 2011ರಿಂದ ಆಚರಣೆ ಮಾಡ್ಕೊಂತ ಬಂದು ನೋಡ್ರಿ. ಈ ಒಂದು ID ಕಾರ್ಡ್ ಬರ್ತಲ್ಲ ಸರ್, ಇದನ್ನ ಯಾರು ಜಾರಿ ಮಾಡ್ತಾರೆ? ಇದನ್ನ TN ಶೇಷನ್, ಚುನಾವಣೆಗಳ ಸುಧಾರಕ ಅಂತ ಯಾರು ಕರಿತಂತಂದ್ರೆ TN ಶೇಷನ್. ಇವ್ರು ಎಷ್ಟನೇ ಒಂದು ಚುನಾವಣೆ ಮುಖ್ಯ ಆಗ್ತಾರೆ ಅಂತಂದ್ರೆ 10. ಎಷ್ಟು ಅಂತಂದ್ರೆ 10. ಮೊದಲ ಮಹಿಳಾ ಚುನಾವಣೆ ಮುಖ್ಯ ಆಗ್ತಾರೆ ಅಂತಂದ್ರೆ VS ರಮಾದೇವಿ. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲ ರೀ VS ರಮಾದೇವಿ. ಕರ್ನಾಟಕದ ಮೊದಲ ಮಹಿಳಾ ಹೈಕೋರ್ಟ್ನ, ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮಹಿಳಾ ಮಂಜುಳಾ ಚೆಲ್ಲೂರು ಬರ್ತಾವೆ ಸರ್. ಇದು ಸುಪ್ರೀಂ ಕೋರ್ಟ್ನ ನೇರವಾಗಿ ಆಯ್ಕೆಯಾದಂಥ 2ನೇ ಮಹಿಳಾ ನ್ಯಾಯಾಧೀಶ V ಮೋಹನ. ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಆಯ್ಕೆಯಾದಂಥ 2ನೇ ಮಹಿಳೆಯರು ಅಂತಂದ್ರೆ V ಮೋಹನ. ಫಸ್ಟ್ ಯಾರು ಬರ್ತಾರೆ? ಇಂದ್ರಾ ಮಲ್ಹೋತ್ರ. ಇಂದ್ರಾ ಮಲ್ಹೋತ್ರ ಬರ್ತಾವೆ ಸರ್. ಇದು ನೆಕ್ಸ್ಟ್ ಇಲ್ಲಿ ಚುನಾವಣೆ ಪದ್ಧತಿ ಪ್ರಕ್ರಿಯೆ ಅವ್ರದ್ದು ಯಾವ ಥರ ಇರ್ತದೆ ಅಂತಂದ್ರೆ ಸಂಸತ್ತಿನ 2 ಸದನ ಎಲ್ಲಾದ್ರೂ ಮಂಡಿಸ್ಬೋದು ಸರ್. ಅಂದ್ರೆ ಮಹಾಭಿಯೋಗ ಸಂಬಂಧಪಟ್ಟ ಏನು ನಡೆಸಲ್ಲ ಸರ್ ಚುನಾವಣೆ. ಹಾಗಾದ್ರೆ ಇನ್ನೊಂದಣ, ಇಲ್ಲಿ ಮಹಾಭಿಯೋಗ ಎಷ್ಟು ಜನಕ್ಕೆ ಬರ್ತಲ್ಲ ಟೋಟಲ್? ಇಲ್ಲಿ ಮೇನ್ ಬರ್ತದೆ ಒಬ್ಬರು ರಾಷ್ಟ್ರಪತಿ ಮೇನ್ ಬರ್ತದೆ. ಬಟ್ ಇಲ್ಲಿ ಪ್ರಕ್ರಿಯೆ ಅಂತ ಬಂತಂತಂದ್ರೆ ಟೋಟಲ್ ಎಷ್ಟು ಬರ್ತಾರಣ? 6 ಜನ ಬರ್ತಾರೆ. ಇಲ್ಲಿ ರಾಷ್ಟ್ರಪತಿ ಬರ್ತಾರ, ಉಪರಾಷ್ಟ್ರಪತಿ ಬರ್ತಾರ, CAG ಬರ್ತಾರ, ಚುನಾವಣೆ ಮುಖ್ಯ ಆಯುಕ್ತ ಬರ್ತಾರ, ಸುಪ್ರೀಂ ಕೋರ್ಟ್ ಬರ್ತದ, ಹೈಕೋರ್ಟ್ ಬರ್ತದ. ಕ್ವಶನ್ ಹೆಂಗೆ ಕೇಳ್ತಾನೆ ಅಂತಂದ್ರೆ ಯಾರಿಗೆ ಮಹಾಭಿಯೋಗ ಬರಲ್ಲ ಅಂತ ಕ್ವಶನ್ ಕೇಳ್ತಾನೆ ರೀ. ಆ ಥರ ಕ್ವಶನ್ ಕೇಳ್ತಾನೆ. ಆಪ್ಷನ್ಸ್ ಮೇಲೆ ಡಿಪೆಂಡ್ ಅದ ರಾಜ್ಯಪಾಲ ಅಂದ್ರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಏನಂತಂದ್ರೆ ಒಂದು ಚುನಾವಣೆ ಪದಚ್ಯುತಿ ಪ್ರಕ್ರಿಯೆ ಜಾರಿ ಆಗ್ಬೇಕಂತಂದ್ರೆ ಲೋಕಸಭೆಯಲ್ಲಿ ಎಷ್ಟು ಜನ ನಮೂದಿಸ್ಬೇಕಣ್ಣ? ಇಲ್ಲಿ 100 ಮಂದಿ. ಕನಿಷ್ಠ ಎಷ್ಟು ಜನ? 100 ಮಂದಿ. ರಾಜ್ಯಸಭೆಯಲ್ಲಿ 50 ಮಂದಿ ನೋಡಿ ಸರ್. ಇದು ಇಷ್ಟೆಲ್ಲ ಆದ್ಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಸ್ಪೀಕರ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ರಾಜ್ಯಸಭೆಯ ಸಭಾಪತಿಗಳು ಇಬ್ಬರು ಜಂಟಿಯಾಗಿ ಒಂದು ಸಮಿತಿ ನೇಮಕ ಮಾಡ್ತಾರೆ. ಹೇಳೋದು ಅರ್ಥ ಕುಂತದಲ್ರಿ? ಅಂದ್ರೆ ಈ ಸದ್ದ ಯಾರು ಜ್ಞಾನೇಶ್ ಕುಮಾರ್ ಅವ್ರನ್ನ ತೆಗೆದುಹಾಕ್ಬೇಕು. ಈಗ ಲೋಕಸಭೆಯಲ್ಲಿ 100 ಜನ ಮಂಡನೆ ಮಾಡಿದ್ರು, ರಾಜ್ಯಸಭೆಯಲ್ಲಿ 50 ಜನ ಮಂಡನೆ ಮಾಡಿದ್ರು. ಇವರೆಲ್ಲ ಮಂಡಿಸಿ ಏನು ಮಾಡ್ತಾರೆ ಅಂತಂದ್ರೆ ಲೋಕಸಭೆ ಸಭಾಪತಿ ಮತ್ತು ರಾಜ್ಯಸಭೆ ಸಭಾಪತಿ ನೋಟಿಸ್ ಕೊಡ್ತಾರೆ. ಈ ಲೋಕಸಭೆ ಸ್ಪೀಕರ್ ಏನು ಮಾಡ್ತಾನೆ ಅಂತಂದ್ರೆ ಅವಾಗ ಒಂದು ಸಮಿತಿ ನೇಮಕ ಮಾಡ್ತಾನೆ. ಕ್ವಶನ್ ಏನಂತಂದ್ರೆ ಇಲ್ಲಿ ಈ ಒಂದು ಏನು ತೆಗೆದುಹಾಕ್ಬೇಕು ಮಾಡ್ತಾರಲ್ಲ ಆ ಸಮಿತಿ ಒಳಗೆ ಯಾರ್ಯಾರು ಇರ್ತಾನೆ ಕ್ವಶನ್ ಕೇಳ್ತಾನೆ. ಇಲ್ಲಿ ಒಬ್ಬರು ಸುಪ್ರೀಂ ಕೋರ್ಟಿನ ಏನು ಮಾಡ್ತಾರೆ ಅಂತಂದ್ರೆ ಹಾಲಿ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ನೆಕ್ಸ್ಟ್ ಒಬ್ಬರು ಪ್ರಖ್ಯಾತ ಕಾನೂನು ತಜ್ಞರು, ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಈ ಸಮಿತಿಗೆ ಇರ್ತಾರೆ. ಆಮೇಲೆಲ್ಲ ಈ ಸಮಿತಿ ಎಲ್ಲ ವರದಿ ಕೊಟ್ಟು ಏನು ಮಾಡ್ತಾರೆ ಅಂತಂದ್ರೆ ಒಳ್ಳೆಯ ಲೋಕಸಭೆ ಸ್ಪೀಕರ್ ಕೊಡ್ತದೆ. ಅಲ್ಲಿ ಮತ್ತು ಆಮೇಲೆ ಸಂಸತ್ನ ಮಂಡಿಸ್ತಾರೆ. ಅಲ್ಲಿ ಅಂತಂದ್ರೆ ಆ ಒಂದು ಪ್ರಕ್ರಿಯೆ ನಡೀತದೆ ನೋಡಿ ಸರ್. ಇದು ಚುನಾವಣೆ ಬಗ್ಗೆ ನಾನು ಅಷ್ಟು ಓದ್ಕೊಂಬಂದು ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಯಾವ ನೇಮಕ ಅಂತಂದರೆ ಸಾಧ್ವಿ ನಿರಂಜನ್ ಜ್ಯೋತಿ ನೋಡಿ ಸರ್. ಇದು ಇವ್ರ ಜೊತೆ ಒಬ್ಬರು ಸದಸ್ಯ ನೇಮಕಾರ. ಅವ್ರ ಕ್ವಶನ್ ಕೇಳಿದ್ರೆ ಏನು ಮಾಡ್ತಾರೆ ಅಂತಂದ್ರೆ ಕಿರಣ್ ಉಮೇಶ್ ಮಹಲ್ ಅಂತ ನೋಡ್ರಿ. ಇವ್ರ ಜೊತೆ ನೇಮಕ ಯಾರ್ಯಾರ ಅಂತಂದ್ರೆ ಅಂದ್ರೆ ಸದಸ್ಯರು ಯಾರಂತಂದ್ರೆ ಕಿರಣ್ ಉಮೇಶ್ ಮಹಲ್ ಅಂತ ಬರ್ತ ನೋಡ್ರಿ. ಇದು ಈ ರಾಷ್ಟ್ರೀಯ ಹಿಂದುಳಿದ ವರ್ಗ ಯಾವ ಸ್ಥಾಪನೆ ಆಗ್ತಾನೆ? ಇದು 1993 ಸ್ಥಾಪನೆ ಆಗ್ತದೆ. ಇದು ರಾಷ್ಟ್ರೀಯ ಹಿಂದುಳಿದ ವರ್ಗ ಸ್ಥಾಪನೆ ಅಂದ್ರೆ ಏನು ಸಂವಿಧಾನಾತ್ಮಕ ಸ್ಥಾನಮಾನ ಕೊಡ್ತಾರೆ. ಅದಕ್ಕೆ ಯಾವ ಒಂದು ತಿದ್ದುಪಡಿ ಮೂಲಕ ಕೊಡ್ತಾರೆ? 102ನೇ ತಿದ್ದುಪಡಿ. 101ನೇ ತಿದ್ದುಪಡಿ ಅಂತಂದ್ರೆ GST. 102ನೇ ತಿದ್ದುಪಡಿ ಅಂತಂದ್ರೆ ಹಿಂದುಳಿದವರು ಸ್ಥಾನಮಾನ ಕೊಡ್ತಾರೆ. 103ನೇ ತಿದ್ದುಪಡಿ ಅಂತಂದ್ರೆ EWS 10% ರಿಸರ್ವೇಷನ್. ಫಸ್ಟ್ ಯಾವ ರಾಜ್ಯ ಕೊಡ್ತಾರೆ ಇದನ್ನ? ಗುಜರಾತ್. EWSಗೆ 10% ರಿಸರ್ವೇಷನ್ ಕೊಟ್ಟಂಥ ರಾಜ್ಯ ಅಂತಂದ್ರೆ ಗುಜರಾತ್. 104ನೇ ತಿದ್ದುಪಡಿ ಆಂಗ್ಲೋ ಇಂಡಿಯನ್ ರದ್ದತಿ. ಮತ್ತು SC/ST 10 ವರ್ಷ ಮುಂದುವರಿಸುವಿಕೆ. 105ನೇ ತಿದ್ದುಪಡಿ ಅಂದ್ರೆ ಏನು ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತಂತಂದ್ರೆ ಆಯಾ ರಾಜ್ಯದಲ್ಲಿ ಯಾರು ಹಿಂದುಳಿದಾರಲ್ಲ ಅವ್ರನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಏನು ಮಾಡ್ತಂತಂದ್ರೆ ನೀವು ಘೋಷಿಸ್ರಿ ಅಂತ ಆ ರಾಜ್ಯ ಸರ್ಕಾರಕ್ಕೆ ಏನು ಮಾಡ್ತಾ ಸುಪ್ರೀಂ ಕೋರ್ಟ್ ಹೇಳ್ತದೆ ಇದನ್ನು. ನೆಕ್ಸ್ಟ್ 106ನೇ ತಿದ್ದುಪಡಿ ನಾರಿ ಶಕ್ತಿ ಸಂಬಂಧಪಟ್ಟಂತೆ ಎಷ್ಟು ಮೀಸಲಾತಿ ರೀ? 33% ಮೀಸಲಾತಿ. 107ನೇ ತಿದ್ದುಪಡಿ ಒಂದು ರಾಷ್ಟ್ರ ಒಂದು ಚುನಾವಣೆ. ಅವೇನೇ ಜಾರಿ ಆಗಲಿ ಬಿಡ್ಲವು ನೆನಪಿಡೋದನ್ನು. 108ನೇ ತಿದ್ದುಪಡಿ ಎಂತಂದ್ರೆ ಕಂಟಿನ್ಯೂ 30 ದಿನ ಏನಂದ್ರೆ ಜೈಲಾಗಿದ್ರೆ ಅವ್ರ ಸದಸ್ಯತ್ವ ರದ್ದಾಗೋದು. ಕಂಟಿನ್ಯೂ 30 ದಿನ ಜೈಲಾಗಿದ್ರೆ ಅವ್ರ ಸದಸ್ಯತ್ವ ರದ್ದಾಗೋದು. ಎಷ್ಟನೇ ತಿದ್ದುಪಡಿ ಅದು? 108 ಬರ್ತ ನೋಡ್ರಿದು. ನೆಕ್ಸ್ಟ್ ದೇಶದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಯಾವ್ದ್ರಿ? ಕಾಲೇಲ್ಕರ್ ಆಯೋಗ. ಯಾವ ವರ್ಷ ಬರ್ತೀರಿ ಇದು?
1953 ಬರ್ತದೆ. 1955 ಜಾರಿ ಆಗುತ್ತೆ ನೋಡ್ರಿ, ವರದಿ ಕೊಡುತ್ತೆ ನೋಡ್ರಿ. ಇದು ಏನು ಹೇಳುತ್ತಂತ ಈ ಶಿಫಾರಸ್ ಏನು ಕೊಡ್ತಪ್ಪ, ದೇಶದ ಮೊದಲ ಹಿಂದುಳಿದ ವರ್ಗ ಆಯೋಗದಂತ ಕಾಕಾ ಕಾಲೇಲ್ಕರ್ ಆಯೋಗ ಏನು ಮಾಡುತ್ತಂತಂದ್ರೆ ಯಾವ ರಚನೆ ಆಗುತ್ತೆ ಅಂತ ಹೇಳಿದೆ 1953 ವರದಿ ಕೊಡದವಾಗ 1950. ಏನು ಶಿಫಾರಸ್ ಮಾಡುತ್ತಂತಂದ್ರೆ ಎಲ್ಲ ವರ್ಗಗಳ ಮಹಿಳೆಯರನ್ನು ಹಿಂದುಳಿದರನ್ನು ಘೋಷಣೆ ಮಾಡ್ಬೇಕಂತ ಹೇಳ್ತದೆ. ಎಲ್ಲ ವರ್ಗದ ಮಹಿಳೆಯರನ್ನು ಹಿಂದುಳಿದರನ್ನು ಘೋಷಣೆ ಮಾಡಬೇಕು ಮತ್ತು ಹಿಂದುಳಿದವರಿಗೆ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಾನಮಾನ ಕೊಡ್ಬೇಕಂತ ಏನು ಮಾಡ್ತಂತಂದ್ರೆ ಈ ಕಾಕಾ ಕಾಲೇಲ್ಕರ್ ಮಾಡ್ತಂತಂದ್ರೆ ವರದಿ ಕೊಡ್ತು ನೋಡ್ರಿ. ನೆಕ್ಸ್ಟ್ ಬರ್ತಾನ ದೇಶದ 2ನೇ ಹಿಂದುಳಿದ ವರ್ಗಗಳ ಆಯೋಗ BP ಮಂಡಲ್ ಆಯೋಗ. ಯಾವ ವರ್ಷ ಬರ್ತಾರೆ ಇದು 1979 ಬರ್ತದ. ವರದಿ ಯಾವಾಗ ಕೊಡ್ತಂತಂದ್ರೆ 1987 ಮಾಡ್ತಂತಂದು ವರದಿ ಕೊಡ್ತು ನೋಡಿ ಸರ್. ಇದು ಮೊಟ್ಟ ಮೊದಲ ಬಾರಿಗೆ ಮೇಲ್ಪದ್ರ ಅಥವಾ ಕೆನೆಪದ್ರ ಆಧರಿಸಿಕೊಂಡು ಪ್ರತ್ಯೇಕ ಮಾಡ್ಬೇಕಂತ ಹೇಳ್ತು ನೋಡ್ರಿ. ಅಂದ್ರೆ BP ಮಂಡಲ ಆಗೈತಲ್ರಿ, ಮೊಟ್ಟ ಮೊದಲ ಬಾರಿಗೆ ಕ್ರಿಮಿ ಲೇಯರನ್ನು ಆಧಾರವಾಗಿಸಿಕೊಂಡು ಪ್ರತ್ಯೇಕಿಸಬೇಕೆಂದು ಶಿಫಾರಸು ಮಾಡಿದಂಥ ಕಮಿಟಿ ಆದಂತಂದ್ರೆ BP ಮಂಡಲ ಅಂತ ನೋಡಿ ಸರ್. ನೆಕ್ಸ್ಟ್ ಸರಿ, ಹಿಂದುಳಿದವರು ಆಗೈತಲ್ಲ ಅನ್ನೋದು 338A ಅಂತಂದ್ರೆ ಪರಿಶಿಷ್ಟ ಪಂಗಡ, 338 ಅಂತಂದ್ರೆ ಪರಿಶಿಷ್ಟ ಜಾತಿ, 338A ಪರಿಶಿಷ್ಟ ಪಂಗಡ, 338B OBC, 339 ಬುಡಕಟ್ಟು ಅಲ್ರಿ, ಬುಡಕಟ್ಟು ವರ್ಗಕ್ಕೆ ಸಂಬಂಧಪಟ್ಟಂಥ ವಿಧಿ ಅಂತಂದ್ರೆ 339ನೇ ವಿಧಿ. ನೆಕ್ಸ್ಟ್ 340ನೇ ವಿಧಿ ಹಿಂದುಳಿದವರು ಸಂಬಂಧಪಟ್ಟಂತ ಶಾಶ್ವತ ಆಗಲ್ರಿ, ಅದು 340ನೇ ವಿಧಿ. ಇನ್ನೊಂದು ಹೆಂಗೆ ಕ್ವಶನ್ ಕೇಳ್ತಾನಂತಂದ್ರೆ ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದೊಳಗೆ 1+1+3 ಇರುತ್ತೆ ನೋಡ್ರಿ. ಅರ್ಥ ಆಯ್ತಿಲ್ಲ ಹೇಳಿದ್ ನಾನು, ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 3 ಜನ ಸದಸ್ಯರು, ಟೋಟಲ್ ಎಷ್ಟು ಜನ ಅಂತಂದ್ರೆ 5 ಜನ ನೋಡ್ರಿ. ಅದು ಅರ್ಥ ಆಯ್ತಿಲ್ಲ ರೀ, 1+1+3 ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಈ ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರಂತಂದ್ರೆ ರಾಷ್ಟ್ರಪತಿ ಸರ್. ಇವ್ರು ವರದಿ ಯಾರಿಗೆ ಕೊಡ್ತಾರಂತಂದ್ರೆ ರಾಷ್ಟ್ರಪತಿ. ಹಾಗಾದ್ರೆ ಪ್ರಸ್ತುತ ರಾಷ್ಟ್ರೀಯ ಹಿಂದುಳಿದಂತಂದ್ರೆ ಯಾರು, ಸಾಧ್ವಿ ನಿರಂಜನ್ ಜ್ಯೋತಿ ಅಂತ ಹೇಳಿದ್ರಿ. ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಮಧುಸೂದನ್ ನಾಯಕ್ ನೋಡ್ರಿ, ಮಧುಸೂದನ್ ನಾಯಕ್ ಬರ್ತ ನೋಡ್ರಿ. ನಮ್ಮ ಕರ್ನಾಟಕದ ಹಿಂದುಳಿದವ್ರಿಗಾಗಿ ವ್ಯವಸ್ಥಾಪನೆ ತಣ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ 1997 ಜಾರಿ ಆಗುತ್ತಂತ ನೋಡ್ರಿ, 90 ರಚನೆ ಆಗುತ್ತಂತ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಸ್ಥಾಪನೆ ಆಗಿದ್ದು 1995 ಕಾಯ್ದೆ ಮೂಲಕ 90 ಸ್ಥಾಪನೆ ಆಗುತ್ತೆ ಅನ್ನೋದು. 97 ಏನು ಮಾಡ್ತಂತ ಅನ್ನೋದು ಜಾರಿ ಆಗುತ್ತೆ ಅಂತ ನೋಡಿ ಸರ್. ಇದು ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕರ್ನಾಟಕ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹಿಂದುಳಿದ ವರ್ಗಗಳ ಆಯೋಗ ಬರ್ತಾವೆ ರೀ ಕರ್ನಾಟಕದೊಳಗೆ. ಬಲ್ಲಿ ನಾಗನಗೌಡ ಸಮಿತಿ ಅಂತ ಬರ್ತಾನೆ. ಇವೆಲ್ಲ ಕಾನೂನು ಕ್ವಶನ್ ಕೇಳ್ತಾನೆ ರೀ. ನಾಗನಗೌಡ ಸಮಿತಿ ಇದು ಯಾವ ವರ್ಷ ಬರ್ತಾನ್ರ 1960 ಅಂದ್ರೆ 55 60 ಅನ್ನೋದು 1960 ಏನು ಮಾಡ್ತಂತಂದ್ರೆ ಜಾರಿ ಆಗುತ್ತೆ ನೋಡ್ರಿ. ಹಾವನೂರು ಆಯೋಗ 1972 75 ವರದಿ ಕೊಡ್ತದೆ. ಹಿಂದುಳಿದ ವರ್ಗಗಳ ಬೈಬಲ್, ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಯಾವ್ದು ಕರಿತು ಅಂತಂದ್ರೆ ಹಾವನೂರು ಆಯೋಗ 1972 ಬರ್ತದೆ. 75 ಏನು ಮಾಡ್ತಂತ ಜಾರಿ ಆಗುತ್ತೆ ನೋಡ್ರಿ. ವೆಂಕಟ ಸ್ವಾಮಿ ಆಯೋಗ 1983 ರೀ. ವೆಂಕಟ ಸ್ವಾಮಿ ಅಂತಂದ್ರೆ 1983 ಬರುತ್ತೆ. 86 ವರದಿ ಕೊಡ್ತು ನೋಡ್ರಿ. ಓ ಚಿನ್ನಪ್ಪ ರೆಡ್ಡಿ ಆಯೋಗ 1988 90 ವರದಿ ಕೊಡ್ತಂತ ನೋಡ್ರಿ. ಈಗ ಹೇಳ್ರಿ, ಫಸ್ಟ್ ಯಾವ್ದು ಹೇಳಿ ನಾನು, ನಾಗನಗೌಡ ಯಾವ ವರ್ಷ 1960 61. ನೆಕ್ಸ್ಟ್ ಯಾವ್ದಂತ ಹೇಳಿದೆ, LG ಹಾವನೂರು ಆಯೋಗ ಯಾವ ವರ್ಷ 1972 75 ವರದಿ. ನೆಕ್ಸ್ಟ್ ಯಾವ್ದು ಹೇಳಿದೆ, ವೆಂಕಟಸ್ವಾಮಿ ಆಯೋಗ 1983 86 ವರದಿ. ನೆಕ್ಸ್ಟ್ ಓ ಚಿನ್ನಪ್ಪ ರೆಡ್ಡಿ ಆಯೋಗ 1988 90 ವರದಿ ಕೊಡ್ತು ನೋಡಿ ಸರ್. ಅದು ಸರಿ, ಸಂತೋಷ ಸೂಚ್ಯಂಕ ಅಂತ ಹೇಳಿದ್ರಿ. ಇಲ್ಲಿ ಈ ಸಂತೋಷ ಸೂಚ್ಯಂಕದ ಎಷ್ಟು ಮಾನದಂಡ ಬರ್ತಾವ್ರಿ, 6 ಮಾನದಂಡ ನೋಡ್ರಿ. ಅಂದ್ರೆ ಸಂತೋಷ ಸೂಚ್ಯಂಕ ಅಳಿಬೇಕಂತಂದ್ರೆ ಒಟ್ಟು ಮಾನದಂಡ ಎಷ್ಟು ಕಂಡು ಬರ್ತಾವ ಅಂತಂದ್ರೆ 6 ಮಾನದಂಡ ಕಂಡು ಬರ್ತಾವ ಅಂತ. ನೆಕ್ಸ್ಟ್ ಕೊನೆಯ ಸ್ಥಾನ ಅಂತ ಹೇಳಿದ್ ನಾನು ಅಫ್ಘಾನಿಸ್ತಾನ. ಭಾರತ ಎಷ್ಟು ಅಂತ ಹೇಳಿದೆ 116 ಅಂತ ಹೇಳಿದ್ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಇನ್ನೊಂದು ಅಂತಂದ್ರೆ ಸತತ 9ನೇ ಬಾರಿಗೆ 3 ಸ್ಥಾನ ಹೇಳಿದ್ ನಾಳೆ ಯಾವ ಬರ್ತಾವ 3 ಸ್ಥಾನ. ಹಾಂ ಕರೆಕ್ಟ್, ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಐಸ್ಲ್ಯಾಂಡ್ ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಐಸ್ಲ್ಯಾಂಡ್ ಡೆನ್ಮಾರ್ಕ್. ಸತತ ಫಿನ್ಲ್ಯಾಂಡ್ 9ನೇ ಬಾರಿ ನೋಡ್ರಿ. ಇನ್ನೊಂದು ಏನು ಕ್ವಶನ್ ಕೇಳ್ತಾನಂತಂದ್ರೆ ವಿಶ್ವ ಸಂತೋಷ ದಿನ ಅಂತ ಮಾಡ್ತೀವಿ ನಾವು ಮಾರ್ಚ್ 20. ವಿಶ್ವ ಸಂತೋಷ ದಿನ ಅಂತ ಮಾಡ್ತೀವಿ ನಾವು ಮಾರ್ಚ್ 20 ಮಾಡ್ತೀವಿ. ಹಾಗಾದ್ರೆ
ಈ ಸಂತೋಷ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕ್ವಶನ್ ಕೇಳ್ತಾನೆ. ಬಿಡುಗಡೆ ಮಾಡೋರು ಯಾರು ಬರ್ತಂತಂದ್ರೆ ಇದು 2 ಸಂಸ್ಥೆ ಬರ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಯೋಗಕ್ಷೇಮ ಸಂಶೋಧನಾ ಕೇಂದ್ರ ಮತ್ತು ಅಂತಂದ್ರೆ SDSN ಸಂಸ್ಥೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಇವರಿಬ್ಬರು ಜಂಟಿಯಾಗಿ ಏನು ಮಾಡ್ತಾರೆ ಅಂತಂದ್ರೆ ಈ ಸಂತೋಷ ಅವರ್ದನ್ನ ಬಿಡುಗಡೆ ಮಾಡ್ತಾರೆ ನೋಡಿ ಸರ್. ಇದು ಇನ್ನೊಂದು ಹೇಳಿದ್ನಲ್ಲ ಸರ್, 3ನೇ ಪರಮಾಣು ಚಲೆ ಸ್ವದೇಶಿ ಸಬ್ಮೆರಿನ್ ಯಾವ್ದಂತ ಹೇಳಿದಾನೆ, INS ಅರಿದಮನ್. ಇಲ್ಲಿ ಕ್ವಶನ್ INS ಅರಿದಮನ್ ಬಗ್ಗೆ ಏನು ಕ್ವಶನ್ ಕೇಳ್ತಾನೆ ಅಂತಂದ್ರೆ, ಈ INS ಅರಿದಮನನ್ನು ಎಲ್ಲಿ ತಯಾರು ಮಾಡ್ರಿ ಕ್ವಶನ್ ಕೇಳ್ತಾನೆ ರೀ. ಎಲ್ಲಿ ತಯಾರು ಮಾಡ್ತಾರೆ ಅಂತಂದ್ರೆ ವಿಶಾಖಪಟ್ಟಣಂ ಶಿಪ್ ಬಿಲ್ಡಿಂಗ್ ಸೆಂಟರ್ ಅಂತ ನೋಡ್ರಿ. INS ಅರಿದಮನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ವಿಶಾಖಪಟ್ಟಣಂ ಶಿಪ್ ಬಿಲ್ಡಿಂಗ್ ಸೆಂಟರ್ ಅಂತ ಬರುತ್ತೆ ನೋಡ್ರಿ. ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್ ಇದು ರಾಜನಾಥ್ ಸಿಂಗ್ ಅವ್ರು ಏನು ಮಾಡ್ತಾರಂತ ಕೊಚ್ಚಿಯಲ್ಲಿ ಏನು ಮಾಡ್ತಾರಂತ ಉದ್ಘಾಟನೆ ಮಾಡ್ತಾರೆ. ಇದನ್ನೆಲ್ಲ ತಯಾರು ಮಾಡಿದ್ದಿಲ್ಲ ಅಂತ ಏನು ವಿಶಾಖಪಟ್ಟಣ, ಸ್ಟಾರ್ಟ್ ಮಾಡಿದ್ದಿಲ್ಲ ಅಂತಂದ್ರೆ ಕೊಚ್ಚಿಲಿ ಮಾಡ್ತಾರೆ ಸರ್. ಇದು ಇಲ್ಲಿ ಇದ್ರ ವಿಶೇಷತೆ ಏನಪ್ಪ ಅದ್ರದ್ದು, INS ಅರಿಯಂತ ಮತ್ತು ಅರಿಗಾಟ ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಅಂತ ನೋಡ್ರಿ. INS ಅರಿಯಂತ ಮತ್ತು ಅರಿಗಾಟ್ಗಿಂತ ಹೆಚ್ಚು ಶಕ್ತಿಶಾಲಿ. ಒಟ್ಟು 8 ಬ್ಲೇಡ್ ಬರ್ತಾವಲ್ಲ ಸರ್, ಇದ್ರು ಕೆಳಗೆ ಬ್ಲೇಡ್ ಬರ್ತಾವಲ್ರಿ. ಒಟ್ಟು ಏನಂತಂದ್ರೆ 8 ಬ್ಲೇಡ್ ಹೊಂದಿದೆ ಅಂತ ಇದು. ಒಟ್ಟು 3500 ಕಿಲೋಮೀಟರ್ ದೂರದವರೆಗಿನ ಶತ್ರುಗಳನ್ನು ಭೇಟಿ ಆಡ್ತಂತ ನೋಡ್ರಿ ಇದು INS ಅರಿದಮನ್. 3500 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಶತ್ರುಗಳನ್ನು ಭೇಟಿ ಸಾಮರ್ಥ್ಯ ಹೊಂದಿದೆ. ಮತ್ತು ಇದು 7000 ಟನ್ ತೂಕ ಐತೆ ಅಂತ ನೋಡ್ರಿ. ಎಷ್ಟು ಅಂತಂದ್ರೆ 7000 ಟನ್ ತೂಕ ಐತೆ ಅಂತಣ. ಈ ಸಬ್ಮೆರಿನ್ ಹೊಂದಿರ್ತಕ್ಕಂಥ ದೇಶಗಳು ಭಾರತ ಐತಲ್ರಿ, 6ನೇ ದೇಶ ಅಂತ ನೋಡ್ರಿ. ಅಂದ್ರೆ ಈ ಒಂದು ಸಬ್ಮೆರಿನ್ ತಯಾರು ಮಾಡ್ತಕ್ಕಂಥ ಎಷ್ಟನೇ ದೇಶ ಅಂತಂದ್ರೆ 6ನೇದು ಅಂತ ನೋಡಿ ಸರ್. ಇದು ಇತ್ತೀಚೆಗೆ ಒಂದು ರೂಪರ್ ಪರಮಾಣು ಸ್ಥಾವರ ಯಾವ ದೇಶದ ಮೊಟ್ಟ ಮೊದಲ ಅಣುಸ್ಥಾವರ ಇದು, ಬಾಂಗ್ಲಾದೇಶ ನೋಡ್ರಿ. ರೂಪರ್ ಅಣುಸ್ಥಾವರ ಇದು ಭಾಳ ಇಂಪಾರ್ಟೆಂಟ್. ಅದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ರೂಪರ್ ಸ್ಥಾವರ ರಷ್ಯಾ ಸಹಗಣದು. ರಷ್ಯಾ ಸಹಗದಿಂದ ಏನು ಮಾಡ್ತಂತಂದ್ರೆ ಬಾಂಗ್ಲಾದೇಶ ರೂಪರ್ ಅಣುದು ಸ್ಥಾವರ ಏನು ಮಾಡ್ತಂತಂದ್ರೆ ಸ್ಟಾರ್ಟ್ ಮಾಡಕುಂತ ನೋಡ್ರಿ. ಅದನ್ನು ಇದು INS ಕೌಂಡಿನ್ಯ ಅಂತ ಸುದ್ದಿಗಿರ್ತೈತ್ರಿ. ಇದು INS ಕೌಂಡಿನ್ಯ. ಇದು INS ಕೌಂಡಿನ್ಯ ಅಂದ್ರೆ ಯಾವ ಒಂದು ಸಚಿವಾಲಯ ನಿರ್ಮಾಣ ಮಾಡಿರೋದನ್ನು, ಸಂಸ್ಕೃತ ಸಚಿವಾಲಯದ ಹಣಕಾಸು ನೆರವಿನೊಂದಿಗೆ ಮಾಡ್ತಿದ್ದನ್ನು ಸ್ಟಾರ್ಟ್ ಮಾಡ್ತಾ ನೋಡ್ರಿ. ಇದು ಎಷ್ಟನೇ ಶತಮಾನ ಅಂತ ಕ್ವಶನ್ ಕೇಳ್ತಾನೆ. ಇದನ್ನು 5ನೇ ಶತಮಾನ ನೋಡ್ರಿ. ಎಷ್ಟನೇ ಶತಮಾನ ಅಂತಂದ್ರೆ 5ನೇ ಶತಮಾನ. ಇದು ಇತ್ತೀಚೆಗೆ INS ಕೌಂಡಿನ್ಯ ಎಲ್ಲಿಂದೆಲ್ಲಿ ಪ್ರಯಾಣ ಬೆಳೆಸ್ತಾನೆ ಕ್ವಶನ್ ಕೇಳ್ತಾನೆ ರೀ. ಗುಜರಾತ್ನ ಪೋರ್ಬಂದರ್ ಟು ಒಮನ್ನ ಮಸ್ಕತ್ ನೋಡ್ರಿ. ಗುಜರಾತ್ನ ಪೋರ್ಬಂದರ್ ಟು ಒಮನ್ನ ಮಸ್ಕತ್ ಬರುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಇಷ್ಟು ದಿನ ಇದ್ರದ್ದು ಇದು. ಅವು ಒಂದು 20 ಕಪ್ಪೆ ಉಳಿಸಿ ದಿವಸ, ಕಪ್ಪೆ ಉಳಿಸಿ ದಿವಸ ಸುಮ್ಮನೆ ನೆನ್ಪಿಡ್ರಿ. ಏಪ್ರಿಲ್ 28 ಕಪ್ಪೆ ಉಳಿಸಿ ದಿವಸ. ಏಪ್ರಿಲ್ 28 ವಿಶ್ವ ಕಪ್ಪೆ ದಿನ. ಕಪ್ಪೆ ನಗುತ್ತಿತ್ತು, ಅದು ಸಂತೋಷ ದಿನ. ಅದು ಮಾರ್ಚ್ 20 ಕಪ್ಪೆ ಏನು ಮಾಡ್ತದೆ ಅಂತಂದ್ರೆ ನಗುತ್ತಿತ್ತು. ಅಂದ್ರೆ ವಿಶ್ವ ಕಪ್ಪೆ ದಿನ ಯಾವಂತಂದ್ರೆ ಮಾರ್ಚ್ 20. ಮತ್ತು ಕಪ್ಪಿಗೆ ಹಿಡಿದು ನೋಡಿರಿ ಎಲ್ಲಾಗತ್ತಂತ. ನೆಕ್ಸ್ಟ್ ಏನಂತಂದ್ರೆ ವಿಶ್ವ ಉದ್ಯೋಗ ಸುರಕ್ಷತೆ ಮತ್ತು ಆರೋಗ್ಯ ದಿನ. ಸರ್ ಹೊಸ ತೊಗೊಂಡು ಅವ್ನು ನೆನ್ಪಿಡ್ರೋಣ. ವಿಶ್ವ ಉದ್ಯೋಗ ಸುರಕ್ಷತೆ ಮತ್ತು ಆರೋಗ್ಯ ದಿನ ಏಪ್ರಿಲ್ 28 ಅಂತ ನೋಡ್ರಿ. ನೆಕ್ಸ್ಟ್ ರಾಜ ರವಿವರ್ಮ ಜನ್ಮದಿನ ಏಪ್ರಿಲ್ 20. ಕ್ವಶನ್ ಏನು ನೋಡಿದ್ರೆ ಕೇರಳ ಎಕ್ಸಾಮ್ಗೆ ರಾಜ ರವಿವರ್ಮ ಜನ್ಮದಿನ ಅಂತ ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ 29. ಇದಕ್ಕೆ ಇನ್ನೊಂದು ಹೆಸರು ಹೆಂಗೆ ಕರಿತಾರೆ ಅಂತಂದ್ರೆ ಡ್ಯಾನ್ಸ್ ಡೇ, ನೃತ್ಯ ದಿನ. ನೃತ್ಯ ದಿನ ಅಂತ ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ 29 ನೋಡ್ರಿ. ಇತ್ತೀಚೆಗೆ ರಾಜ ರವಿವರ್ಮ ಅವರ ಈ ಕಡೆ ಒಳಬರ್ರಿ ಈ ಕಡೆ. ಇತ್ತೀಚೆಗೆ ರಾಜ ರವಿವರ್ಮ ಅವರ ಯಾವೊಂದು ಚಿತ್ರವು ಅತಿ ಹೆಚ್ಚು ಮೌಲ್ಯಕ್ಕೆ ಮಾರಾಟವಾಯಿತು? ಯಶೋಧ ಮತ್ತು ಕೃಷ್ಣ ನೋಡ್ರಿ. ಇದು ನೆನ್ಪಿಡ್ರಿದನ. ಇತ್ತೀಚೆಗೆ ರಾಜ ರವಿವರ್ಮ ಅವರ ಯಾವೊಂದು ಚಿತ್ರ ಅಂದ್ರೆ ಚಿತ್ರಕಲೆ ಅತಿ ಹೆಚ್ಚು ಮಾರಾಟಕ್ಕೆ ಒಳಗಾಯ್ತು ಅಂತಂದ್ರೆ ಯಶೋಧ ಮತ್ತು ಕೃಷ್ಣ ಅಂತ ಬರ್ತ ನೋಡಿ ಸರ್. ಇದು ಇವ್ರ ಚಿತ್ರ ಯಾವ ಬರ್ತು ಅಂತಂದ್ರೆ ಶಾಕುಂತಲೆ, ಲಕ್ಷ್ಮಿ, ಸರಸ್ವತಿ, ದಮಯಂತಿ, ಯಶೋಧ ಕೃಷ್ಣ, ಇಂದೋಲೇಖ ವರ್ಣಚಿತ್ರ ಅಂತ ನೋಡ್ರಿ. ಇಷ್ಟು ಚಿತ್ರ ಯಾವ್ದಲ್ಲ ಅಂತ ಕ್ವಶನ್ ಕೇಳ್ಬೋದು ಇವ್ರದ್ದು. ಶಾಕುಂತಲೆ, ಲಕ್ಷ್ಮಿ, ಸರಸ್ವತಿ, ದಮಯಂತಿ, ಯಶೋಧ ಕೃಷ್ಣ ಮತ್ತು ಇಂದೂಲೇಖ ಆಯ್ಲ್ ಅಂತ ಕರಿತೀವಲ್ರಿ ನಾವು. ಇವೆಲ್ಲ ಯಾರ ಚಿತ್ರ ಅಂತಂದ್ರೆ ರಾಜ ರವಿವರ್ಮ. ಯಾವೊಂದು ರಾಜ್ಯರಿ ಇವರು? ಕೇರಳ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ನೋಡ್ರಿ ಆಯುಷ್ಮಾನ್ ಭಾರತ್ ದಿವಸ್. ಕ್ವಶನ್ ಕೇರ್ ಯಾವ್ದ್ರಿ? ಏಪ್ರಿಲ್ 30. ಆಯುಷ್ಮಾನ್ ಭಾರತ್ ದಿವಸ್ ಅಂತಂದ್ರೆ ಏಪ್ರಿಲ್ 30 ನೋಡ್ರಿ. ವಿಶ್ವ ಕ್ವಾಂಟಮ್ ದಿವಸ್ ಏಪ್ರಿಲ್ 14. ಮೊನ್ನೆ ನಿಮಗೊಂದು ಹೇಳಿದ್ ನಾನು, ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸನ್ನು ಸ್ಟಾರ್ಟ್ ಮಾಡಕ್ಕೆ ಕುಂತದ. ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿ ನೇಮಕ ಅಂತ ಹೇಳಿದೆ? ಅರಿಂದಮ್ ಘೋಷ್ ಅಲ್ರಿ. ಅರಿಂದಮ್ ಘೋಷ್ ಅಧ್ಯಕ್ಷತೆಯಲ್ಲಿ ಮಾಡ್ತಂತಂದ್ರೆ ನಮ್ಮ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಕ್ಕಂತ ನೋಡ್ರಿ. ನೆಕ್ಸ್ಟ್ ಏನಂತಂದ್ರೆ ಇತ್ತೀಚೆಗೆ ಕ್ವಾಂಟಮ್ ವ್ಯಾಲಿ ಪ್ರಾಜೆಕ್ಟನ್ನು ಜಾರಿ ಮಾಡಿದಂಥ ರಾಜ್ಯದ ಕ್ವಶನ್ ಕೇಳ್ತಾನೆ. ಆಂಧ್ರ ಪ್ರದೇಶದ ಅಮರಾವತಿ ನೋಡ್ರಿ.
ಇತ್ತೀಚೆಗೆ ಕ್ವಾಂಟಮ್ ವ್ಯಾಲಿ ಪ್ರಾಜೆಕ್ಟನ್ನು ಜಾರಿ ಮಾಡಿದಂಥ ರಾಜ್ಯ ಅಂತಂದ್ರೆ ಆಂಧ್ರ ಪ್ರದೇಶದ ಅಮರಾವತಿ ಬರ್ತದೆ ನೋಡಿ ಸರ್. ಇದು ಬಿಲ್ಲು ಬಾಣ ಆವಿಷ್ಕಾರ ಯಾವ ಶಿಲಾಗ ರೀ? ಮಧ್ಯ ಶಿಲಾಗ ನೋಡ್ರಿ. ಬಿಲ್ಲು ಬಾಣ ಆವಿಷ್ಕಾರ ಯಾವ ಶಿಲೆ ಅಂತಂದ್ರೆ ಮಧ್ಯ ಶಿಲೆಗೆ ಬರ್ತದೆ ಸರ್. ಇದು ಸಿಂಧೂ ಕಣಿವೆ ನಾಗರಿಕತೆ ಯಾವ ಯುಗದ ಅಂತಾರೆ? ಇದು ಕಂಚಿನ ಯುಗ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟು ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ದಿನ ಏಪ್ರಿಲ್ 26. ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಹಕ್ಕು ದಿನ ಅಂತಂದ್ರೆ ಏಪ್ರಿಲ್ 26 ಬರ್ತದೆ ನೋಡಿ ಸರ. ಈ ಬೌದ್ಧಿಕ ಆಸ್ತಿ ಹಕ್ಕು ದಿನ ಅಂತ ಯಾವ ಒಂದು ಸಂಸ್ಥೆ ಆಚರಣೆ ಮಾಡುತ್ತಂತಂದ್ರೆ ವಿಪೋ. ಈ ವಿಪೋ ಎಂಬ ಸಂಸ್ಥೆ ಯಾವ ಸ್ಥಾಪನೆ ಆಗುತ್ತೆ? ಅದು 1967 ಸ್ಥಾಪನೆ ಹತ್ರ. 1967 ಸ್ಥಾಪನೆ ಆತ. ಈ ವಿಪೋದ ಹೆಡ್ಕ್ವಾರ್ಟರ್ಸ್ ಎಲ್ಲಿ ಐತೆ ಅಂತಂದ್ರೆ ಜಿನೆವಾ ನೋಡ್ರಿ. ಅರ್ಥ ಆಯ್ತಿಲ್ರಿ? ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ದಿನ ಏಪ್ರಿಲ್ 26 ಯಾವ ಸಂಸ್ಥೆ ಮಾಡ್ತದ? ವಿಪೋ. ಈ ವಿಪೋ ಯಾವ ಸ್ಥಾಪನೆ ಆಯ್ತಂತೇನೆ 67 ಹೆಡ್ಕ್ವಾರ್ಟರ್ಸ್ ಎಲ್ಲಿ ಐತೆ ಅಂತಂದ್ರೆ ಜಿನೆವಾ ಬರ್ತದೆ ನೋಡ್ರಿ. ವಿಶ್ವ ಮಲೇರಿಯಾ ದಿನ ಏಪ್ರಿಲ್ 25. ವಿಶ್ವ ಮಲೇರಿಯಾ ದಿನ ಅಂತಂದ್ರೆ ಏಪ್ರಿಲ್ 25. ಹಾಗಾದ್ರೆ ಭಾರತದೊಳಗೆ ಮಲೇರಿಯಾ ಸಂಶೋಧನಾ ಕೇಂದ್ರ ಎಲ್ಲೈತ್ರಿ? ದೆಹಲಿ. ಭಾರತದಲ್ಲಿ ಮಲೇರಿಯಾ ಸಂಶೋಧನಾ ಕೇಂದ್ರ ಅಂತಂತಂದ್ರೆ ದೆಹಲಿ. ಹಾಗಾದ್ರೆ ಇತ್ತೀಚೆಗೆ ನಮ್ಮ ಭಾರತ ಮೊಟ್ಟ ಮೊದಲ ಬಾರಿಗೆ ಶಿಶು ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವೊಂದು ಮಲೇರಿಯಾ ಲಸಿಕೆಯನ್ನು ಅನುಮೋದನೆ ಕೊಟ್ಟಂತಂದ್ರೆ ಕೋ ಆಟಮ್ ಬೇಬಿ ನೋಡ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕೋ ಆಟಮ್ ಬೇಬಿ. ಇದ್ರ ಯಾವ್ದು ಲಸಿಕೆ ಅಂತ ಕ್ವಶನ್ ಕೇಳ್ತಾನ. ಯಾವ್ದಜ್ಜ? ಅಲ್ಲ. ಯಾವ್ದಂತಂದ್ರೆ ಮಲೇರಿಯಾ. ನಮ್ಮ ಹುಲಿ ಅದು. ಮತ್ತೆ ನೆಕ್ಸ್ಟ್ ಅಂತಂದ್ರೆ ಈ ಮಲೇರಿಯಾ ದಿನದ ಥೀಮ್ ಕೇಳ್ತಾನೆ ರೀ. ಈ ಮಲೇರಿಯಾ ದಿನದ ಈ ಥೀಮ್ ಏನಂತಂದ್ರೆ ಡ್ರೈವನ್ ಟು ಎಂಡ್ ಮಲೇರಿಯಾ ನೌ ವಿ ಮಸ್ಟ್ ಅಂತ ಬರ್ತ ನೋಡಿ. ನೌ ವಿ ಮಸ್ಟ್ ಅಂತ ನೆನ್ಬಿಡ್ರಿ. ನೌ ವಿ ಮಸ್ಟ್ ಅಂತ ಬರ್ತ ನೋಡ್ರಿ. ಇದು ಈ ಮಲೇರಿಯಾ ಯಾವ ಒಂದು ಆದಿಜೀವಿಯಿಂದ ಬರ್ತದೆ? ಪ್ಲಾಸ್ಮೋಡಿಯಮ್. ಕರೆಕ್ಟ್ ಅಲ್ರಿ? ಪ್ಲಾಸ್ಮೋಡಿಯಂ ಎಂಬ ಆದಿಜೀವಿಯಿಂದ ಏನು ಮಾಡ್ತಂತಂದ್ರೆ ಈ ಮಲೇರಿಯಾ ಬರ್ತದೆ. ಇದು ನೆಕ್ಸ್ಟ್ ಈ ಮಲೇರಿಯಾ ಸಂಬಂಧಪಟ್ಟಂತೆ ಯಾವ ಒಂದು ಸೊಳ್ಳೆ ಕಾರಣ ರೀ? ಗಂಡು ಅನಾಫಿಲಿಸ್ ಅಲ್ಲ, ಹೆಣ್ಣು ಅನಾಫಿಲಿಸ್ ನೋಡಿ ಸರ್. ಇದು ನೆಕ್ಸ್ಟ್ ಇದು ಯಾವೊಂದು ಔಷಧಿ ಕೊಡ್ತಾರೆ ಇದಕ್ಕೆ? ಸಿಂಕೋನ್ ಎಂಬ ಮರದ ತೊಕ್ಕಟೆಯಿಂದ ಕ್ವೀನೇನ್ ಎಂಬ ಔಷಧಿ. ಈ ಮಲೇರಿಯಾ ರೋಗಕ್ಕೆ ಯಾರು ಕಂಡಿರ್ತಾರೆ ಸರ್ ಔಷಧಿನ? ಸರ್ ರೊನಾಲ್ಡ್. ಕೇಳಿಲ್ರಿ? ಹೆಣ್ಣು ಸೊಳ್ಳೆ ಅಂತ ಕಾರಣ ಅಂತ ಸರ್ ರೊನಾಲ್ಡ್ ರೋಸ್ ಬರ್ತಾ ನೋಡ್ರಿ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಯಾ 24? ಮತ್ತು ಅದನ್ನ ಹೇಳಕ್ಕೆ ಮಡ್ಗ ನಂಬರ್ ಹೆಂಗೆ ಹೇಳ್ತಾರಪ್ಪ 24 ಅಂತ. ರಾಷ್ಟ್ರೀಯ ಪಂಚಾಯತ್ ದಿನ ಅಂತಂದ್ರೆ ಏಪ್ರಿಲ್ 24 ಮಾಡ್ತೋಡ್ರಿ. ಈ ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ಏಪ್ರಿಲ್ 24 ಯಾವ ವರ್ಷದಿಂದ ಆಚರಣೆ ಮಾಡ್ತಾರೆ ಅಂತಂದ್ರೆ 2010 ಅಲ್ಲ ಸರ್? 2010 ರೀ. ಈ ಸಲ ಆಚರಣೆ ಎಲ್ಲಿ ಮಾಡಿದಂಗೆ ಕ್ವಶನ್ ಕೇಳ್ತಾನೆ. ದೆಹಲಿ ನೋಡ್ರಿ. ಈ ಸಲ ಪಂಚಾಯತ್ ದಿನ ಅಂತ ಎಲ್ಲಿ ಆಚರಣೆ ಮಾಡಿದೆ ಅಂತಂದ್ರೆ ದೆಹಲಿ ನೋಡ್ರಿ. ಇಲ್ಲಿ ಪಂಚಾಯತ್ ಸಂಬಂಧಪಟ್ಟಂತೆ ಏನು ಮಾಡ್ತಂತಂದ್ರೆ ಬಲವಂತರ ಮೇತಾ ಕಮಿಟಿ ಬರ್ತ್ರಿ 1957. ಕೆ ಸಂತಾನ ಕಮಿಟಿ 1963. ಕೆ ಸಂತಾನ 1963. LM ಸಿಂಘಿ ಕಮಿಟಿ 1986 ರೀ. 85 ರೀ. LM ಸಿಂಘಿ ಕಮಿಟಿ 86. 1986 LM ಸಿಂಘಿ ಕಮಿಟಿ. ಹನುಮಂತರಾವ್ ಕಮಿಟಿ 87. 87 ರೀ. PK ತುಂಗನ್ ಕಮಿಟಿ 1988 ರೀ. PK ತುಂಗನ್ ಕಮಿಟಿ 1988. ಹನುಮಂತರಾವ್ ಕಮಿಟಿ ಒಂದು ಸಲ ನೋಡ್ರಿ. ಹನುಮಂತರಾವ್ ಕಮಿಟಿ ಅದು ಪಂಚಾಯತ್ ಸಂಬಂಧಪಡ್ತದೆ ನೋಡ್ರಿ. ಹನುಮಂತರಾವ್ ಕಮಿಟಿ ಟೋಟಲ್ 2 ಸಂಬಂಧಪಡ್ತೀರಿ. ಒಂದು ಪಂಚಾಯತ್ ಸಂಬಂಧಪಡ್ತದೆ, ಇನ್ನೊಂದು ರಸಗೊಬ್ಬರ ನೋಡ್ರಿ. ಹನುಮಂತರಾವ್ ಕಮಿಟಿ ಪಂಚಾಯತಿ ಮತ್ತು ರಸಗೊಬ್ಬರ ಸಂಬಂಧಪಡ್ತದೆ ನೋಡ್ರಿ. ಇದು ನೆಕ್ಸ್ಟ್ ಮಾಧವ್ ಎಂ ಗಾಡಿಗಿಲ್ ಕಮಿಟಿ, ವಿ ಗಾಡಿಗಿಲ್ ಕಮಿಟಿ 1989 ಅಲ್ರಿ. ಮಾಧವ್ ಗಾಡಿಲ್ ಕಮಿಟಿ ಯಾವ ವರ್ಷ ಬರ್ತಂತಂದ್ರೆ 1989 ಬರ್ತಿರೋದು. ಹಾಗಾದ್ರೆ ಈ ಪಂಚಾಯತಿ ಸಂಬಂಧಪಟ್ಟಂತೆ ಎಷ್ಟನೇ ಅನುಸೂಚಿಯಲ್ಲಿ 29 ವಿಷಯ ಹೋಗೋಣದ್ರಿ? 11ನೇ ಅನುಸೂಚಿ. ಪಂಚಾಯತಿಯಲ್ಲಿ ಯಾವೊಂದು ವಿಧಿ ಒಳಗೆ ಈ 29 ವಿಷಯ ಅದಾವ? ಜಿ ಜವಾಬ್ದಾರಿ. ಈ ಜವಾಬ್ದಾರಿಗೆ ಏನು ಮಾಡ್ತು ಅಂತಂದ್ರೆ 29 ವಿಷಯ ಅದಾವ ಸರ್. ಅದು ಮುನ್ಸಿಪಾಲ್ಟಿಯಲ್ಲಿ ಎಷ್ಟು ವಿಷಯ ಅದಾವ ರೀ? 18 ವಿಷಯ. ಮುನ್ಸಿಪಾಲ್ಟಿಯಲ್ಲಿ ಎಷ್ಟು ವಿಷಯ ಅಂತಂದ್ರೆ 18 ವಿಷಯ. ಈ ಪಂಚಾಯತ್ ಏನಾದರೂ ಸದನ ಸಭೆ ಸೇರ್ಬೇಕಂತಂದ್ರೆ ಎಷ್ಟು ಜನ ಬೇಕ್ರಿ ಇಲ್ಲಿ? ಅಂದ್ರೆ ಇವು ಏನು ಸರ್ ಇದು ಒಬ್ಬ ಮೆಂಬರ್ ಎಷ್ಟು ಜನ ನೇಮಕಾತಾನೆ ರೀ? 400 ಜನಕ್ಕೆ ಏನು ಮಾಡ್ತಾನಂತ ಒಬ್ಬ ಮೆಂಬರ್ ನೇಮಕಾತಾನಲ್ಲಿ. ಕರೆಕ್ಟ್ ಅಲ್ಲ? 400 ಜನಕ್ಕೆ ಒಬ್ಬ ಮೆಂಬರ್ ನೇಮಕಾತಾನ. ಈ ಗ್ರಾಮ ಪಂಚಾಯತಿ ಸಭೆ ಎಷ್ಟು ತಿಂಗಳು ಆಗ್ಬೇಕ್ರಿ? ಇದು 6 ತಿಂಗಳ 2 ತಿಂಗಳ. ಗ್ರಾಮ ಪಂಚಾಯತ್ ಸಭೆ ಏನಂತಂದ್ರೆ ಪ್ರತಿ ತಿಂಗಳು ಅದು ಇಲ್ಲೋಡ್ರಿ. ಗ್ರಾಮ ಪಂಚಾಯತ್ ಸಭೆ ಪ್ರತಿ ತಿಂಗಳು, ಜಿಲ್ಲಾ ಪಂಚಾಯತ್ ಸಭೆ 2 ತಿಂಗಳಿಗೊಮ್ಮೆ. ಕಂಪ್ಯೂಸ್ ಆಗ್ಬೇಡ್ರಿ. ಕರೆಕ್ಟ್ ಐತ್ರಿ ಅದು ನೋಡ್ರಿ. ಗ್ರಾಮ ಸಭೆ ನಡೆಯೋದು ಪ್ರತಿ ತಿಂಗಳ ನಡಿಬೇಕು ಗ್ರಾಮ ಸಭೆ. ಜಿಲ್ಲಾ ಪಂಚಾಯತ್ ಸಭೆ ನಡೀತಲ್ಲ ಅದು ಪ್ರತಿ 2 ತಿಂಗಳಿಗೊಮ್ಮೆ ನಡಿಬೇಕು ನೋಡ್ರಿ. ಅದು ಕರೆಕ್ಟ್ ಐತಿಲ್ಲ?
ಇಲ್ಲ ತಿಂಗಳ ಗ್ರಾಮ ಸಭೆ ನಡೆದೇ ಮಾಡ್ತಂತಂದ್ರೆ 6 ತಿಂಗಳಿಗೊಮ್ಮೆ ನಡೀತಂತ ನೋಡ್ರಿ ಅದು. ಏನೋ ಪಂಚಾಯತಿ ಓದ್ಕೊಂಬಂದಿಲ್ಲ ಮತ್ತೆ ಅದಕ್ಕೆ ಕನ್ಫ್ಯೂಸ್ ಆಗುಂತವು. ನೆಕ್ಸ್ಟ್ ವಿಶ್ವ ಪೃಥ್ವಿ ದಿನ ಏಪ್ರಿಲ್ 22 ನೋಡ್ರಿ. ವಿಶ್ವ ಭೂ ದಿನ ಅಂತ ಮಾಡ್ತೀವಿ ಅಂತಂದ್ರೆ ಏಪ್ರಿಲ್ 22ಕ್ಕೆ ಮಾಡ್ತೀವಿ. ಈ ಸಲ ವಿಶ್ವ ಭೂಮಿ ದಿನ ಥೀಮ್ ಏನ್ರಿ? ಅವರ್ ಪವರ್ ಅವರ್ ಪ್ಲಾನೆಟ್. ಅವರ್ ಪವರ್ ಅವರ್ ಪ್ಲಾನೆಟ್ ಅಂತ ಬರುತ್ತೆ ನೋಡ್ರಿ. ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಏಪ್ರಿಲ್ 21. ನಾಗರಿಕ ಸೇವಾ ದಿನ ಅಂತ ಯಾವ ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ 20 ನೋಡ್ರಿ. ವಿಶ್ವ ಅವ್ರನ್ನ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನ ಅಂತ ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ 7. ಈ ಸಲ ಥೀಮ್ ಕೇಳ್ತಾನೆ, ವಿಶ್ವ ಆರೋಗ್ಯ ದಿನ ಥೀಮ್ ಏನಂತ ಕ್ವಶನ್ ಕೇಳ್ತಾನೆ. ಆರೋಗ್ಯಕ್ಕಾಗಿ ಒಟ್ಟಾಗಿ ವಿಜ್ಞಾನದೊಂದಿಗೆ ನಿಲ್ಲು. ಆರೋಗ್ಯಕ್ಕಾಗಿ ಒಟ್ಟಾಗಿ ವಿಜ್ಞಾನದೊಂದಿಗೆ ನಿಲ್ಲು ಅಂತ ಬರ್ತ ನೋಡ್ರಿ. ಈ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವ ಸ್ಥಾಪನೆ ಆಯ್ತು? WHO 1948 ಸ್ಥಾಪನೆ ಆಗ್ತಿರೋದು. ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಅಂತಂದ್ರೆ ಜಿನೇವಾ. ನಾವು ಕೆಲವೊಂದಿಷ್ಟು WHO ಆಚರಣೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ದಿನಾಚರಣೆ ಆಯ್ತು, ಸ್ವಲ್ಪ ಸ್ಪೀಡಾಗಿ ಹೇಳ್ರು. ವಿಶ್ವ ಕ್ಷಯರೋಗ ದಿನ ಮಾರ್ಚ್ 24. ವಿಶ್ವ ಮಲೇರಿಯಾ ದಿನ 25. ವಿಶ್ವ ರಕ್ತದಾನ ದಿನ ಜೂನ್ 14. ವಿಶ್ವ ರೋಗಿಗಳ ಸುರಕ್ಷತಾ ದಿನ ಸೆಪ್ಟೆಂಬರ್ 17. ವಿಶ್ವ ರೋಗಿಗಳ ಸುರಕ್ಷಿತ ದಿನ ಅಂತಂದ್ರೆ ಸೆಪ್ಟೆಂಬರ್ 17. ವಿಶ್ವ ತಂಬಾಕು ರಹಿತ ದಿನ ಮೇ 31. ವಿಶ್ವ ಹೆಪಟೈಟಿಸ್ ದಿನ ಜುಲೈ 28. ವಿಶ್ವ ಚಾಗಸ್ ರೋಗ ದಿನ ಏಪ್ರಿಲ್ 14. ವಿಶ್ವ ಚಾಗಸ್ ರೋಗ ದಿನ ಅಂತಂದ್ರೆ ಏಪ್ರಿಲ್ 14. ನೆಕ್ಸ್ಟ್ ವಿಶ್ವ ಹೋಮಿಯೋಪತಿ ದಿನ ಏಪ್ರಿಲ್ 10 ನೋಡ್ರಿ. ಭಾಳ ಇಂಪಾರ್ಟೆಂಟ್. ವಿಶ್ವ ಹೋಮಿಯೋಪತಿ ದಿನ ಅಂತ ಮಾಡ್ತಾರೆ ಅಂತಂದ್ರೆ ಏಪ್ರಿಲ್ 10 ನೋಡ್ರಿ. ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ 14. ಅಂಬೇಡ್ಕರ್ ಯಾವಾಗ ಹುಡ್ತಾರೆ? 1891 ಏಪ್ರಿಲ್ 14. ಯಾವ ದಿನ ಮಾಡ್ತಾರೆ ಅವಾಗ? ಜ್ಞಾನ ದಿನ. ಇವರು ಮರಣ ಹೊಂದಿರೋದು 1956 ಡಿಸೆಂಬರ್ 6. ಈ ಡಿಸೆಂಬರ್ 6 ಯಾವ ದಿನ ರೀ? ಮಹಾಪರಿನಿರ್ವಾಣ ದಿವಸ. ಮಹಾಪರಿನಿರ್ವಾಣ ದಿನ ಅಂತ ಮಾಡ್ತಾರೆ ಅದನ್ನು. ನೆಕ್ಸ್ಟ್ ಅಂಬೇಡ್ಕರ್ ಅವರು ಯಾರಿಂದ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ? ಚಂದ್ರಮಣಿ. ಬೌದ್ಧ ಭಿಕ್ಷು ಚಂದ್ರಮಣಿ. ಬೌದ್ಧ ಭಿಕ್ಷು ಚಂದ್ರಮಣಿ ಅವರಿಂದ ಏನು ಮಾಡ್ತಾರೆ ಅಂತಂದ್ರೆ ಇವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ ಸರ್. ನೆಕ್ಸ್ಟ್ ಅಂಬೇಡ್ಕರ್ ಅವ್ರ ಸಂಬಂಧಪಟ್ಟಂತೆ ಯಾವ ವರ್ಷ ಮಹಡ್ ಸತ್ಯಾಗ್ರಹ ಅಂತ ಬರ್ತಿಲ್ಲ ರೀ? ಮಹಡ್ ಸತ್ಯಾಗ್ರಹ 1927 ಮಾರ್ಚ್ 20 ನೋಡ್ರಿ. ಮಹಡ್ ಸತ್ಯಾಗ್ರಹ ನಡೆದಂಥ ವರ್ಷ ಅಂತಂದ್ರೆ 1927. ಡೇಟ್ ಅನ್ಬಿಡ್ರಿ ಅದನ್ನು. 1927 ಮಾರ್ಚ್ 20ಕ್ಕೆ ಆಗುತ್ತೆ. ಈ ಮಾರ್ಚ್ 20ಕ್ಕೆ ಯಾವ ದಿನ ಅಂತ ಮಾಡ್ತಾರೆ ಅಂತಂದ್ರೆ ಸಾಮಾಜಿಕ ಸಬಲೀಕರಣ ದಿನ ನೋಡ್ರಿ. ಮಾರ್ಚ್ 20 ಅಂದ್ರೆ ಯಾವ ದಿನ ಅಂತ ಘೋಷಣೆ ಮಾಡ್ತಾರೆ ಅಂತಂದ್ರೆ ಸಾಮಾಜಿಕ ಸಬಲೀಕರಣ ದಿನ ಅಂತ ಮಾಡ್ತಾರೆ ಸರ್. ಇದು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಅವಾರ್ಡ್ಸ್ ಕೊಡ್ತಾರೆ ರೀ 1990. ಇವ್ರ ಜೊತೆ ಭಾರತ ರತ್ನ ತೊಗೊಂಡಂಥ ವಿದೇಶಿಗಾರ್ರಿ ನೆಲ್ಸನ್ ಮಂಡೇಲಾ. ಯಾರಂತಂದ್ರೆ ನೆಲ್ಸನ್ ಮಂಡೇಲಾ ಬರ್ತಾರೆ ಸರ್ ಇದು. ನೆಕ್ಸ್ಟ್ ಅಂಬೇಡ್ಕರ್ ಅವರು ಯಾವ ವರ್ಷ ಬಹಿಷ್ಕೃತ ಹಿತಕರಣೆ ಸಭಾ ಬರೀತಾರೆ? 1924 ನೋಡ್ರಿ. ಬಹಿಷ್ಕೃತ ಹಿತಕರಣೆ ಸಭಾ ಅಂತಂದ್ರೆ 1924 ನೋಡಿ ಸರ್ ಇದು. ಈ ಅಂಬೇಡ್ಕರ್ ಒಂದು ಘೋಷವಾಕ್ಯ ಬರ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ. ನೆಕ್ಸ್ಟ್ ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆಲದ ಪಕ್ಷಿಯಂತೆ. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆಲದ ಪಕ್ಷಿಯಂತೆ. ಇದು ಯಾರ ಒಂದು ಮಾತು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಇವ್ರು ಮತ್ತೆ ಕೆಲವೊಂದಿಷ್ಟು ಇವ್ರ ಆತ್ಮಚರಿತ್ರೆ ಆದ್ರೆ ಅಂಬೇಡ್ಕರ್ ಅವ್ರದ್ದು ವೇಟಿಂಗ್ ಫಾರ್ ವೀಸಾ ಅಂತಂದ್ರೆ ವೇಟಿಂಗ್ ಫಾರ್ ವೀಸಾ ಅಂತ ಬರ್ತ ನೋಡ್ರಿ. ನೆಕ್ಸ್ಟ್ ಇವರು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಪುಸ್ತಕ ಬರೀತಾರೆ ರೀ. ಅಂದ್ರೆ ಶ್ರೇಷ್ಠತೆ ಕೇಳ್ತಲ್ರಿ. ನೀವು ಕಡೆ ಕೆಳಬರ್ರಿ. ಇತ್ತೀಚೆಗೆ ಶ್ರೇಷ್ಠತೆಯ ಸೊಕ್ಕು ಇದು ಯಾರ ಒಂದು ಕೃತಿ ಅಂತ? ಶ್ರೇಷ್ಠತೆಯ ಸೊಕ್ಕು ಇತ್ತೀಚೆಗೆ ಬಿಡುಗಡೆ ಆಡಂತ ಶ್ರೇಷ್ಠತೆಯ ಸೊಕ್ಕು. ಕಾಲ್ಫಾರ್ಮ್ ಸೊಕ್ಕಲ್ಲ, ಶ್ರೇಷ್ಠತೆಯ ಸೊಕ್ಕು ಇದು ಯಾರು ಅಂತಂದ್ರೆ ಬರಗೂರು ರಾಮಚಂದ್ರಪ್ಪ ಅಂತ ನೋಡ್ರಿ. ಇತ್ತೀಚೆಗೆ ಬಿಡುಗಡೆ ಕೇಳ್ತಲ್ರಿ. ಈಗ ಇತ್ತೀಚೆಗೆ ಬಿಡುಗಡೆ ಆದಂಥ ಶ್ರೇಷ್ಠತೆಯ ಸೊಕ್ಕು ಇದು ಯಾರ ಕೃತಿ ಅಂತಂದ್ರೆ ಬರಗೂರು ರಾಮಚಂದ್ರಪ್ಪ ಬರ್ತ ನೋಡಿ ಸರ. ಇದನ್ನ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ವಿಜೇತ ಅಂತ ಕನ್ನಡತಿ ಯಾರಂತಂದ್ರೆ ಬಾನು ಮುಸ್ತಾಕ್ ಅವ್ರು ಏನು ಮಾಡ್ತಾರೆ ಇದನ್ನ ಬಿಡುಗಡೆ